ಶುಕಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಮಾನವರ ಮೂಲ ಪುರುಷನಾದಂಥ ಸ್ವಯಂಭವ ಮನುವಿನ ಇಬ್ಬರು ಮಕ್ಕಳ ವಂಶಚರಿತ್ರೆಯನ್ನು ಹೇಳಿದರು. ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ ಇಬ್ಬರು ಮಕ್ಕಳು. ಉತ್ತಾನಪಾದನ ಪರಂಪರೆಯಲ್ಲಿ ಬಂದವರು ಅಂದರೆ ಧ್ರುವ, ಅಂಗರಾಜ, ವೇನ, ಪೃಥುಚಕ್ರವರ್ತಿ, ಪ್ರಾಚೀನ ಬರ್ಹಿ ಇವರದ್ದೆಲ್ಲ ಚರಿತ್ರೆಗಳು ಬಂತು. ಪ್ರಿಯವ್ರತನ ವಂಶದಲ್ಲಿ ಆಗ್ನೇಧ್ರ, ನಾಭಿರಾಜ, ಭರತ, ಈ ದೇಶವನ್ನು ಕಟ್ಟಿದಂಥ ಭರತ, ಜಡಭರತ ಮುನಿಗಳು ಇವರದ್ದೆಲ್ಲ ಚರಿತ್ರೆ ಹೇಳಿದ್ದಾರೆ. ಅನಂತರ ಶುಕಾಚಾರ್ಯರು ಪರಮಾತ್ಮನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಭೂಗೋಳದ ವರ್ಣನೆಯನ್ನು ಮಾಡ್ತಾರೆ, ಬ್ರಹ್ಮಾಂಡದ ವರ್ಣನೆಯನ್ನೇ ಮಾಡ್ತಾರೆ. ಬ್ರಹ್ಮಾಂಡದೊಳಗೆ 14 ಲೋಕಗಳಿದೆ. ಆ 14 ಲೋಕಗಳಲ್ಲಿ ಮಧ್ಯದ ಲೋಕ ಭೂಲೋಕ. ಭೂಲೋಕದ ಮೇಲೆ ಭೂವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠಲೋಕ ಅಂತ ಒಂದರ ಮೇಲೊಂದು 7 ಲೋಕಗಳು. ಭೂಮಿಯ ಹೊಂಡಗಳಂತೆ ಅತಲ, ವಿತಲ, ಸುತಲ, ಮಹಾತಲ, ತಲಾತಲ, ರಸಾತಲ, ಪಾತಾಳ, ಅದರ ಕೆಳಗಡೆ ಘನೋದಕ ಸಮುದ್ರ. ಈ ಪ್ರಕಾರ 14 ಲೋಕಗಳನ್ನು ಬ್ರಹ್ಮಾಂಡದೊಳಗೆ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಭೂಲೋಕದಲ್ಲಿ 3 ಭಾಗ ಭೂಭಾಗ, ಅದರ ಸುತ್ತಲೂ ಇರೋದು ತಮೋಭಾಗ, ಕತ್ತಲೆ, ಗಟ್ಟಿಯಾದ ಕತ್ತಲೆ. ಅದರ ಸುತ್ತಲೂ ಇರೋದು ಜಲಭಾಗ. ಹೀಗೆ ಭೂಭಾಗ, ತಮೋಭಾಗ, ಜಲಭಾಗ ಅಂತ ಒಂದರ ಸುತ್ತು ಒಂದು ವಲಯಾಕಾರವಾಗಿದೆ. ಅದರಲ್ಲಿ ಭೂಭಾಗದಲ್ಲಿ 9 ಖಂಡಗಳು, ಸಪ್ತದ್ವೀಪಗಳು, 7 ಸಾಗರಗಳು. ಭೂಭಾಗದಲ್ಲಿರೋದು 7 ದ್ವೀಪ, 7 ಸಾಗರ. ಒಂದು ದ್ವೀಪ, ಒಂದು ಸಾಗರ, ಒಂದು ದ್ವೀಪ, ಒಂದು ಸಾಗರ. ಮಧ್ಯದ ದ್ವೀಪವೇ ಜಂಬೂದ್ವೀಪ. ಅದರ ಸುತ್ತಲೂ ಲವಣ ಸಮುದ್ರ, ಅದರ ಸುತ್ತಲೂ ಲಕ್ಷದ್ವೀಪ, ಅದರ ಸುತ್ತಲೂ ಇಕ್ಷು ಸಮುದ್ರ. ಹೀಗೆ ಒಂದು ದ್ವೀಪ, ಒಂದು ಸಮುದ್ರ, ಮತ್ತೊಂದು ದ್ವೀಪ, ಮತ್ತೊಂದು ಸಮುದ್ರ ಅಂತ 7 ದ್ವೀಪಗಳು, 7 ಸಮುದ್ರಗಳು ವಲಯಾಕಾರವಾಗಿದೆ. ಮಧ್ಯದ ದ್ವೀಪವೇ ಜಂಬೂದ್ವೀಪ, ನಾವಿರುವಂಥ ದ್ವೀಪ ಅದು. ಇದಕ್ಕೆ ಜಂಬೂದ್ವೀಪ ಅಂತ ಹೆಸರು ಬರಲಿಕ್ಕೆ ಕಾರಣ, ಈ ದ್ವೀಪದ ಪ್ರಧಾನ ವೃಕ್ಷ ಜಂಬೂ ವೃಕ್ಷ, ನೇರಳೆ ಹಣ್ಣಿನ ಮರ. ಜಂಬೂದ್ವೀಪದ ಮಧ್ಯದಲ್ಲಿ ಮೇರು ಪರ್ವತ ಇದೆ. ಆ ಮೇರು ಪರ್ವತ ಭೂಮಿಯಲ್ಲಿ ಹೂತಿದೆ, ಬುಗುರಿ ಹಾಗಿರೋದು. ಬುಗುರಿ ಹೇಗಿರ್ತದೆ, ಕೆಳಗಡೆ ಚೂಪ, ಮೇಲ್ಗಡೆ ಅಗಲ. ಎಲ್ಲ ಪರ್ವತಗಳು ಮೇಲೆ ಶಿಖರ ಚೂಪಾಗಿರ್ತದೆ, ಕೆಳಗಡೆ ಅಗಲವಾಗಿರ್ತದೆ. ಆದರೆ ಮೇರು ಪರ್ವತ ಮಾತ್ರ ಉಲ್ಟಾ, ಕೆಳಗಡೆ ಚೂಪಾಗಿದೆ, ಮೇಲು ವಿಶಾಲವಾಗಿದೆ. ಆದ್ದರಿಂದ ಅದು ಭೂಮಿಯಲ್ಲಿ ಹೂತು ಹೋಗಿದೆ ಸ್ವಲ್ಪ. ಆದರೂ ಆ ಕಡೆ ಈ ಕಡೆ ಬೀಳಬಾರ್ದು ಅಂಥೇಳಿ ಮೇರು ಪರ್ವತದ 4 ದಿಕ್ಕಿನಲ್ಲಿ ಅವಷ್ಟಂಬ ಪರ್ವತಗಳು ಅಂತ ಮಾಡಿದ್ದಾನೆ ಪರಮಾತ್ಮ. ಮಂದರ, ಮೇರು ಮಂದರ, ಸುಪಾರ್ಶ್ವ, ಕುಮುದ ಅಂತ 4 ಅವಷ್ಟಂಬ ಪರ್ವತಗಳು. ಅದಕ್ಕೆ ಹೊಂದಿಕೊಂಡು, ಅದಕ್ಕೆ ಆನಿಕೊಂಡು ಮೇರು ಪರ್ವತ ಇದೆ. ಅದರ ಮೇಲ್ಗಡೆ ವಿಶಾಲವಾದ ಜಾಗದಲ್ಲಿ ಬ್ರಹ್ಮದೇವರ ಸಭಾಭವನ, ಅಷ್ಟದಿಕ್ಪಾಲಕರ ಮನೆಗಳು, ಅವರ ತೋಟಗಳು, ಅದೆಲ್ಲ ಮೇರು ಪರ್ವತದ ಮೇಲಿರೋದು. ಆ ಮೇರು ಪರ್ವತದ ಸುತ್ತಲೂ ಇರತಕ್ಕಂಥ ಅವಷ್ಟಂಬ ಪರ್ವತಗಳಲ್ಲಿ ಸಪೋರ್ಟ್ ಆಗಿರುವ ಒಂದು ಪರ್ವತದಲ್ಲಿ ನೇರಳೆ ಹಣ್ಣಿನ ಮರ ಇದೆ. ಮೈಲ್ಗಟ್ಟಲೆ ಎತ್ತರ, ಎತ್ತರಕ್ಕೆ ಹೋದ ಮೇಲೆ ಮೈಲ್ಗಟ್ಟಲೆ ವಿಸ್ತಾರ. ಅಂಥ ಅದ್ಭುತವಾದ ನೇರಳೆ ಹಣ್ಣಿನ ಮರ. ಅದರಲ್ಲಿ ಒಂದೊಂದು ಹಣ್ಣು ಬಿಟ್ಟರೆ ಆನೆಯಷ್ಟು ಇರ್ತದಂತೆ, ಆನೆ ಗಾತ್ರ. ಅಂಥ ಹಣ್ಣು ಬಿಡುವ ಪರ್ವತ ಅದು. ಆ ವೃಕ್ಷ ಇದು ಜಂಬೂ ವೃಕ್ಷ. ಜಂಬೂ ಅಂದರೆ ನೇರಳೆ. ಆ ಜಂಬೂ ವೃಕ್ಷದಿಂದ ನೇರಳೆ ಹಣ್ಣು ಪಕ್ವವಾಗಿ ಕೆಳಗಡೆ ಬೀಳ್ತದಂತೆ. ಯಾರೂ ತೆಗೆಯೋರಿಲ್ಲ, ಅಷ್ಟು ಎತ್ತರಕ್ಕೆ ಹೋಗಿ ಯಾರು ತೆಗಿಬೇಕು? ತಾನೇ ಹಣ್ಣು ಪಕ್ವವಾಗಿ ಕೆಳಗಡೆ ಬಿದ್ದಾಗ
ಮೈಲುಗಟ್ಟಲೆ ಎತ್ತರದಿಂದ ಕೆಳಗೆ ಬಿದ್ದಾಗ ಆ ಫೋರ್ಸಿಗೆ ಒಡಿತದಂಥದ್ದು, ಹಣ್ಣುಗಳೆಲ್ಲ ಒಡಿತದೆ, ಒಡೆದು ಅದರ ರಸ ಹರಿತದೆ. ಅದೇ ಜಂಬೂ ನದಿ ಅಂತ ಕರೆಸ್ಕೊಳ್ತದೆ. ಹೀಗೆ ಜಂಬೂ ದ್ವೀಪದಲ್ಲಿ ಮಧ್ಯದಲ್ಲಿ ಮೇರು ಪರ್ವತದ ಸುತ್ತಲೂ ಇರತಕ್ಕಂಥ ಅವಷ್ಟಂಭ ಪರ್ವತಗಳಲ್ಲಿ ಒಂದು ಪರ್ವತದ ಮೇಲೆ ನೇರಳೆ ಹಣ್ಣಿನ ಮರ. ಆ ನೇರಳೆ ಹಣ್ಣು ಕೆಳಗಡೆ ಬಿದ್ದು ಒಡೆದು ಆ ರಸ ಹರಿತದೆ. ಅದು ಜಂಬೂ ಫಲದ ರಸ, ನೇರಳೆ ಹಣ್ಣಿನ ರಸ. ಅದೊಂದು ನದಿಯಾಗಿ ಹರಿತದಂತೆ. ಆ ರಸ ಭೂಮಿ ಒಳಗಡೆ ಇಂಗಿ ಹೋಗಿ ಅಲ್ಲಿ ವಿಚಿತ್ರವಾದ ಸೂರ್ಯನ ಕಿರಣ ಬಿದ್ದಾಗ ಆ ನೇರಳೆ ಹಣ್ಣಿನ ರಸ ಮತ್ತು ಮಣ್ಣು, ಸೂರ್ಯನ ಕಿರಣ, ಈ ಮಿಶ್ರಣದಿಂದ ಆ ಭೂಮಿ ಬಂಗಾರದ್ದಾಗ್ತದಂತೆ. ಚಿನ್ನಕ್ಕೆ ಸಂಸ್ಕೃತದಲ್ಲಿ ಹೆಸರು ಜಾಂಬೂನದ ಅಂತ. ಜಾಂಬೂನದ ಅಂದರೆ ಬಂಗಾರ. ಅದು ತಯಾರಾಗೋದು ನಮ್ಮ ದ್ವೀಪದಲ್ಲಿ, ಜಂಬೂ ದ್ವೀಪದಲ್ಲಿ. ನೇರಳೆ ಹಣ್ಣಿನ ರಸ ಮಣ್ಣಿಗೆ ಸೇರಿ ಸೂರ್ಯನ ಕಿರಣ ಬಿದ್ದು ಅದು ಚಿನ್ನವಾಗಿ ಪರಿವರ್ತನೆ ಆಗ್ತದೆ. ಇದು ಭಾಗವತದಲ್ಲಿ ಕೊಟ್ಟ ನಿರೂಪಣೆ. ಹಾಗೆಂತ ಯಾರಾದರೂ ಒಂದಿಷ್ಟು ನೇರಳೆ ಹಣ್ಣು ತಂದು ಜ್ಯೂಸ್ ಮಾಡಿ ಒಂದಿಷ್ಟು ಮಣ್ಣಿಗೆ ಹಾಕಿ ಬಿಸಿಲಿಗಿಟ್ಟರೆ ಅದು ಆಗೋದಿಲ್ಲ. ಹಣ್ಣು ಹೋಯಿತು, ಹೊನ್ನು ಹೋಯಿತು, ಯಾವುದೂ ಆಗೋದಿಲ್ಲ. ಭಗವಂತನ ಇಚ್ಛೆಯಿಂದ ಕೆಲವು ಪ್ರದೇಶಗಳಲ್ಲಿ ಆ ನೇರಳೆ ಹಣ್ಣಿನ ರಸ ಭೂಮಿಗಿಳಿದಾಗ, ಅಲ್ಲಿ ಸೂರ್ಯನ ಕಿರಣ ಬಿದ್ದಾಗ ಆ ಮಿಶ್ರಣದಿಂದ ಜಾಂಬೂನದ ಅಂತ ಬಂಗಾರದ ಸೃಷ್ಟಿ ಆಗ್ತದೆ. ದೇವತೆಗಳ ಆಭರಣಕ್ಕೋಸ್ಕರವಾಗಿ ಪರಮಾತ್ಮ ಅದನ್ನು ಸೃಷ್ಟಿ ಮಾಡ್ತಾನಂತೆ. ದೇವಾನಾಂ ಸುವರ್ಣಂ ಪಿತೃಣಾಂ ರಜತಂ ಅಂತ ಇರೋದು. ಪಿತೃದೇವತೆಗಳಿಗೆಲ್ಲ ರಜತ ಬೇಕು, ದೇವತೆಗಳಿಗೆ ಸುವರ್ಣ ಬೇಕು. ಮನುಷ್ಯರಿಗೆಲ್ಲ ಪ್ಲಾಸ್ಟಿಕ್ ಆಗಿದೆ ಈಗ ಅಷ್ಟೇ. ನಿಜವಾಗಿಯೂ ತಾಮ್ರ, ಮನುಷ್ಯರಿಗೆ ತಾಮ್ರ ಅಂತೆ. ಹೀಗೆ ಸುವರ್ಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಜಾಂಬೂನದ ಸೃಷ್ಟಿ ಮಾಡೋದು ಈ ನದಿ ಮತ್ತು ಜಂಬೂ ವೃಕ್ಷ ಎಲ್ಲ ಮೇರು ಪರ್ವತದ ಬುಡದಲ್ಲಿ ಇರೋದು. ಅದಕ್ಕೆ ಈ ದ್ವೀಪಕ್ಕೆ ಜಂಬೂ ದ್ವೀಪ ಅಂತ ಕರೀತಾರೆ. ಮೇರು ಪರ್ವತದ ಸುತ್ತಲೂ 9 ಖಂಡಗಳಿದೆ. ಮೇರು ಪರ್ವತದ ಸುತ್ತಲೂ ಚಚ್ಚೌಕಾಕಾರವಾಗಿರೋದು ಇಲಾವೃತ ಖಂಡ. ಆ ಖಂಡಾಧಿಪತಿಗಳಾಗಿ ಮಹಾರುದ್ರದೇವರು ಅಲ್ಲಿದ್ದಾರೆ. ಸಂಕರ್ಷಣ ರೂಪಿ ಪರಮಾತ್ಮನನ್ನು ಮಂತ್ರದಿಂದ ಜಪ ಮಾಡ್ತಾ ಉಪಾಸನೆ ಮಾಡ್ತಾ ಇಲಾವೃತ ಖಂಡಕ್ಕೆ ರಕ್ಷಕರಾಗಿದ್ದಾರೆ ರುದ್ರದೇವರು. ಮೇರು ಪರ್ವತದ ದಕ್ಷಿಣಕ್ಕೆ ಬಂದರೆ ಮೇರೋಹ ದಕ್ಷಿಣೇ ಪಾರ್ಶ್ವೆ, ದಕ್ಷಿಣಕ್ಕೆ ಬಂದರೆ ಹರಿವರ್ಷ ಖಂಡ, ಕಿಂಪುರುಷ ಖಂಡ, ಅದರ ದಕ್ಷಿಣಕ್ಕೆ ಭಾರತ ಖಂಡ. ಭಾರತ ಖಂಡದಿಂದ ಮುಂದೆ ಉತ್ತರಕ್ಕೆ ಹೋದರೆ ಕಿಂಪುರುಷ ಖಂಡ ಸಿಗ್ತದೆ. ಅಲ್ಲಿವರೆಗೂ ಭಾರತ ಖಂಡವೇ. ಆಮೇಲೆ ಬರೋದು ಕಿಂಪುರುಷ ಖಂಡ. ಅಲ್ಲಿ ಕಿಂಪುರುಷರು ಅಂತ ಇರ್ತಾರೆ, ಅವರ ಖಂಡ ಅದು. ಆ ಕಿಂಪುರುಷ ಖಂಡದ ಆಚೆಗಿರೋದು ಹರಿವರ್ಷ ಖಂಡ. ಮೇರು ಪರ್ವತದ ಉತ್ತರಕ್ಕೆ ರಮ್ಯಕ, ಹಿರಣ್ಮಯ, ಉತ್ತರ ಕುರುಖಂಡ ಅಂತ 3 ಖಂಡಗಳಿದೆ. ಮೇರು ಪರ್ವತದ ಅಕ್ಕಪಕ್ಕಗಳಲ್ಲಿ 2 ಖಂಡಗಳಿದೆ. ಭದ್ರಾಶ್ವಖಂಡ, ಅದರಲ್ಲಿ ಭದ್ರಾಶ್ವಖಂಡದಲ್ಲಿ ಪರಮಾತ್ಮ ಇದ್ದಾನೆ. ಹಯಗ್ರೀವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಅರಿಯಮ ಅನ್ನೋ ಪಿತೃದೇವತೆ ಇರ್ತಾನೆ. ಕೇತುಮಾಲಾ ಖಂಡ ಅಂತ ಇನ್ನೊಂದಿದೆ, ಅಲ್ಲಿ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ ಇರ್ತಾನೆ. ಹರಿವರ್ಷದಲ್ಲಿ ನರಹರಿ ನರಸಿಂಹದೇವರು, ಕಿಂಪುರುಷ ಖಂಡದಲ್ಲಿ ರಾಮದೇವರು, ಭಾರತ ಖಂಡದಲ್ಲಿ ನರನಾರಾಯಣ. ಬದರಿಕಾಶ್ರಮದಲ್ಲಿರುವ ನಾರಾಯಣನೇ ಭಾರತ ಖಂಡದ ಮುಖ್ಯ ದೇವತೆ. ರಮ್ಯಕ, ಹಿರಣ್ಮಯ, ಉತ್ತರ ಕುರುಖಂಡದಲ್ಲಿ ಮತ್ಸ್ಯ, ಕೂರ್ಮ, ವರಾಹರೂಪಿ ಪರಮಾತ್ಮ ಇದ್ದಾನೆ. ಹೀಗೆ ನವಖಂಡಗಳಲ್ಲಿಯೂ ಕೂಡ ಭಗವಂತ ಖಂಡ ರಕ್ಷಕನಾಗಿದ್ದಾನೆ, ಒಬ್ಬೊಬ್ಬ ಭಕ್ತ ಉಪಾಸಕನಾಗಿದ್ದಾನೆ. ಭಾರತ ಖಂಡದಲ್ಲಿರೋ ರೂಪ ಅಂದರೆ ಬದರಿ ನಾರಾಯಣ. ಭಾರತ ಖಂಡದಲ್ಲಿ ಉಪಾಸಕರಾದ ಭಕ್ತರು ಅಂದರೆ ನಾರದ ಋಷಿಗಳು. ಕಿಂಪುರುಷ ಖಂಡದಲ್ಲಿ ರಾಮ ಭಕ್ತನಾಗಿ ಉಪಾಸನೆ ಮಾಡ್ತಾ ಇರೋದು ಹನುಮಂತ. ಇದೇ ರೀತಿ ನವಖಂಡಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಆದ್ದರಿಂದಲೇ ಶ್ರೀಮದ್ ಆಚಾರ್ಯರು ಈ ಭೂಮಿಯಲ್ಲಿ ಅವತಾರ ಮಾಡಿದವರು, ಜ್ಞಾನ ಕಾರ್ಯಕ್ಕಾಗಿ ಅವತಾರ ಮಾಡಿದವರು, ಮೊದಲನೇ ಗ್ರಂಥ ಗೀತಾಭಾಷ್ಯ ರಚನೆ ಮಾಡಿ ಬದರಿಕಾಶ್ರಮಕ್ಕೆ ಹೋಗಿ ನಾರಾಯಣ ದೇವರಿಗೆ ಸಮರ್ಪಣೆ ಮಾಡಿ ಬಂದರು ಅಂತ ಇತಿಹಾಸ. ಅದನ್ನು ಹೇಳುವಾಗ ಹೇಳ್ತಾರೆ ಮಧ್ವ ವಿಜಯದಲ್ಲಿ, ಮಂಡಯನ್ ಭರತ ಖಂಡಮಖಂಡಂ. ಅಖಂಡ ಭಾರತ ಖಂಡವಕ್ಕೆ ಮಂಡನಪ್ರಾಯವಾಗಿರುವಂಥ ರೂಪ ನಾರಾಯಣ ರೂಪ. ಮಂಡಯನ್ ಭರತ ಖಂಡಮಖಂಡಂ ನಾಧಿರಾಯಣ ಪದೋತ್ರ ಪರೋ ಯಃ
ತಂ ನಮನ್ ಪ್ರಚುರಧೀರ್ಹರಿ ಗೀತಾ ಭಾಷ್ಯಮಾರ್ಪಯತ್ ಉಪಾಯನಮಸ್ಮೈ. ಹೀಗೆ ನವಖಂಡಗಳು, ಅಲ್ಲಿರ್ತಕ್ಕಂಥ ಭಗವದ್ ರೂಪಗಳು ಅದನ್ನೆಲ್ಲ ಹೇಳಿದರು. ಅದೇ ರೀತಿ ಖಗೋಲದ ವಿಚಾರವನ್ನು ಹೇಳಿದ್ದಾರೆ. ಸೂರ್ಯ, ಚಂದ್ರ, ಗ್ರಹ ನಕ್ಷತ್ರಗಳು, ಅದರ ಬಗ್ಗೆ, ಭೂಮಿ ಕೆಳಗಡೆ ಇರತಕ್ಕಂಥ 7 ಲೋಕಗಳ ಬಗ್ಗೆ. ಯಾಕಿದನ್ನೆಲ್ಲ ಹೇಳಿದರು ಅಂದರೆ ಬಹುಚಿತ್ರ ಜಗತ್ ಬಹುಧಾಕರಣಾತ್. ಪರಮಾತ್ಮ ಎಂಥ ಅದ್ಭುತ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಅವನ ಮಹಿಮೆ ಎಷ್ಟು ಅಂತ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಈ ಪ್ರಪಂಚ ನೋಡಬೇಕು. ಪ್ರಪಂಚ ನೋಡಿದಾಗ ಗೊತ್ತಾಗ್ತದೆ, ಅದನ್ನು ತಿಳ್ಕೊಂಡಾಗ ಗೊತ್ತಾಗ್ತದೆ ಭಗವಂತನ ಮಹಿಮೆ ಎಂಥದ್ದು. ಒಂದು ಬ್ರಹ್ಮಾಂಡದ ಒಳಗಡೆ ಸಂಪುಷ್ಟಾಕಾರವಾಗಿರುವ ಮೋಸಂಬಿ ಆಕಾರದಲ್ಲಿರುವ ಈ ಬ್ರಹ್ಮಾಂಡದ ಒಳಗೆ 14 ಲೋಕ. ಆ 14 ಲೋಕದಲ್ಲಿ ಭೂಲೋಕದ್ದೇ ಈಗಿಷ್ಟು ಹೇಳಿದ್ದು. ಅದೇ ರೀತಿ ಭೂವರ್ಲೋಕ, ಸ್ವರ್ಲೋಕ, ನಾನಾ ಜಾತಿಯ ನಾನಾ ಸ್ವಭಾವದ ಜೀವರಾಶಿಗಳು. ಅದ್ಭುತವಾದಂಥ ಸೃಷ್ಟಿ ಪರಮಾತ್ಮಂದು, ಅದು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬ ವ್ಯಕ್ತಿ ಇರುವ ಹಾಗೆ ಇನ್ನೊಬ್ಬ ವ್ಯಕ್ತಿ ಇಲ್ಲ, ಒಂದು ಮಣ್ಣಿರುವ ಹಾಗೆ ಇನ್ನೊಂದು ಮಣ್ಣಿಲ್ಲ, ಒಂದು ನೀರಿನಂತೆ ಇನ್ನೊಂದು ನೀರಿಲ್ಲ. ಇಷ್ಟು ವಿಚಿತ್ರವಾಗಿದೆ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಶ್ಲೋಕ ಬರ್ತದೆ. ಇವತ್ತು ಏನು ಶ್ರಾದ್ದ ಧಾರ್ಮಿಕ ಕಾರ್ಯಗಳೆಲ್ಲ ನಡೀತಾ ಇದೆ, ಅನೇಕರು ಇದರ ಬಗ್ಗೆ ತಿರಸ್ಕಾರ ಭಾವನೆಯನ್ನು ಹೊಂದಿದ್ದಾರೆ. ಯಾಕೆ ಬೇಕು ಶ್ರಾದ್ದ? ಹೋದವರು ಹೋದರು, ಇಲ್ಲಿ ಪಿಂಡ ಇಟ್ಟು ಅದಕ್ಕೆ ಸಮರ್ಪಣೆ ಮಾಡಿದರೆ ಅವರಿಗೆ ಹೇಗೆ ಸೇರ್ತದೆ? ಅವರು ಎಲ್ಲಿದ್ದಾರೋ ಏನೋ ಒಂದು ಗೊತ್ತಿಲ್ಲ. ಆ ಪಿಂಡ ನೀರಿನಲ್ಲಿ ಹಾಕ್ತೇವೆ, ಎಳ್ಳು ಮೀನು ತಿಂದು ಹೋಗ್ತದೆ, ದರ್ಭೆ ಹೋಗಿ ಆ ದಡಕ್ಕೆ ಸೇರ್ತದೆ. ಹೀಗೆಲ್ಲ ಕುಚೋದ್ಯ ಮಾಡ್ತಾರೆ. ವೇದವ್ಯಾಸದೇವರು ಉತ್ತರ ಕೊಟ್ಟಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲೇನೆ, ಭಗವಂತನ ಸೃಷ್ಟಿ ಬಹಳ ಅದ್ಭುತ, ನಿಮ್ಮ ಮೂಗಿನ ನೇರಿಗೆ ನೀವು ವಿಚಾರ ಮಾಡಬೇಡಿ, ಪರಮಾತ್ಮನ ಸೃಷ್ಟಿಯಲ್ಲಿ ಒಂದು ರಹಸ್ಯ ಇದೆ, ಅದನ್ನು ಹೇಳ್ತೇನೆ ಅಂತಂತಾರೆ ವ್ಯಾಸರು. ಪ್ರಾಣಿಗಳಲ್ಲಿ ಮೀನು, ಆಮೆ ಮತ್ತು ನವಿಲು, ಈ ಪ್ರಾಣಿಗಳನ್ನು ಗಮನಿಸಿರಿ, ಎಷ್ಟು ಅದ್ಭುತವಾಗಿದೆ ನೋಡಿ. ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮತ್ಸ್ಯೀ ಕೂರ್ಮೀ ಚ ಪಕ್ಷಿಣಃ ಯಥಾತೆ ತೃಪ್ತಿಮಾಯಾಂತಿ ಶ್ರಾದ್ದೇನ ಪಿತರಸ್ತಥಾ. ವ್ಯಾಸರ ಮಾತು. ಮೀನು, ಒಂದು ಹೆಣ್ಣು ಮೀನು ಒಂದು ಮರಿ ಹಾಕ್ತದೆ. ಆ ಮೀನು ತನ್ನ ಮರಿಯನ್ನು ಹೇಗೆ ಸಾಕ್ತದೆ, ಹೇಗೆ ಹಾಲು ಕುಡಿಸ್ತದೆ? ಅಂಥ ರಚನೆಯೇ ಇಲ್ಲ. ಆ ಮೀನಿಗೆ ಹಾಲು ಕುಡಿಸುವ ಅಂಗರಚನೆ ಇಲ್ಲ. ಆದರೂ ಅದು ಬೆಳೀತಾ ಹೋಗ್ತದೆ. ಹೇಗೆ ಮನುಷ್ಯರಾದರೆ ಒಂದು ಮಗುವನ್ನು ಹೆತ್ತರೆ ಆ ಮಗುವನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಸ್ತನ್ಯಪಾನ ಮಾಡಿಸಿ ಹಾಲು ಕುಡಿಸಿ ಅದು ಸ್ವತಂತ್ರ ಆಗೋ ತನಕ ಹಾಲು ಕುಡಿಸ್ತಾರೆ, ಬೆಳೀತದೆ. ಮೀನು ಹೇಗೆ ಬೆಳೀತದೆ? ವ್ಯಾಸರು ಹೇಳ್ತಾರೆ, ಆ ತಾಯಿ ಮೀನಿದೆಯಲ್ಲ, ತನ್ನ ಮರಿಯನ್ನು ಆಗಾಗ್ಗೆ ನೋಡ್ತಾ ಇರಬೇಕಂತೆ. ದರ್ಶನಾತ್, ಸುಮ್ಮನೆ ದೃಷ್ಟಿ ಕೊಟ್ಟು ನೋಡಿದರೆ ಸಾಕು ಆ ಮರಿ ಮೀನು ಬೆಳೀತಾ ಹೋಗ್ತದಂತೆ. ಅಕಸ್ಮಾತ್ ಇದು ಮರೆತು ಬಿಟ್ಟು ನೋಡದೆ ಹೋದರೆ ಅದು ಕಣ್ಣು ಮುಚ್ಚಿಬಿಡ್ತದೆ, ಅದು ಸಾಯ್ತದೆ. ದರ್ಶನಾತ್, ನೋಟ ಮಾತ್ರದಿಂದ ಮೀನು ತನ್ನ ಮರಿಯನ್ನು ಬೆಳೆಸ್ತದೆ. ಆಮೆಗಳು ಬೆಳೆಯೋದು ಹೇಗೆ ಅಂತಂದರೆ ಧ್ಯಾನ. ಹೆಣ್ಣಾಮೆ ಬಂದು ನದಿ ತೀರದಲ್ಲೋ ಸಮುದ್ರ ತೀರದಲ್ಲೋ ಮೊಟ್ಟೆ ಇಡ್ತದೆ, ಆಮೇಲೆ ನದಿಗೆ ಹೋಗ್ತದೆ. ಈ ಕಡೆ ತಲೆ ಹಾಕೋದಿಲ್ಲ. ಆಮೇಲೆ ಆಗಾಗ್ಗೆ ಯೋಚನೆ ಮಾಡ್ತಾ ಇರ್ತದಂತೆ. ಧ್ಯಾನ ಅಂದರೆ ಯೋಚನೆ. ನಾನೊಂದು ಮೊಟ್ಟೆ ಇಟ್ಟಿದ್ದೇನೆ ಅಂತ ಅದರ ಬಗ್ಗೆ ಧ್ಯಾನ ಮಾಡ್ತಾ ಇರ್ತದೆ. ಅದರ ಬಲದಿಂದ ಆಮೆ ಮೊಟ್ಟೆ ಚೆನ್ನಾಗಿ ಡೆವಲಪ್ ಆಗಿ ಮಗು ಹುಟ್ಟುತ್ತದೆ. ಅದು ಕೂಡ ಸ್ವತಂತ್ರವಾಗಿ ಓಡಾಡುವ ತನಕ ಬೆಳೆಸ್ತದೆ ಯೋಚನೆ ಮಾಡಿ. ಅಕಸ್ಮಾತ್ ಇದು ಮರೆತು ಬಿಡ್ತು ಅಂದರೆ ಅದು ಸತ್ತು ಹೋಗ್ತದೆ. ನವಿಲು ಸ್ಪರ್ಶನಾತ್, ಒಂದು ನವಿಲು ತನ್ನ ಮರಿಯನ್ನು ಹಾಕಿದ ಮೇಲೆ ಆಗಾಗ್ಗೆ ಅದನ್ನು ತಬ್ಕೊಳ್ಬೇಕಂತೆ, ಆಲಿಂಗನೆ ಮಾಡ್ಕೊಳ್ತಾ ಇರಬೇಕು, ದೇಹದ ಸ್ಪರ್ಶ ಮಾಡಿ ಶಾಖೆ ಕೊಡಬೇಕು. ಅಷ್ಟರಿಂದಲೇ ನವಿಲು ಬೆಳೀತದಂತೆ ಆ ಮರಿ. ಇನ್ನೇನು ಉಪಚಾರ ಬೇಕಾಗಿಲ್ಲ, ಅದಕ್ಕೆ ಹಾಲು ಕುಡಿಸ್ಬೇಕಾಗಿಲ್ಲ, ತಿನ್ನಿಸ್ಬೇಕಾಗಿಲ್ಲ, ಆಲಿಂಗನೆ ಮಾಡಿಕೊಂಡ್ರೆ ಸಾಕು ಬೆಳೀತಾ ಹೋಗ್ತದೆ. ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮತ್ಸ್ಯೀ ಕೂರ್ಮೀ ಚ ಪಕ್ಷಿಣಃ. ಮತ್ಸ್ಯ ಅಂದರೆ ಮೀನು, ಕೂರ್ಮ ಆಮೆ, ಪಕ್ಷಿ ಅಂದರೆ ನವಿಲನ್ನು ಇಟ್ಕೊಳ್ಬೇಕು. ಯಥಾತೆ ತೃಪ್ತಿ ಮಾಯಾಂತಿ, ಆ ಮರಿ ಮೀನು ಮರಿ ಆಮೆ ಅದು ಹೇಗೆ ತೃಪ್ತಿ ಹೊಂದದೆ? ಶ್ರಾದ್ದೇನ ಪಿತರಸ್ತಥ. ಅದರಂತೆ ಮನುಷ್ಯರಲ್ಲಿಯೂ ಕೂಡ ಬದುಕಿರುವ ತನಕ ಬಾಳೆಯಲ್ಲಿ ಹಾಕಿ ಊಟ ಹಾಕಿರಿ, ಸತ್ತ ಮೇಲೆ ಅವರ ಹೆಸರು ಗೋತ್ರ ಹೇಳಿ ಪಿಂಡ ಪ್ರದಾನ ಮಾಡಿರಿ, ಅವರಿಗೆ ತೃಪ್ತಿ ಆಗ್ತದೆ. ಹೇಗಾಗ್ತದೆ ಅಂತ ಕೇಳಿದರೆ, ಮೀನು ಹೇಗೆ ತೃಪ್ತಿಪಡಿಸ್ತದೆ?
ಮನುಷ್ಯರಲ್ಲಿ ಆ ಲೆಕ್ಕ ಉಂಟು, ಆ ರೀತಿ ಪದ್ಧತಿ ಉಂಟು? ಯಾರಾದರೂ ಒಬ್ಬ ತಾಯಿ ಹೇಳಿ, ನಿನಗೆ ನಾನೇನು ಹಾಲು ಕುಡಿಸೋದಿಲ್ಲ, ನಿನ್ನ ನೋಡ್ತಾ ಇರ್ತೀನಿ, ನೀನು ಬದುಕು ಅಂದರೆ ನಾನು ಕಣ್ಣು ಮುಚ್ಚಿಬಿಡ್ತೀನಿ ಅಂತದ್ದು ಅಷ್ಟೆ. ಅದು ಬದುಕೋದಿಲ್ಲ. ಇಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಬ್ರಹ್ಮಾಂಡ ವರ್ಣನೆ ಮಾಡಿದ್ದಾರೆ. ಜಗದಪಿ ತಥಾ ಅವಗಂತವ್ಯಮಂತರ ಟೀಕಾಚಾರ. ಪರಮಾತ್ಮನ ಮಹಿಮೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಜಗತ್ತಿನ ಬಗ್ಗೆ ನೀವು ವಿಮರ್ಶೆ ಮಾಡಿ ಜಗತ್ತನ್ನು ತಿಳ್ಕೊಳ್ರಿ, ಆವಾಗ ಗೊತ್ತಾಗ್ತದೆ. ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ದರು, ಪೇಜಾವರ ಸ್ವಾಮಿಗಳು, ಒಂದು ಇಂಡಿಯಾ ಮ್ಯಾಪ್ ಬರೀಲಿಕ್ಕಾಗೋದಿಲ್ಲ ಸರಿಯಾಗಿ ದಡ್ಡನಿಗೆ. ಇಂಥ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಭಗವಂತನಿಗೆ ಎಷ್ಟು ಶಕ್ತಿ ಇರಬೇಕು. ಒಂದು ಮ್ಯಾಪ್ ಬರೀಲಿಕ್ಕಾಗೋದಿಲ್ಲ, ಎದ್ವಾ ತದ್ವಾ ಹಾಕ್ತಾನೆ ಗೆರೆಗಳನ್ನು. ಇಂಥ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾನೆ. ಎಷ್ಟು ವಿಚಿತ್ರ ಸ್ವಭಾವ. ರಾಮಾಯಣದಲ್ಲಿ ಬರ್ತದೆ, ಚಿತ್ರಕೂಟ ಅಂತ ಒಂದು ಪರ್ವತ ಇದೆಯಂತೆ, ಅದರ ಶಿಖರ ನೋಡಿದರೆ ಪಾಪ ಮಾಡೋ ಬುದ್ಧಿ ಬರೋದಿಲ್ವಂತೆ, ಮನಸ್ಸು ಪಾಪದ ಕಡೆ ಹೋಗೋದೇ ಇಲ್ಲಂತೆ. ಇಂಥ ವಿಚಿತ್ರ ವಿಚಿತ್ರ ಸೃಷ್ಟಿ. ಕೆಲವು ಮಣ್ಣು, ಆ ಮಣ್ಣಿನಲ್ಲಿದ್ದರೆ ಒಳ್ಳೆ ಸಾತ್ವಿಕನಾಗಿರ್ತಾನೆ, ಕೆಲವು ನೆಲದಲ್ಲಿದ್ದರೆ ಅಸಾತ್ವಿಕನಾಗ್ತಾನೆ. ಇಂಥ ಪರಿಣಾಮ ಬೀರ್ತದೆ. ನೀರು ಅಷ್ಟೇ. ನೀರು ಕೆಲವು ಪಾಪಗಳನ್ನು ಆ ನೀರು ಕುಡಿದ್ರೆ ಮರೆಸಿಬಿಡ್ತದಂಥದ್ದು, ಇಲ್ಲದಿದ್ದರೆ ಆ ಪಾಪ ಪ್ರಜ್ಞೆ ಚುಚ್ಚುತ್ತಾ ಇರ್ತದೆ. ಒಬ್ಬ ಋಷಿ ಹೀಗೆ ಏನೋ ದೊಡ್ಡ ಒಂದು ಬ್ರಹ್ಮಹತ್ಯೆ ಮಾಡಿದ್ನಂತೆ, ಪಾಪ ಪ್ರಜ್ಞೆ ಚುಚ್ಚುತ್ತಾ ಇತ್ತು. ಕೊನೆಗೊಬ್ಬ ಋಷಿಗಳು ಹೇಳಿದರಂತೆ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡು ಸಾಕು, ನಿನಗದು ಮರ್ತೇ ಹೋಗ್ತದೆ, ನಿನಗೆ ಆಮೇಲೆ ಊಟ ನಿದ್ದೆ ಎಲ್ಲ ಸರಿ ಹೋಗ್ತದೆ ಅಂತ. ಏನು ಸ್ವಭಾವ ಆ ನೀರಿಂದು! ಎಷ್ಟು ಪ್ರಾಣಿಗಳಲ್ಲಿ ಎಂಥ ಸ್ವಭಾವ ಇಟ್ಟಿದ್ದಾನೆ. ಇವತ್ತಿಗೂ ನಮ್ಮ ಅನುಷ್ಠಾನದಲ್ಲಿಯೂ ಇದೆ. ಓದುವ ವಿದ್ಯಾರ್ಥಿಗಳು ಒಟುಗಳು ಕೃಷ್ಣಾಜಿನದಲ್ಲಿ ಕೂತ್ಕೊಂಡು ಓದ್ತಾರೆ, ವೇದಾಧ್ಯಯನ ಮಾಡ್ತಾರೆ. ಯಾಕೆ ಅಂದರೆ ಕೃಷ್ಣಾಜಿನೇ ಜ್ಞಾನಸಿದ್ಧಿ. ಆ ಕೃಷ್ಣಾಜಿನದಲ್ಲಿ ಕೂತರೆ ಬುದ್ಧಿ ಬೆಳವಣಿಗೆ ಆಗ್ತದಂತೆ, ಜ್ಞಾನಸಿದ್ಧಿ ಆಗ್ತದೆ. ಸನ್ಯಾಸಿಗಳಿಗೆ ಯತಿಗಳಿಗೆಲ್ಲ ವ್ಯಾಘ್ರ ಚರ್ಮ ಹೇಳಿದ್ದಾರೆ, ಹುಲಿ ಚರ್ಮ. ಹುಲಿ ಚರ್ಮದ ಮೇಲೆ ಕೂತ್ಕೊಳ್ಬೇಕಂತೆ, ವೈರಾಗ್ಯ ಬರ್ತದೆ. ಬದುಕಿದ ಹುಲಿ ಅಲ್ಲ, ಸತ್ತು ಹುಲಿ. ಅದ್ರ ಮೇಲೆ ಕೂತ್ಕೊಂಡ್ರೆ, ಅಂಥ ಹುಲಿ ಚರ್ಮದ ಮೇಲೆ ಕೂತ್ಕೊಂಡ್ರೆ ವೈರಾಗ್ಯ ಬರ್ತದಂತೆ. ವ್ಯಾಘ್ರಾಜನದಲ್ಲಿ ವೈರಾಗ್ಯ. ದೌರ್ಭಾಗ್ಯಂ ದಾರುಕಾಸನೆ, ಬರೇ ಮಣೆ ಮೇಲೆ ಕೂತ್ಕೊಂಡ್ರೆ ದೌರ್ಭಾಗ್ಯ ಧ್ಯಾನ ಮಾಡುವಾಗ. ಆದ್ದರಿಂದ ಚೇಲಾಜಿನ ಕುಶೋತ್ತರಂ ಅಂತ ದರ್ಭೆ, ಕೃಷ್ಣಾಜಿನ ಅಥವಾ ವ್ಯಾಘ್ರಾಜಿನ ವಸ್ತ್ರ ಇದನ್ನೆಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ಧ್ಯಾನ ಮಾಡುವಾಗ ಏನು ಪವರ್ ಬರ್ತದೆ ಭಗವಂತನ ಸನ್ನಿಧಾನದಿಂದ, ಅದು ಭೂಮಿ ಆಕರ್ಷಣೆ ಮಾಡೋದಿಲ್ಲಂತೆ, ಅವನಲ್ಲೇ ಉಳಿತದೆ. ಹೀಗೆ ಬಹಳ ವಿಚಿತ್ರ ಇದೆ ಜಗತ್ತು, ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಭಾಗವತದಲ್ಲಿ ವಿಶೇಷವಾಗಿ ಆ ಖಗೋಲ ಭೂಗೋಳ ಪರಮಾತ್ಮನ ಸೃಷ್ಟಿ ಎಷ್ಟು ಅದ್ಭುತ ನೋಡಿ ಅಂತ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ವರ್ಣನೆ ಮಾಡಿದ ಮೇಲೆ ಕೊನೆಗೆ ನರಕದ್ದೂ ವರ್ಣನೆ ಮಾಡ್ತಾರೆ ಶುಕಾಚಾರ್ಯ. ಪರೀಕ್ಷಿತ್ ರಾಜ ಕೇಳ್ತಾನೆ, ಎಲ್ಲ ವಿಸ್ತಾರ ಹೇಳಿದರೆ ನರಕ ಎಲ್ಲಿದೆ ಅಂತ. 84 ಲಕ್ಷ ನರಕ ಇದೆ ಅಂತಾರೆ. 84 ಲಕ್ಷ. ಆ ನರಕದ ಕಥೆ ಏನು, ಅಲ್ಲಿ ಏನು ಶಿಕ್ಷೆ ಕೊಡ್ತಾರೆ, ಏನು ಯಾತನೆ ಕೊಡ್ತಾರೆ, ಯಾವ ಪಾಪಕ್ಕೇನು ಶಿಕ್ಷೆ ಅಲ್ಲಿ, ಅದನ್ನು ಹೇಳ್ರಿ ಅಂದರೆ ಸಪ್ತಾಹ ಪೂರ್ತಿ ಅದಕ್ಕೆ ಆಗ್ತದೆ. 7 ದಿವಸ ಅದನ್ನೇ 84 ಲಕ್ಷದ ಹೆಸರು ಹೇಳಲಿಕ್ಕೇ ಬೇಕು. ಪ್ರಧಾನವಾಗಿ ಹೇಳ್ತೇನೆ, 21 ನರಕ ಇದೆಯಂತೆ. ಪ್ರಧಾನವಾದ್ದು ರೌರವ, ಮಹಾರೌರವ, ಕಾಲಸೂತ್ರ, ಅಸಿಪತ್ರವನ, ಇಂಥವು. ಅದರ ಹೆಸರೇ ಭಯಂಕರ. ಅಸಿಪತ್ರವನ ಒಂದು ನರಕದ ಹೆಸರು. ಅದೊಂದು ಕಾಡಂತೆ, ಬೇಕಾದಷ್ಟು ಮರಗಳು, ಒಂದೊಂದು ಎಲೆ ಮೈ ಮೇಲೆ ಬಿದ್ದರೆ ಖಡ್ಗ ಬಿದ್ದಾಗ ಆಗ್ತದಂತೆ. ಹಸಿ ಅಂದರೆ ಖಡ್ಗ, ಹಸಿಪತ್ರವನ ಖಡ್ಗದಂಥ ಎಲೆ ಬಿದ್ದಾಗ ಆಗ್ತದಂತೆ. ಹೀಗೆ ನಾನಾ ವಿಧವಾದ ಯಾತನೆ ನರಕಗಳನ್ನು ಕೂಡ ಹೇಳಿದರು. ಆಮೇಲೆ ಪರೀಕ್ಷಿತ್ ರಾಜ ಶುಕಾಚಾರ್ಯ ಕೇಳ್ತಾನೆ, ಯಾಕಾದರೂ ನರಕದ ವರ್ಣನೆ ಕೇಳಿದೆ ಅನಿಸ್ತವನಿಗೆ. ಇಷ್ಟು 84 ಲಕ್ಷ ಇದೆ ಅಂದಾಗ ನನಗೂ ಯಾವುದಾದ್ರೂ ಇರಬಹುದು ಅಂತ ಯೋಚನೆ ಮಾಡಿದೆ. ಯಾಕೆಂದರೆ ಶಮೀಕ ಋಷಿಗಳ ಕೊರಳಿಗೆ ಸತ್ತು ಹಾವು ಹಾಕಿ ಬಂದವನು ಇವನು. ಅದನ್ನು ಪ್ರತ್ಯೇಕ ಕೇಳಲಿಲ್ಲ, ಋಷಿಗಳ ಕೊರಳಿಗೆ ಹಾವು ಹಾಕಿದರೆ ಯಾವ ನರಕ ಅಂತ, ಮತ್ತು ಇಲ್ಲೇ ದುಃಖ ಆಗಿಬಿಡ್ತದೆ. ಆದರೆ ಇಷ್ಟು ಕೇಳ್ತಾನೆ ಪರೀಕ್ಷಿತ್ ರಾಜ, ಈ ಭೂಮಿಗೆ ಬಂದು ಪಾಪ ಮಾಡಿದವರು ನರಕ ದುಃಖ ಅನುಭವಿಸಲೇಬೇಕೋ ಅಥವಾ ಏನಾದರೂ ಉಪಾಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಮಾರ್ಗ ಇದ್ದರೆ ಹೇಳಿ ಅಂತ. ಹಾಗೆ ಹೇಳ್ತಾರೆ ಶುಕಾಚಾರ್ಯರು.
ಒಂದು ರೋಗ ಬಂದರೆ ಸಾಯಲೇಬೇಕು ಅಂತೇನಿಲ್ಲ. ಆ ರೋಗ ವಾಸಿ ಮಾಡಿಕೊಳ್ಳಿಕ್ಕೆ ಔಷಧ ಅಂತ ಒಂದಿದೆ. ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ತತಃ. ಆ ರೋಗ ಎಂಥದ್ದು, ಗುರುಭೂತವಾದ್ದು ಲಘುಭೂತವಾದ್ದು ಅಂತ ತಿಳ್ಕೊಂಡು ವೈದ್ಯರಿಂದ ಚಿಕಿತ್ಸೆ ಪಡೆದರೆ ಹೇಗೆ ರೋಗ ವಾಸಿ ಆಗ್ತದೋ ಅದರಂತೆ ಪಾಪ ಮಾಡಿದರೂ ಕೂಡ ಅದು ಕ್ಷುದ್ರ ಪಾತಕವೋ ಮಹಾಪಾತಕವೋ ಅದನ್ನೆಲ್ಲ ಜ್ಞಾನಿಗಳಿಂದ ತಿಳ್ಕೊಂಡು ರೋಗಕ್ಕೆ ಚಿಕಿತ್ಸೆ ಮಾಡುವಂತೆ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಒಂದು ಮಾಡಬೇಕು. ಪ್ರಾಯಶ್ಚಿತ್ತ ಮಾಡಿದರೆ ಆವಾಗ ಆ ಪಾಪ ಎಲ್ಲ ಮಾರ್ಜನ ಆಗ್ತದೆ. ಅವರೆಲ್ಲ ನರಕ ಅನುಭವಿಸಬೇಕಾಗಿಲ್ಲ. ಪರೀಕ್ಷಿತ ರಾಜ ಮತ್ತೆ ಕೇಳ್ತಾನೆ, ಪ್ರಾಯಶ್ಚಿತ್ತ ಅಂದರೆ ಏನು? ಪ್ರಾಯಃ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ. ಪ್ರಾಯಶ್ಚಿತ್ತ ಅಂದರೆ ಪಾಪವನ್ನು ಶೋಧನೆ ಮಾಡುವ, ತೊಳೆದು ಹಾಕುವ ಕರ್ಮ. ಯಾವುದೋ ಹೋಮ ಹವನ ಇಂಥದ್ದು ಮಾಡಬೇಕು. ಪರೀಕ್ಷಿತ ರಾಜನ ಪ್ರಶ್ನೆ ಏನು ಅಂದರೆ, ಪಾಪ ಮಾಡಿರ್ತಾನೆ, ಅದರ ಮಾರ್ಜನೆಗೋಸ್ಕರವಾಗಿ ಏನಾದರೂ ಒಂದು ಕರ್ಮ ಮಾಡೋಣ ಅಂತ ಹೋದರೆ ಆ ಕರ್ಮವನ್ನು ಪರಿಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. ಪಾಪ ಚೆನ್ನಾಗಿ ಮಾಡ್ತಾರೆ, ಪಾಪದಲ್ಲಿ ಲೋಪ ಬರೋದಿಲ್ಲ, ಚೆನ್ನಾಗಿ ಮಾಡ್ತಾರೆ. ಆದರೆ ಅದರ ಪ್ರಾಯಶ್ಚಿತ್ತ ಕರ್ಮ ಮಾಡುವಾಗ ಮಾತ್ರ ಅದನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅವನ ಮನುಷ್ಯರಿಗೆ ಸಾಧ್ಯವೇ ಇಲ್ಲ ಪರಿಪೂರ್ಣವಾಗಿ ಮಾಡಲಿಕ್ಕೆ ಪ್ರಾಯಶ್ಚಿತ್ತ ಕರ್ಮ. ಪಾಪ ಮಾಡುವ ಶಕ್ತಿ ಮಾತ್ರ ಚೆನ್ನಾಗಿದೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವತೆಗಳು ಏನಾದರೂ ಒಂದು ಕರ್ಮ ಮಾಡಿದರೆ ಸಮಗ್ರಂ ದೇವಾಹ, ಪೂರ್ತಿ ಸರಿ ಮಾಡುವವರು ದೇವತೆಗಳು. ತದರ್ಧಂ ಋಷಯ, ದೊಡ್ಡ ದೊಡ್ಡ ಋಷಿಗಳು ಮಾಡಿದರೆ ಅರ್ಧ ಸರಿಯಾಗ್ತದಂತೆ, ಅರ್ಧ ಲೋಪ ಆಗ್ತದೆ. ಮನುಷ್ಯರ ಕೆಪಾಸಿಟಿ ಎಷ್ಟು? ದಶಾಂಶತೋ ಮನುಷ್ಯಾಹ. ಒಂದು ಕರ್ಮ ಮಾಡಿದರೆ 10 ಅಂಶ ಸರಿಯಾಗ್ತದೆ, 90 ಅಂಶ ಲೋಪ ಆಗ್ತದೆ. ಒಂದು ಪಾಪಕರ್ಮ ಮಾಡಿ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡೋಣ ಅಂತ ಹೋದರೆ ಅದರಲ್ಲಿ 10 ಅಂಶ ಸರಿಯಾಯಿತು, 90 ಅಂಶ ಲೋಪ ಆಯಿತು, ಅದಕ್ಕಿನ್ನೊಂದಿಷ್ಟು ಪಾಪ. ಆ ಪಾಪ ಪರಿಹಾರಕ್ಕೆ ಅಂತ ಮತ್ತೊಂದು ಕರ್ಮ ಮಾಡಿದರೆ ಅದರಲ್ಲಿ 10 ಅಂಶ ಸರಿ, 90 ಅಂಶ ಲೋಪ. ಹಾಗಾದರೆ ಇದು ಕೊನೆ ಉಂಟೆ? ಕುಂಜರ ಶೌಚ ಅಂತ ಅದೊಂದು ಗಜ ಸ್ನಾನ ಅಂತ. ಕುಂಜರ ಅಂದರೆ ಆನೆ. ಮಾವುತ ಆನೆಗೆ ಚೆನ್ನಾಗಿ ಸ್ನಾನ ಮಾಡಿಸ್ತಾನಂತೆ. ಸ್ನಾನ ಆದಮೇಲೆ ಆನೆಗೆ ಮುಂದಿನ ಕೆಲಸ ಏನು ಅಂದರೆ ಅದನ್ನು ಸ್ವಲ್ಪ ಫ್ರೀ ಬಿಡಬೇಕಂತೆ. ಎಷ್ಟೋ ತೊಟ್ಟಿ ನೀರು ಖರ್ಚಾಗ್ತದೆ, ಅಷ್ಟೂ ನೀರಿನಿಂದ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಬಿಡಬೇಕದನ್ನು. ಬಿಟ್ಟರೆ ಯಾವುದಾದ್ರೂ ತಿಪ್ಪೆ ಹತ್ತಿರ ಹೋಗಿ ಎಲ್ಲ ಕಸ ಮೈ ಮೇಲೆ ಹಾಕೋತದಂತೆ. ಇದಕ್ಕೆ ಗಜ ಸ್ನಾನ ಅನ್ನೋದು. ಅದಕ್ಕೇನಾದರೂ ಕಂಟ್ರೋಲ್ ಮಾಡಲಿಕ್ಕೆ ಹೋದರೆ ಕಿತ್ತೆಸೀತದೆ ಮಾವುತನ್ನೇ. ಇದು ಆನೆ ಸ್ವಭಾವ. ಹಾಗೆ ಮನುಷ್ಯ ಒಂದು ಪ್ರಾಯಶ್ಚಿತ್ತ ಕರ್ಮ ಮಾಡ್ತೇನೆ ಅಂತ ಹೊರಟ್ರೆ ಮಾಡ್ತಾನೆ, ಮಾಡಿದ ಕೂಡಲೇ ಮತ್ತೆ ಪಾಪ ಮಾಡ್ತಾನೆ. ಪ್ರಾಯಶ್ಚಿತ್ತ ಹೇಗಿದ್ದರೂ ಪ್ರಾಯಶ್ಚಿತ್ತ ಇದೆಯಲ್ಲ ಅಂತಲೇ ಪಾಪ ಮಾಡೋರು ಇದ್ದಾರೆ. ಮೊದಲೇ ಬಂದು ಪವಮಾನ ಹೋಮ ಬುಕ್ ಮಾಡಿ ಪಾಪ ಮಾಡಲಿಕ್ಕೆ ಹೋಗೋರು ಇದ್ದಾರೆ. ಒಂದು ಪಾಪ ಮಾಡ್ತೇವೆ, ಅದಕ್ಕೆ ಸರಿಯಾಗಿ ಒಂದು ಪ್ರಾಯಶ್ಚಿತ್ತಕ್ಕೆ ಮೊದಲೇ ಡೇಟ್ ಫಿಕ್ಸ್ ಮಾಡಿಕೊಂಡು ಇದೇನಿದು ಪ್ರಾಯಶ್ಚಿತ್ತ ಮತೋಪಾರ್ಥಂ ಮನ್ನೆ ಕುಂಜರ ಶೌಚವತ್ ಅಂತ. ಆಗ ಶುಕಾಚಾರ್ಯ ಹೇಳ್ತಾರೆ, ಹಾಗೆ ಅಂತ ಪ್ರಾಯಶ್ಚಿತ್ತ ಬಿಡಬಾರ್ದು, ಕರ್ಮ ಮಾಡಲೇಬೇಕು. 90 ಅಂಶ ಲೋಪ ಆಗ್ತದೆ, ಆದರೂ ಕೂಡ ಪರಿಪೂರ್ಣ ಅಂತ ಮಾಡಲಿಕ್ಕೆ ಒಂದು ಉಪಾಯ ಇದೆ. ಮಂತ್ರತಸ್ತಂತ್ರತಶ್ಛಿದ್ರಂ ಸ್ವರತೋ ವರ್ಣತೋಪಿ ವಾ ಸರ್ವಂ ಕರೋತಿ ನಿಶ್ಚಿದ್ರಂ ನಾಮ ಸಂಕೀರ್ತನಂ ಹರೇ. ಭಗವಂತನ ನಾಮಕೀರ್ತನ ಮಾಡಿದರೆ ಎಲ್ಲ ಛಿದ್ರಗಳು ಪರಿಪೂರ್ಣ ಆಗ್ತದೆ. ಮಂತ್ರ ಲೋಪ ಆಗಿರ್ತದೆ, ತಂತ್ರ ಲೋಪ ಆಗಿರ್ತದೆ, ದ್ರವ್ಯ ಲೋಪ, ಶೌಚ ಲೋಪ, ಮಡಿ ಲೋಪ ಆಗಿರ್ತದೆ. ಆದರೆ ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ಎಲ್ಲ ಪರಿಪೂರ್ಣ ಆಗ್ತದೆ. ಅದು ಮಾತ್ರ ಮರಿಬಾರ್ದು. ಅದಕ್ಕೆ ಎಲ್ಲ ಕರ್ಮ ಆದಮೇಲೆ ಮಂತ್ರ ತಂತ್ರ ಸ್ವರ ವರ್ಣ ಲೋಪ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯವಂತರ ಜಪಂ ಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಈ 3 ನಾಮಗಳನ್ನು ಹೇಳೋದುಂಟಲ್ಲ, ಇದು ನಾವು ಮಾಡಿದ ಕರ್ಮದ ಪರಿಪೂರ್ಣತೆಗೋಸ್ಕರವಾಗಿ. ಇಷ್ಟು ಸೌಲಭ್ಯ ಕೊಟ್ಟಿದ್ದಾನೆ ಪರಮಾತ್ಮ. ಹರಿನಾಮ ಸಂಕೀರ್ತನೆ ಮಾಡಿರಿ, ನೀವು ಮಾಡಿದ ಕರ್ಮ ಎಲ್ಲ ಪರಿಪೂರ್ಣ ಆಗ್ತದೆ. ಹರಿನಾಮ ಸಂಕೀರ್ತನೆ ಇಲ್ಲದೇನೆ, ಆ ಕರ್ಮದಲ್ಲಿ ಭಾಗವಹಿಸದೇನೆ ಎಲ್ಲೋ ನಿಂತುಕೊಂಡು ಕಾಟಾಚಾರಕ್ಕೋಸ್ಕರ ಯಾರ ಕೈಲೋ ಏನೋ ಮಾಡಿಸಿದರೆ ಆವಾಗ ಆಗೋದಿಲ್ಲ. ಇವೆಲ್ಲ ಅನುಷ್ಠಾನ ಬೇಕು, ಮಂತ್ರ ಜಪ ಬೇಕು ಕೊನೆಗೆ. ಹೀಗೆ ಹೇಳ್ತಾ ನಾಮ ಸಂಕೀರ್ತನೆಗೆ ಎಷ್ಟು ಮಹತ್ವ ಇದೆ ಅಂತ ಅಜಾಮಿಳನ ಕಥೆ ಹೇಳ್ತಾ ಇದ್ದಾರೆ. ಅಜಾಮಿಳ ಅಂತ ಒಬ್ಬ ಇದ್ದ, ಒಳ್ಳೆ ಸದ್ಬ್ರಾಹ್ಮಣನಾಗಿದ್ದ.
ಆದರೆ ಕಾನ್ಯಕುಬ್ಜೆ ದ್ವಿಜಃ ಕಶ್ಚಿತ್ ದಾಸೀಪತಿ ರಜಾಮಿಳಃ, ದಾಸೀಪತಿಯಾದ ಸದ್ಬ್ರಾಹ್ಮಣ ಯಾರೋ ಒಬ್ಬ ದಾಸಿಯನ್ನು ಮದುವೆ ಮಾಡಿಕೊಂಡು 10 ಮಕ್ಕಳನ್ನು ಪಡೆದ. ಭ್ರಷ್ಟನಾದ, ಕರ್ಮ ಬಿಟ್ಟ, ಶ್ರಾದ್ದಾದಿಗಳನ್ನು ಬಿಟ್ಟ, ತಂದೆ ತಾಯಿಗಳ ಸೇವೆ ಬಿಟ್ಟ, ಎಲ್ಲ ಬಿಟ್ಟ. ಅಂತ್ಯಕಾಲ ಬಂತು, ಯಮದೂತರು ಕರ್ಕೊಂಡು ಹೋಗಲಿಕ್ಕೆ ಅಂತ ಬಂದಾಗ ಆಗ ಮಗನನ್ನು ನಾರಾಯಣ ಅಂತ ಕರೆದ. ಕರೆಯುವಾಗ ಅವನಿಗೆ ಹರಿಸ್ಮರಣೆ ಬಂತು. ಯಾಕೆಂದರೆ ನಾಮಸ್ವಾಮಿತೆಯ ತಸ್ಯ ಸ್ಮರಣಂ ಜಾಯತೆ ಯತಃ. ಮಗನಿಗೆ ಹೆಸರಿಡುವಾಗಲೇ ಹರಿಸ್ಮರಣೆ ಬರಲಿ ಅಂತಲೇ ನಾರಾಯಣ ಅಂತ ಹೆಸರಿಟ್ಟಿದ್ದ. ನಾರಾಯಣ ಅಂತ ಮಗನನ್ನು ಕರೆಯುವಾಗ ದೇವರ ನೆನಪು ಬಂತು. ನಾಮಸ್ವಾಮಿ ಪರಮಾತ್ಮ, ಅವನ ಸ್ಮರಣೆ ಬಂತು. ಕೂಡಲೇ ವಿಷ್ಣು ದೂತರು ಬಂದು ಆ ಯಮದೂತರನ್ನ ಓಡಿಸ್ತಾರೆ. ಅವರು ಅಷ್ಟು ಸುಲಭಕ್ಕೆ ಬಿಡಲಿಲ್ಲ. ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಿದ್ರು. ಚಿತ್ವಾ ಪಾಶಾನ್, ಹಗ್ಗ ತುಂಡು ಮಾಡಿ ಯಮದೂತರನ್ನ ಓಡಿಸಿದ್ರಂತೆ. ನಾರಾಯಣ ನಾಮ ಸಂಕೀರ್ತನೆ ಮಾಡಿದ್ದಾನೆ, ಇವನನ್ನು ನೀವು ನರಕಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ದಬಾಯಿಸಿ ಹಗ್ಗ ತುಂಡು ಮಾಡಿ ಕಳಿಸಿದ್ರು. ಆಮೇಲೆ ಯಮದೂತರು ತುಂಡು ಹಗ್ಗ ಹಿಡ್ಕೊಂಡು ಯಮನ ಹತ್ರ ಹೋಗಿ ಕೇಳ್ತಾರೆ, ಯಾರನ್ನು ತರಬೇಕು, ಯಾರನ್ನು ಬಿಡಬೇಕು ಅರ್ಥ ಆಗೋದಿಲ್ಲ. ಎಷ್ಟು ಪಾಪ ಮಾಡಿದ್ದ ಅಜಾಮಿಳ, ಅವನನ್ನು ತರಲಿಕ್ಕೆ ಹೋದರೆ ವಿಷ್ಣು ದೂತರು ಬಂದು ನಮ್ಮನ್ನು ಓಡಿಸಿದರು. ಆವಾಗ ಯಮದೇವರೇ ಭಗವಂತನ ಹತ್ರ ಕ್ಷಮೆ ಕೇಳಿ, ತತ್ಕ್ಷಮ್ಯತಾಂ ಸ ಭಗವಾನ್ ಪುರುಷ ಪುರಾಣ ಅಂತ ಕ್ಷಮೆ ಕೇಳಿ ತನ್ನ ದೂತರಿಗೆ ಶಾಸನ ಮಾಡ್ತಾನೆ. ಇನ್ಮೇಲೆ ಪಾಪ ಮಾಡಿದ್ದಾರೆ ಅಂಥೇಳಿ ಯಾರ್ಯಾರನ್ನೂ ತರಬೇಡಿ. ಪಾಪ ಮಾಡಿದರೂ ಕೂಡ ಯಾರು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ, ಹರಿನಾಮ ಸಂಕೀರ್ತನೆ ಮಾಡಿದ್ದಾರೆ, ಅವರನ್ನು ತರಬೇಡಿ. ಮತ್ತು ಯಾರನ್ನು ತರಬೇಕು? ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನ ಯಧ್ವಮಸತೋ ಕೃತ ವಿಷ್ಣು ಕೃತ್ಯಾನ್. ಯಾರನ್ನು ತರಬೇಕು ಸರಿಯಾಗಿ ಗಮನಿಸಿ. ಜಿಹ್ವಾ ನವಕ್ತಿ ಭಗವದ್ಗುಣ ನಾಮಧೇಯಂ, ಯಾರ ನಾಲಿಗೆ ಪರಮಾತ್ಮನ ಗುಣ ನಾಮಕೀರ್ತನೆ ಮಾಡಿರೋದಿಲ್ಲ ಅಂಥವ್ರನ್ನ ತೊಗೊಂಡು ಬನ್ನಿ. ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ, ಯಾರ ಮನಸ್ಸು ಭಗವಂತನ ಕೃಷ್ಣನ ಚರಣಾರವಿಂದವನ್ನು ಸ್ಮರಣೆ ಮಾಡಿರೋದಿಲ್ಲ ಅಂಥವ್ರನ್ನ ತನ್ನಿ. ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ, ಯಾರ ತಲೆ ಯಾರ್ಯಾರ ಮುಂದೋ ಬಗ್ಗಿರ್ತದೆ, ಕೃಷ್ಣನ ಮುಂದೆ ತಲೆ ಬಗ್ಗಿರೋದಿಲ್ಲ ಅಂಥವ್ರನ್ನ ಕರ್ಕೊಂಡು ಬನ್ನಿ. ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ ತಾನಾನ ಯಧ್ವಮಸತಃ ಅಕೃತ ವಿಷ್ಣು ಕೃತ್ಯಾನ್. ಬೇರೆ ಕೆಲಸ ಬೇಕಾದಷ್ಟು ಮಾಡಿರ್ತಾರೆ, ದೇವತಾ ಕಾರ್ಯ ಒಂದೂ ಮಾಡಿರೋದಿಲ್ಲ. ಬೇಕಾದಷ್ಟು ಸಂಪಾದನೆ ಆಗಿರ್ತದೆ, ದೇವತಾ ಕಾರ್ಯಕ್ಕೆ ಇದೆಲ್ಲ ಯಾಕೆ ಅಂತ ಹಿಂದೇಟು ಹಾಕ್ತಾರೆ. ಇದೆಲ್ಲ ಬೇಕಿತ್ತಾ ಅಂತ ಕೇಳ್ತಾರೆ. ಬೇರೆದಕ್ಕೆಲ್ಲ ಬೇಕಾದಷ್ಟು ಖರ್ಚು ಮಾಡಲಿಕ್ಕೆ ತಯಾರಿದ್ದಾರೆ, ದೇವತಾ ಕಾರ್ಯಕ್ಕೆ ಮಾತ್ರ ಇದು ಯಾಕೆ ಅಂತ ಅನ್ನೋ ಪ್ರಶ್ನೆ ಬರ್ತದೆ. ಒಬ್ಬರು ಪುರೋಹಿತರು ಯಾರನ್ನೋ ಕರೆದ್ರಂತ, ಪುರೋಹಿತರನ್ನ ಯಾರೋ ಕರೆದ್ರು, ನಮ್ಮ ಮನೆಗೆ ಒಂದು ಕಾರ್ಯ ಆಗಬೇಕು, ಬಂದು ಮಾಡಿಸ್ರಿ ಅಂತ. ಆಯಿತು ಅಂತ ಇವರು ಒಪ್ಪಿದರು. ಅವ್ರು ಕೇಳಿದ್ರಂತೆ, ನಿಮಗೇನು ಕೊಡಬೇಕು ಅಂತ. ಪುರೋಹಿತರು ಹೇಳಿದ್ರಂತೆ, ವಾಲ್ಗದವ್ರಿಗಿಂತ ಕಡಿಮೆ ಮಾಡಿಬಿಡಬೇಡಿ ಸಾಕು ಅಂದ್ರಂತ. ವಾಲ್ಗ ಊದೋರಿಗಿಂತ ವೇದ ಹೇಳೋರಿಗೆ ಸ್ವಲ್ಪ ಪ್ರಾಶಸ್ತ್ಯ ಕೊಡಿ ಸಾಕು ಅಂತ. ಹೀಗಿದೆ, ಬೇರೆದಕ್ಕೆ ಬೇಕಾದಷ್ಟು ವಿನಿಯೋಗ ಮಾಡಿ ದೇವತಾ ಪ್ರೀತಿಯ ಕರ್ಮಕ್ಕೋಸ್ಕರವಾಗಿ ಯಾರು ವಿನಿಯೋಗ ಮಾಡೋದಿಲ್ಲ. ತಾನಾನ ಯಧ್ವಮಸತಃ ಅಕೃತ ವಿಷ್ಣು ಕೃತ್ಯಾನ್. ಇದು ಯಮದೇವರು ದೂತರಿಗೆ ಮಾಡಿದ ಉಪದೇಶ. ಮಹಾಪಾತಕ ಮಾಡಿದ್ದರೆ ಅಂತ ಕೇಳಿದರು. ಅದಕ್ಕೂ ಹೇಳ್ತಾರೆ ಯಮದೇವರು, ಎಷ್ಟು ದೊಡ್ಡ ಪಾತಕ ಮಾಡಿದರೂ ಕೂಡ ಕಮಲನಯನ ವಾಸುದೇವ ವಿಷ್ಣು ಧರಣಿಧರ ಅಚ್ಯುತ ಚಕ್ರ ಶಂಖಪಾಣೆ. ಯಾರು ಎಷ್ಟು ಪಾಪ ಮಾಡಿದರೂ ಕೂಡ ಕಮಲನಯನ ವಾಸುದೇವ ವಿಷ್ಣು ಧರಣಿಧರ ಅಚ್ಯುತ ಶಂಖಚಕ್ರಪಾಣೆ ಭವಶರಣಮಿತಿ ಹೀರಯಂತಿ ಏವೈ ತ್ಯಜಭಟ ದೂರತರೇಣ ತಾನ ಪಾಪಾನ್. ಕೃಷ್ಣನ ನಾಮಗಳನ್ನು ಕೂಗಿ ಕರೆದು ಭವಶರಣಂ, ನನ್ನ ಕಾಪಾಡು ಅಂತ ಕೇಳ್ಕೊಂಡಿರ್ತಾರಲ್ಲ. ತ್ಯಜಭಟ ದೂರತರೇಣ ತಾನ ಪಾಪ, ಅವರು ಪಾಪಿಷ್ಠರಲ್ಲ, ಅವ್ರನ್ನ ದೂರದಿಂದಲೇ ಬಿಟ್ಟುಬಿಡಿ. ಹೀಗೆ ಅಜಾಮಿಳನ ಪ್ರಸಂಗದಲ್ಲಿ ಯಮದೇವರು ತನ್ನ ದೂತರಿಗೆ ಹೇಳಿದ್ದು ಇದು ಯಮಗೀತ ಅಂತಾರೆ. ಆಮೇಲೆ ಅಜಾಮಿಳನಿಗೆ ಈ ದೃಶ್ಯ ಕಾಣಿಸ್ತು. ಮತ್ತೆ ನೋಡ್ತಾನೆ, ಯಮದೂತರು ಇಲ್ಲ, ವಿಷ್ಣುದೂತರು ಇಲ್ಲ. ಅಂತೂ ಒಳ್ಳೆ ಪಾಠ ಆಯಿತು. ನಾನು ನಾರಾಯಣ ಅಂತ ಸ್ಮರಣೆ ಮಾಡಿದ್ದಕ್ಕೆ
ವಿಷ್ಣುದೂತರು ಬಂದು ನನ್ನನ್ನು ಯಮದೂತರ ಕೈಯಿಂದ ಬಿಡಿಸಿದ ಹಾಗಾಯಿತು, ಇನ್ಮೇಲೆ ನಿರಂತರ ಹರಿಭಜನೆ ಮಾಡಬೇಕು ಅಂತ ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ತ್ರಿವಿಕ್ರಮ ದೇವಾಲಯದಲ್ಲಿ ಕೂತುಕೊಂಡು ನಿರಂತರ ಹರಿಭಜನೆ ಮಾಡಿ ಅವನು ಮುಕ್ತಿ ಹೊಂದಿದ ಅಂತ ಅಜಾಮಿಳನ ಕಥೆ ಹೇಳಿ, ಹರಿನಾಮ ಸಂಕೀರ್ತನೆ ಇದ್ದರೆ ಆವಾಗ ಪಾಪ ಅಕಸ್ಮಾತ್ ನಡೀತದೆ, ನಡೆದರೆ ಆ ಪಾಪಕ್ಕೆ ನಾವು ಭಯಪಡಬೇಕಾಗಿಲ್ಲ, ನರಕಕ್ಕೆ ಹೋಗ್ತೇವೆ ಅಂತ ಹರಿನಾಮ ಸಂಕೀರ್ತನೆ ಮಾತ್ರ ತಪ್ಪಬಾರದು. ಇಷ್ಟು ಸೌಲಭ್ಯ ಪರಮಾತ್ಮ ಕೊಟ್ಟಿದ್ದಾನೆ. ಅದರಿಂದ ಹರಿನಾಮ ಸಂಕೀರ್ತನೆ ಮಾಡಿರಿ, ಇದು ಪರೀಕ್ಷಿತ ರಾಜ ಹೇಳೋದು. ಆಮೇಲೆ ಮುಂದೆ ಬಂದಿರೋದು ಒಂದು ಸ್ತೋತ್ರದ ಮಹಿಮೆ. ಒಮ್ಮೆ ದೇವೇಂದ್ರ ತನ್ನ ಮನೆಯಲ್ಲಿ ಕೂತಾಗ ಅವನನ್ನು ನೋಡಲಿಕ್ಕೆ ಅಂತ ಬೃಹಸ್ಪತ್ಯಾಚಾರ್ಯರು ಬರ್ತಾರೆ. ಬೃಹಸ್ಪತ್ಯಾಚಾರ್ಯರು ಬಂದಾಗ ದೇವೇಂದ್ರ ಎದ್ದೇಳಲಿಲ್ಲ. ಯಾರೇ ಮನೆಗೆ ಬಂದರೆ, ಒಬ್ಬ ಅತಿಥಿ ಬಂದರೆ ದೃಷ್ಟಿಂ ದದ್ಯಾತ್ ಮನೋ ದದ್ಯಾತ್ ವಾಚಂ ದದ್ಯಾಚ್ಚ ಸೂನೃತಾಂ ಉತ್ಥಾಯ ಚಾಸನಂ ದದ್ಯಾತ್ ಏಷ ಧರ್ಮ ಸನಾತನಃ. ದೃಷ್ಟಿಂ ದದ್ಯಾತ್, ದೃಷ್ಟಿ ಕೊಟ್ಟು ಮಾತಾಡಬೇಕು. ಮನೋ ದದ್ಯಾತ್, ಮನಃಪೂರ್ವಕವಾಗಿ ಮಾತಾಡಬೇಕು. ವಾಚಂ ದದ್ಯಾಚ್ಚ ಸೂನೃತಾನ್, ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಒಂದು ಒಳ್ಳೆಯ ಮಾತು. ಉತ್ಥಾಯ ಚಾಸನಂ ದದ್ಯಾತ್, ಆಸನ ಕೊಡಬೇಕು. ಇದು ಸನಾತನ ಧರ್ಮ. ಬೃಹಸ್ಪತ್ಯಾಚಾರ್ಯರಂಥ ಪುರೋಹಿತರು ಬಂದಾಗ ದೇವೇಂದ್ರ ಎದ್ದೇಳಲಿಲ್ಲ, ಅವರನ್ನು ಸ್ವಾಗತ ಮಾಡಲಿಲ್ಲ. ಅರ್ಧದವರೆಗೆ ಬಂದರೂ ಬೃಹಸ್ಪತ್ಯಾಚಾರ್ಯರು ವಾಪಸ್ ಹೋಗಿಬಿಟ್ಟು, ಇವನು ನನ್ನನ್ನು ತಿರಸ್ಕಾರ ಮಾಡ್ತಿದ್ದಾನೆ ಅಂತ ವಾಪಸ್ ಹೋದರು. ಯಾಕೆ ಬಂದಿದ್ದರೂ ಗೊತ್ತಿಲ್ಲ. ದೇವೇಂದ್ರನಿಗೆ ಚಿಂತೆ ಆಯಿತು, ಅವರು ಬರಲೇ ಇಲ್ವಲ್ಲ, ವಾಪಸ್ ಹೋದರು. ಇವನೇ ಹೋದ, ಅವರನ್ನು ಕಂಡು ಬರೋಣ ಅಂತ ಹೋದರೆ ಮನೆಯಲ್ಲಿ ಬೃಹಸ್ಪತ್ಯಾಚಾರ್ಯ ಇದ್ದರೂ ಕಣ್ಣಿಗೆ ಬೀಳಲಿಲ್ಲ. ಗುರು ಅಸ್ತ ಆಗೋದು ಅಂದರೆ ಇದೆ, ಕಣ್ಣಿಗೆ ಬೀಳಲಿಲ್ಲ. ಏನು ಮಾಡಬೇಕು? ವಾಪಸ್ ಬಂದ. ಇದು ಗೊತ್ತಾಯಿತು ದೈತ್ಯರಿಗೆ. ಇಂದ್ರನಿಗೆ ಗುರುಬಲ ತಪ್ಪಿದೆ. ಗುರುಬಲ ಇಲ್ಲ ಅಂತಾದರೆ ಅವನು ಸೋತಾಗೆ ಲೆಕ್ಕ ಜೀವನದಲ್ಲಿ. ಗುರುಬಲ ತಪ್ಪಿದೆ, ನಾವೀಗ ಯುದ್ಧಕ್ಕೆ ಹೋಗೋಣ ಅಂತ ಶುಕ್ರಾಚಾರ್ಯರನ್ನ ಮುಂದಿಟ್ಟುಕೊಂಡು ಅವರ ಕೈಯಿಂದ ಆಶೀರ್ವಾದ ಪಡೆದು ದೈತ್ಯರು ಯುದ್ಧಕ್ಕೆ ಬಂದರು. ದೇವೇಂದ್ರ ಸೋತು ಹೋದ. ಸಣ್ಣ ವಿಚಾರ. ಬೃಹಸ್ಪತ್ಯಾಚಾರ ಬಂದಾಗ ಬನ್ನಿ ಅಂತ ಒಂದು ಮಾತು ಕರೆದ್ರಾಗಿ ಹೋಗ್ತಿತ್ತು, ಕರೀಲಿಲ್ಲ, ಇಷ್ಟೆಲ್ಲ ಅನಾಹುತ ಆಯಿತು. ಇಂದ್ರನ ಪುಣ್ಯವನ್ನೆಲ್ಲ ಬೃಹಸ್ಪತ್ಯಾಚಾರ ಕಸ್ಕೊಂಡು ಹೋದರು, ಆದ್ದರಿಂದ ಸೋತು ಹೋದ. ಶಾಸ್ತ್ರದ ಮಾತೊಂದಿದೆ, ಒಂದು ಮನೆಗೆ ಒಬ್ಬ ಬಂದಾಗ ಅವನನ್ನು ಅರ್ಚನೆ ಪೂಜೆ ಸತ್ಕಾರ ಮಾಡಿದರೆ ಅವನು ಹೇಗೆ ಹೋಗ್ತಾನೆ ಅಂದರೆ ದುಗ್ಧ ಗೌರಿವ ಗಚ್ಚತಿ. ಮನೆ ಮುಂದೆ ಬಂದು ಒಂದು ಹಸು ಬಕೀಟ್ ತುಂಬ ಹಾಲು ಕೊಟ್ಟು ಖಾಲಿ ಕೆಚ್ಚಲು ಮಾಡ್ಕೊಂಡು ಹೋಗ್ತದಲ್ಲ, ಹಾಗೆ ಹೋಗ್ತಾನಂತೆ. ಒಬ್ಬ ಬ್ರಾಹ್ಮಣ ಬಂದರೆ ತನ್ನ ಪುಣ್ಯವನ್ನೆಲ್ಲ ಯಜಮಾನನಿಗೆ ಧಾರೆ ಎರೆದು ಕೊಟ್ಟು ಹೋಗ್ತಾನೆ. ಯಾವಾಗ? ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧ ಗೌರಿವ ಗಚ್ಚತಿ. ಹಾಲು ಹಿಂಡಿ ಖಾಲಿ ಕೆಚ್ಚಲಿನ ಹಸುವನ್ನು ಕಳಿಸಿದ ಹಾಗೆ ಅದು ಹೋದ ಹಾಗೆ ಹೋಗ್ತಾನೆ ಬ್ರಾಹ್ಮಣ. ಇಲ್ಲದೇ ಇದ್ದರೆ ಬಾವಿಯಲ್ಲಿ ಬಿದ್ದ ವಾಪೀ ಕೂಪ ತಟಾಕಾದವು ಗತಂ ಪಾತ್ರಂ ಜಲಾಶಯೇ ನಹಿ ರಿಕ್ತಂ ಸಮಾಯಾತಿ ವಿಪ್ರಪಾತ್ರಂ ತಥಾ ಸ್ಮೃತಂ. ವಿಪ್ರರನ್ನು ಪಾತ್ರ ಅಂತ ಕರೀತಾರೆ. ಬ್ರಾಹ್ಮಣರನ್ನ ಪಾತ್ರ, ಯೋಗ್ಯ ಪಾತ್ರಕ್ಕೆ ದಾನ ಮಾಡಬೇಕು. ಪಾತ್ರರ ಸಂಗಡ ಯಾತ್ರೆಯೇ ಚರಿಸುತ್ತಾ ಅಂತಾರೆ. ಪಾತ್ರ ಅಂತ ಯಾಕೆ ಕರೀತಾರೆ ಬ್ರಾಹ್ಮಣರನ್ನ ಅಂದರೆ, ನೀರಿದ್ದ ಬಾವಿಗೆ ಪಾತ್ರೆ ಬಿದ್ದರೆ, ಒಂದು ಬಕೆಟ್ ಬಿತ್ತು ನೀರಿದ್ದ ಬಾವಿಗೆ, ಅದನ್ನು ಮೇಲೆ ಎಳೆಯುವಾಗ ತುಂಬಿಕೊಂಡೇ ಬರೋದು, ಖಾಲಿ ಬರೋದಿಲ್ಲ. ವಾಪಿ ಕೂಪ ತಟಾಕಾದವು ಗತಂ ಪಾತ್ರಂ ಜಲಾಶಯೇ. ನೀರು ತುಂಬಿದ ಬಾವಿಯಲ್ಲಿ ಒಂದು ಕೊಡಪಾನ ಬಕೆಟು ಬಿದ್ದರೆ ನೀರು ತುಂಬಿಕೊಂಡೇ ಮೇಲೆ ಬರ್ತದೆ. ಹಾಗೆ ಉಳ್ಳವನ ಮನೆಗೆ ಒಬ್ಬ ಬ್ರಾಹ್ಮಣ ಅತಿಥಿಯಾಗಿ ಬಂದರೆ ತುಂಬಿಕೊಂಡೇ ಹೋಗ್ತಾನಂತೆ, ಖಾಲಿ ಕೈಯಲ್ಲಿ ಹೋಗೋದಿಲ್ಲ. ಏನಾದರೂ ತಾಂಬೂಲ ದಕ್ಷಿಣೆ ಕೊಟ್ಟರೆ ತೊಗೊಂಡು ಹೋಗ್ತಾನೆ, ಇಲ್ಲದೇ ಇದ್ದರೆ ಪುಣ್ಯನಾದರೂ ತೊಗೊಂಡು ಹೋಗ್ತಾನಂತೆ ಯಜಮಾನಂತ. ಅಂತೂ ಪಾತ್ರೆ ಹೇಗೆ ನೀರು ತುಂಬಿಕೊಂಡು ಮೇಲೆ ಬರ್ತದೋ ಹಾಗೆ ಬ್ರಾಹ್ಮಣರು ಕೂಡ ಪಾತ್ರೆಯಲ್ಲಿ ನೀರು ತುಂಬಿದ ಹಾಗೆ ಆ ಪುಣ್ಯವನ್ನು ಕಸ್ಕೊಂಡು ಹೋಗ್ತಾರೆ. ಬೃಹಸ್ಪತ್ಯಾಚಾರ್ಯ ಅದಕ್ಕೆ ಅವನನ್ನು ಪೂಜೆ ಮಾಡಿ ಇಂದ್ರ ಬೃಹಸ್ಪತ್ಯಾಚಾರ್ಯನ ಗೌರವಿಸಬೇಕಾಗಿತ್ತು. ಏನೂ ಮಾಡಲಿಲ್ಲ, ಹೊರಟ ಹಾಗೆ ಹೋಗಿಬಿಟ್ರು ಬೃಹಸ್ಪತ್ಯಾಚಾರ್ಯರು. ಇಂದ್ರನ ಪುಣ್ಯ ಎಲ್ಲ ಹೋಯಿತು, ಯುದ್ಧದಲ್ಲಿ ಸೋತು ಹೋದ. ಆವಾಗ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾನೆ, ಹೀಗಾಯಿತು ಪರಿಸ್ಥಿತಿ ಎಂದಾಗ ಬ್ರಹ್ಮದೇವರು ಹೇಳಿದರು, ಈಗ ನಿಮಗೆ ಗುರುಬಲ ಇಲ್ಲ, ಪುರೋಹಿತರು ಸಿಟ್ಟಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ಇನ್ನೊಬ್ಬರನ್ನ ಹೇಳ್ತೇನೆ ನಾನು, ವಿಶ್ವರೂಪಾಚಾರ್ಯರು ಅಂತ ಒಬ್ಬರಿದ್ದಾರೆ,
ತದ್ವಿಶ್ವರೂಪಂ ಭಜತಾಶು ವಿಪ್ರಂ ತಪಸ್ವಿನಂ ತ್ವಾಷ್ಟ್ರಮಥಾತ್ಮವಂತಂ. ವಿಶ್ವರೂಪಾಚಾರ್ಯರು ಅಂತ ಮಂತ್ರಜ್ಞರಿದ್ದಾರೆ, ಅವರಲ್ಲಿ ಹೋಗಿ ನೀವು ಯಾಚನೆ ಮಾಡಿರಿ, ಅವರು ನಿಮ್ಮ ಕಾರ್ಯ ಮಾಡಿಕೊಡ್ತಾರೆ. ಹಾಗೆ ಇಂದ್ರಾದಿ ದೇವತೆಗಳೆಲ್ಲ ವಿಶ್ವರೂಪಾಚಾರ್ಯ ಹತ್ರ ಬಂದರು, ನೀವು ನಮಗೆ ಪುರೋಹಿತರಾಗಬೇಕು. ಬೃಹಸ್ಪತ್ಯಾಚಾರ್ಯ ಸಿಟ್ಟಾಗಿದ್ದಾರೆ, ಕಣ್ಣಿಗೆ ಬೀಳ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಅಸ್ತಂಗತರಾಗಿದ್ದಾರೆ, ಗುರುದಯ ಆಗೋ ತನಕನಾದರೂ ಒಬ್ಬರು ಬೇಕಲ್ಲ ಅಂತ ಕೇಳಿದಾಗ ವಿಶ್ವರೂಪಾಚಾರ್ಯರು ಮೊದಲು ಸಂಕೋಚಪಟ್ಟರು. ಬಹಳ ಕಷ್ಟದ ಕೆಲಸ ಇದು, ಆದರೂ ಪ್ರಾಮಾಣಿಕವಾಗಿ ಸಾಧ್ಯವಾದಷ್ಟು ಮಾಡ್ತೇನೆ ಅಂತ ಹೇಳಿ ವಿಶ್ವರೂಪಾಚಾರ್ಯರು ಬಂದು ಇಂದ್ರನಿಗೆ ಪುರೋಹಿತರಾದರು. ಪುರೋಹಿತರಾಗಿ ಅವರು ಮಾಡಿದ್ದೇನು ಅಂದರೆ, ನಿನಗೆ ಜಯ ಬರಬೇಕು, ಯುದ್ಧದಲ್ಲಿ ಜಯ ಬರಬೇಕು. ಈಗ ಸೋತಿದ್ದಿ, ಯುದ್ಧದಲ್ಲಿ ಜಯಕ್ಕೋಸ್ಕರ ನಾರಾಯಣ ವರ್ಮ ಅನ್ನುವಂಥ ಒಂದು ಸ್ತೋತ್ರವನ್ನು ಉಪದೇಶ ಮಾಡ್ತೇನೆ. ಆ ನಾರಾಯಣ ವರ್ಮವನ್ನು ಪುರಶ್ಚರಣ ಮಾಡು, ಅಂದರೆ ಆವೃತ್ತಿ ಮಾಡಿ ಪಾರಾಯಣ ಮಾಡು. ಅದರಿಂದ ನಿನಗೆ ಪುನಃ ಸ್ವರ್ಗ ಸಿಂಹಾಸನ ಸಿಗ್ತದೆ, ಸಂಪತ್ತು ಬರ್ತದೆ, ಜಯ ಬರ್ತದೆ, ಎಲ್ಲವೂ ಆಗ್ತದೆ. ಮತ್ತು ಬರೀ ಯುದ್ಧದ ಜಯಕ್ಕೋಸ್ಕರ ಅಲ್ಲ, ಯಾವುದೇ ಸಮಸ್ಯೆ ಜೀವನದಲ್ಲಿ ಬರಲಿ ನಾರಾಯಣ ವರ್ಮ ಪಾರಾಯಣ ಮಾಡು. ನಾರಾಯಣಮಯಂ ವರ್ಮ ಸನ್ನಹ್ಯೇದ್ ಭಯ ಆಗತೆ. ಭಯ ಆಗತೆ, ಜೀವನದಲ್ಲಿ ಏನೇ ಭಯ ಬರಲಿ, ಸಮಸ್ಯೆ ಬರಲಿ, ಆತಂಕ ಉಂಟಾಗಲಿ, ನಾರಾಯಣ ವರ್ಮ ಪಾರಾಯಣ ಮಾಡಿದರೆ ತತ್ಕಾಲದಲ್ಲಿ ಪರಿಹಾರ ಸಿಗ್ತದೆ ಅಂತ ಹೇಳಿ ನಾರಾಯಣ ವರ್ಮ ಉಪದೇಶ ಮಾಡಿದರು. ಅದರ ಮಹಿಮೆಯನ್ನು ಹೇಳಿದರು. ಒಬ್ಬ ಬ್ರಾಹ್ಮಣ ಇದ್ದಂತೆ, ಆ ಕೌಶಿಕ ಗೋತ್ರದ ಬ್ರಾಹ್ಮಣ. ಆತನಿಗೆ ಮಕ್ಕಳಿಲ್ಲ, ಮದುವೆ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮಂದರಿಲ್ಲ, ಅವರ ಮಕ್ಕಳಿಲ್ಲ, ಯಾರೂ ದಿಕ್ಕೇ ಇಲ್ಲ. ಅವನಿಗೆ ಸರ್ವಸ್ವ ಅಂದರೆ ನಾರಾಯಣ ವರ್ಮ, ದಿನ ಪಾರಾಯಣ ಮಾಡ್ತಿದ್ದ. ಒಂದಿನ ಪ್ರವಾಸಕ್ಕೆ ಹೋಗುವಾಗ ಮರುಭೂಮಿಯಲ್ಲಿ ಸತ್ತನಂತೆ, ನೀರಿಲ್ಲದೆ ಮರುಭೂಮಿಯಲ್ಲಿ ಸತ್ತ. ಯಾರೂ ಸಂಸ್ಕಾರ ಮಾಡುವವರೇ ಇಲ್ಲ, ಸತ್ತಿದ್ದಾನೋ ಬದುಕಿದ್ದಾನೋ ಅಂತ ಕೇಳುವವರೂ ಇಲ್ಲ. ನರಿ ನಾಯಿ ತಿಂದು ಅವನ ಎಲುಬಲ್ಲೇ ಬಿದ್ದಿತ್ತಂತೆ. ನೋಡಿ ಅವನಿಗೆ ಮೋಕ್ಷ ಆಯಿತು. ಮೋಕ್ಷ ಆಯಿತು ಅವನಿಗೆ. ಹೇಗೆ? ಒಬ್ಬ ಗಂಧರ್ವ ವಿಮಾನದಲ್ಲಿ ಹೋಗ್ತಾ ಆ ಎಲುಬನ್ನು ದಾಟಿದ್ನಂತೆ. ಎಲುಬು ದಾಟಿದ ಕೂಡಲೇ ವಿಮಾನ ಬಿತ್ತು. ಆಶ್ಚರ್ಯ ಆಯಿತು. ಯಾಕೆ ಬಿತ್ತು ವಿಮಾನ ಅಂತ ಕೇಳಿದ. ವಾಲಿಖಿಲ್ಯ ಅನ್ನುವ ಜಾತಿಯ ಋಷಿಗಳಿದ್ದರಲ್ಲಿ, ಅವರು ಯೋಗ ದೃಷ್ಟಿಯಿಂದ ನೋಡಿ ಹೇಳ್ತಾರೆ, ಇಲ್ಲಿ ನಾರಾಯಣ ವರ್ಮ ಪಾರಾಯಣ ಮಾಡಿದ ಒಬ್ಬ ಬ್ರಾಹ್ಮಣ ಸತ್ತ ಜಾಗ, ಅವನ ಎಲುಬಲ್ಲಿ ಭೂಗತ ಆಗಿದೆ, ಮಳೆ ಬಂದೆಲ್ಲ ಬಂದು ಮಣ್ಣಲ್ಲಿ ಸೇರಿಕೊಂಡಿದೆ, ನೀನು ಅದನ್ನು ದಾಟಿದೆ, ಅತಿಕ್ರಮಣ ಮಾಡಿದೆ, ಅದಕ್ಕೆ ವಿಮಾನದಿಂದ ಬಿದ್ದಿ. ಈಗ ನೀನು ಪ್ರಾಯಶ್ಚಿತ್ತ ಮಾಡಿಕೊಂಡು ಆ ಅಸ್ಥಿಯನ್ನು ಸರಸ್ವತಿ ನದಿಯಲ್ಲಿ ವಿಸರ್ಜನೆ ಮಾಡಿ ಕರ್ಮ ಮಾಡು ಅಂತ ಋಷಿಗಳು ಹೇಳಿದರು. ಆ ಗಂಧರ್ವ ಕರ್ಮ ಮಾಡಿದ, ಅವನಿಗೆ ಮೋಕ್ಷ ಆಯಿತು. ಆ ಗಂಧರ್ವ ಮಾಡಿದ ಅಂತ ಅಷ್ಟೇ ಅಲ್ಲ, ಗಂಧರ್ವಾಣಾಂ ಚಿತ್ರರಥ ಅಂತ ಗೀತೆಯಲ್ಲಿ, ಗಂಧರ್ವರ ಪೈಕಿ ಚಿತ್ರರಥನಲ್ಲಿ ಪರಮಾತ್ಮನ ವಿಭೂತಿ ರೂಪ ಇದೆ. ಅವನು ನಾರಾಯಣ ವರ್ಮ ಪಾರಾಯಣ ಮಾಡಿದ್ದರಿಂದ ವಿಭೂತಿ ರೂಪದಿಂದ ಗಂಧರ್ವನಲ್ಲಿದ್ದು ಚಿತ್ರರಥನಲ್ಲಿದ್ದು ಪರಮಾತ್ಮನೇ ಬಂದು ಸಂಸ್ಕಾರ ಮಾಡಿದ. ಅದರಿಂದ ನಾರಾಯಣ ವರ್ಮ ಸಿದ್ಧಿ ಇದ್ದವರಿಗೆ ಯಾವ ಭಯವೂ ಇಲ್ಲ. ಯಾರು ಏನೂ ದಿಕ್ಕಿಲ್ಲದೆ ಇದ್ದರೂ ಕೂಡ ಪರಮಾತ್ಮ ಆ ಸಮಯಕ್ಕೆ ಯಾರನ್ನೋ ತಂದು ಕಾರ್ಯ ಮಾಡಿಸ್ತಾನೆ. ಇಷ್ಟು ಮಹತ್ವ ಉಂಟು ಅಂತ ಹೇಳಿ ನಾರಾಯಣ ವರ್ಮ ಉಪದೇಶ ಮಾಡಿದರು. ಅದು ಕೇವಲ 23 ಶ್ಲೋಕ. ಗಾಯತ್ರಿ ಮಂತ್ರದ ಸಾರ. ಗಾಯತ್ರಿ ಮಂತ್ರದಲ್ಲಿರೋದು 23 ಅಕ್ಷರ. ತತ್ಸವಿತುರ್ವರೆಣ್ಯಂ, ನೆಮ್ ಅಂತ ಸಂಧಿ ಮಾಡಿ ಹೇಳಬೇಕು, ಆವಾಗ 23 ಅಕ್ಷರ ಆಗ್ತದೆ. ನಾರಾಯಣ ವರ್ಮದಲ್ಲಿರೋದು 23 ಶ್ಲೋಕ. ಒಂದೊಂದು ಶ್ಲೋಕ ಹೇಳುವಾಗ ಗಾಯತ್ರಿಯ ಒಂದೊಂದು ಅಕ್ಷರವನ್ನು ಬೀಜಾಕ್ಷರ ಮಾಡಿ ಒಂದೊಂದು ಅಕ್ಷರ ಹೇಳಿ ಒಂದೊಂದು ಶ್ಲೋಕ ಹೇಳಬೇಕು, ಆಗ ಅದು ಪವರ್ಫುಲ್ ಆಗ್ತದೆ. ಈಗ ಉದಾಹರಣೆಗೆ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ಅಂತ ಪ್ರಾರಂಭ ಆಗ್ತದೆ. ಗಾಯತ್ರಿ ಮಂತ್ರದಲ್ಲಿ ಮೊದಲನೇ ಅಕ್ಷರ ಯಾವುದು? ತತ್ಸವಿತುರ್ವರೆಣ್ಯಂ ತ. ಪಾರಾಯಣ ಮಾಡುವಾಗ ಓಂ ತಂ ಓಂ ಹೀಗೆ ಬೀಜಾಕ್ಷರ ಮಾಡಿ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂದಧಾನೋಷ್ಟಗುಣೋಷ್ಟಬಾಹು. ಒಂದು ಶ್ಲೋಕ. ಎರಡನೇ ಶ್ಲೋಕ ಹೇಳುವಾಗ ತತ್ಸ ಓಂ ಸಂ ಓಂ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾ ವಟುವಾ ಮನೋವ್ಯಾತ್ ತ್ರಿವಿಕ್ರಮಖ್ಯೇವತು ವಿಶ್ವರೂಪ. ತತ್ಸ ವಿ
ಓಂ ವಿಂ ಓಂ ದುರ್ಗೇಶ್ವಟವ್ಯಾಜಿಮುಖಾದಿಷು ಪ್ರಭು ಪಾಯಾನ್ ನೃಸಿಂಹೋ ಸುರಯೂಥಪಾರಿ ಹೀಗೆ ಹೇಳಬೇಕು. ಕೊನೆಗೆ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅರ್ಧಾಕ್ಷರ ಲೆಕ್ಕಕ್ಕಿಲ್ಲ. ಯಾ ಅನ್ನೋದು ಸ್ವರಸಹಿತವಾದ್ದು. ಓಂ ಯಾಂ ಓಂ ವಿದಿಕ್ಷು ದಿಕ್ಷೂರ್ಧ್ವಮಧ ಸಮಂತಾತ್ ಅಂತರ್ಬಹಿರ್ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯಂ ಸ್ವನೇನ ಸ್ವತೇಜಸಾಗ್ರಸ್ತ ಸಮಸ್ತತೇಜಾ. ಈ ರೀತಿ 23 ಶ್ಲೋಕದ ನಾರಾಯಣ ವರ್ಮ ಪಾರಾಯಣ ಮಾಡಿದರೆ, ಒಂದೊಂದು ಅಕ್ಷರ ಗಾಯತ್ರಿಯನ್ನು ಬೀಜಾಕ್ಷರ ಮಾಡಿ ಹೇಳಿ ಪಾರಾಯಣ ಮಾಡಿದರೆ ಎಲ್ಲ ಭಯ ಪರಿಹಾರ. ಪರಮಾತ್ಮ ವರ್ಮ ಅಂದ್ರೇನು? ಕವಚ. ಭಗವಂತನ ರೂಪಗಳು, ಪರಮಾತ್ಮನ ಆಯುಧಗಳು, ಅವನ ಪಾರ್ಷದರು ಎಲ್ಲರೂ ನಮಗೆ ಕವಚದಂತೆ ಇದ್ದು ರಕ್ಷಣೆ ಮಾಡ್ತಾರೆ. ಇದು ನಾರಾಯಣ ವರ್ಮದ ಸ್ತೋತ್ರದ ಮಹತ್ವ. ಇದನ್ನು ಉಪದೇಶ ಮಾಡಿದರು ವಿಶ್ವರೂಪಾಚಾರ್ಯರು. ಇಂದ್ರ ಇದನ್ನು ಪಾರಾಯಣ ಮಾಡಿ ಜಯಗಳಿಸಿದ. ಇದು ಇಷ್ಟೇ ಅಲ್ಲ, ಇದಕ್ಕೆ ವ್ಯಾಖ್ಯಾನದಲ್ಲಿ ಇನ್ನೂ ಮಹತ್ವ ಹೇಳ್ತಾರೆ. ಈ ವಿಶ್ವರೂಪಾಚಾರ್ಯರು ದೇವೇಂದ್ರನಿಗೆ ಉಪದೇಶ ಮಾಡಿದ್ದು. ವಿಶ್ವರೂಪಾಚಾರ್ಯ ಗುರುಗಳು ದಧೀಚಿ ಋಷಿಗಳು, ಅವರು ನಾರಾಯಣ ವರ್ಮದ ಮೂಲ. ಅವರಿಂದ ವಿಶ್ವರೂಪಾಚಾರ್ಯರಿಗೆ ಬಂತು, ವಿಶ್ವರೂಪಾಚಾರ್ಯರಿಂದ ಇಂದ್ರನಿಗೆ ಬಂತು. ಒಮ್ಮೆ ವಿಶ್ವರೂಪಾಚಾರ್ಯರು ಹೋದರು. ಆವಾಗ ನಾರಾಯಣ ವರ್ಮ ಬಲ್ಲವರು ಇಬ್ಬರೇ ಇದ್ದರು, ಒಂದು ದಧೀಚಿ ಋಷಿಗಳು, ಒಂದು ದೇವೇಂದ್ರ. ಅಶ್ವಿನಿ ದೇವತೆಗಳು ಇಡೀ ಜಗತ್ತಿನ ವೈದ್ಯರು, ಅವರಿಗೆ ನಾರಾಯಣ ವರ್ಮ ಬೇಕಾಗಿದೆ. ಯಾಕೆಂದರೆ ನಾರಾಯಣ ವರ್ಮ ಇದ್ದರೆ ಯಂ ಪಶ್ಯತಿ ಚಕ್ಷುಷಾ ಪದಾವಾ ಸಂಸ್ಪೃಶೇತ್ ಸದ್ಯ ಸಾಧ್ವಸಾತ್ಸ ವಿಮುಚ್ಯತೆ. ನಾರಾಯಣ ವರ್ಮ ಪಾರಾಯಣ ಮಾಡುವವರು ರೋಗಿಗಳ ಮೇಲೆ ದೃಷ್ಟಿ ಹಾಕಿದರೆ ಅವರ ರೋಗ ವಾಸಿ ಆಗ್ತದಂತೆ. ಅವರ ಪಾದ ಸ್ಪರ್ಶ ಆದರೆ ಸಾಕು ರೋಗ ವಾಸಿ ಆಗ್ತದಂತೆ. ಅಷ್ಟು ಮಹತ್ವ ಇದೆ ನಾರಾಯಣ ವರ್ಮಕ್ಕೆ. ಅದಕ್ಕೆ ಅಶ್ವಿನಿ ಕುಮಾರರು ಜಗತ್ತಿನ ವೈದ್ಯರು. ನಮಗೂ ನಾರಾಯಣ ವರ್ಮ ಇದ್ದರೆ ಔಷಧಿ ಕೊಡುವವರು ನಾವು. ಔಷಧಿ ಕೊಡೋದ್ರ ಜೊತೆಗೆ ನಾರಾಯಣ ವರ್ಮ ಪಾರಾಯಣ ಮಾಡಿಕೊಟ್ರೆ ಇನ್ನೂ ಹೆಚ್ಚು ಪ್ರಭಾವಿ. ಅದಕ್ಕೆ ದಧೀಚಿ ಋಷಿಗಳ ಹತ್ರ ಬಂದರು ಅಶ್ವಿನಿ ಕುಮಾರ್, ನಮಗೆ ನಾರಾಯಣ ವರ್ಮ ಉಪದೇಶ ಮಾಡಿ ಅಂತ. ದಧೀಚಿ ಋಷಿಗಳು ಒಂದು ಹೋಮ ಮಾಡ್ತಾಯಿದ್ರು. ಹೋಮ ಮುಗಿಲಿ ಆಮೇಲೆ ಉಪದೇಶ ಮಾಡ್ತೇನೆ, 2 ಗಂಟೆ ಬಿಟ್ಟು ಬನ್ನಿ ಅಂದರು. ಇವರು ವಾಪಸ್ ಬಂದರು. ಇದನ್ನು ದೇವೇಂದ್ರ ನೋಡಿದ. ದೇವೇಂದ್ರನಿಗೆ ಕುತೂಹಲ, ಅಶ್ವಿನಿ ಕುಮಾರರು ದಧೀಚಿ ಋಷಿಗಳ ಆಶ್ರಮಕ್ಕೆ ಯಾಕೆ ಹೋಗಿದ್ದರು ಅಂತ ಕುತೂಹಲ. ಆ ಕುತೂಹಲ ತಾಳಲಾರದೆ ತಾನೇ ಬಂದುಬಿಟ್ಟೆ. ಕೊನೆಗೆ ಇಂದ್ರ ದಧೀಚಿ ಋಷಿಗಳ ಹತ್ರ ಬಂದು ಅಶ್ವಿನಿ ಕುಮಾರರು ಬಂದಿದ್ದರಲ್ಲ ಯಾಕೆ ಅಂತ ಕೇಳಿದ. ಅವರು ಇದ್ದದ್ದು ಹೇಳಿದರು, ಅವರಿಗೆ ನಾರಾಯಣ ವರ್ಮ ಉಪದೇಶ ಬೇಕಂತೆ ಬಂದಿದ್ದರು ಅಂತ. ಗಾಬರಿಯಾಗಿ ಕೇಳಿದ ಇಂದ್ರ, ಉಪದೇಶ ಮಾಡಿಬಿಟ್ರ ನೀವು ಅಂತ. ಮಾಡಿಲ್ಲ, ಬರಲಿಕ್ಕೆ ಹೇಳಿದ್ದೀನಿ, ಆಮೇಲೆ ಮಾಡ್ತೀನಿ ಎಂದರು. ಆ ಪುಣ್ಯ ಪರವಾಗಿಲ್ಲ, ಇನ್ನೂ ಮಾಡಿಲ್ಲ. ಇಂದ್ರ ಹೇಳ್ತಾನೆ, ಅವರೇನಾದರೂ ಮತ್ತೆ ಬಂದಾಗ ನೀವು ಉಪದೇಶ ಮಾಡಿದರೆ ನಿಮ್ಮ ತಲೆ ತೆಗಿತೀನಿ, ಮಾಡಬೇಡಿ. ನಿಮಗೆ ಬರ್ತದೆ ನಾರಾಯಣ ವರ್ಮ, ನನಗೆ ಬರ್ತದೆ ಸಾಕು. ಇನ್ಯಾರಿಗೂ ಈ ರಹಸ್ಯ ವಿದ್ಯೆ ಬರೋದು ಬೇಡ. ಯಾರಿಗಾದರೂ ಏನಾದರೂ ಫಲ ಆಗಬೇಕಾದ್ರೆ ನಮ್ಮ ಹತ್ರನೇ ಬರಲಿ, ನಾವೇ 2 ಉತ್ತತ್ತೆ ಅಭಿಮಂತ್ರಿಸಿ ಕೊಡೋಣ. ಬೇಕಾದ್ರೆ 2 ಖರ್ಜೂರ ಕೊಟ್ಟರೆ ಸಾಕು ಅಭಿಮಂತ್ರಿಸಿ. ನಾರಾಯಣ ವರ್ಮ ಮಾತ್ರ ಕೊಡಬೇಡಿ. ಎಲ್ರಿಗೂ ಇದು ಪ್ರಚಾರ ಆಗಿಬಿಡ್ತದೆ, ರಹಸ್ಯವಿದ್ಯೆ ನಮ್ಮಿಬ್ಬರಲ್ಲೇ ಇರಲಿ ಸಾಕು. ವಿಶ್ವರೂಪಾಚಾರ್ಯರಂತೂ ಹೋಗೇ ಆಯಿತು. ಇವರು ದಧೀಚಿ ಋಷಿಗಳು ಹೇಳಿದರು, ಇಲ್ಲ ಬಂದವ್ರನ್ನ ವಾಪಸ್ ಕಳಿಸಿದ್ದೀನಿ, ಮತ್ತೆ ಅವರಿಬ್ಬರಿಗೆ ಹೇಳ್ತೀನಿ, ಮತ್ತೆ ಯಾರಿಗೂ ಹೇಳಲ್ಲ ಅಂತ. ಅವರಿಬ್ಬರಿಗೆ ಹೇಳಿದರು, ಒಬ್ಬೊಬ್ಬರು ಮತ್ತೆ ಇಬ್ಬರಿಬ್ಬರಿಗೆ ಹೇಳ್ತಾರೆ. ಇಡೀ ಜಗತ್ತಿನ ತುಂಬ ಹೋಗ್ತದೆ, ಹೇಳಬೇಡಿ, ತಲೆ ತೆಗಿತೀನಿ ಹೇಳಿದರೆ ಅಂತಂದು. ಆಯ್ತಪ್ಪ ಅಂತ ಕೈ ಜೋಡಿಸಿ ಕಳಿಸಿದರು. ಇದು ದಧೀಚಿ ಇವರಿಗೆ, ಅಶ್ವಿನಿ ಕುಮಾರಿಗೆ ಇದು ಗೊತ್ತಿಲ್ಲ. ಇಂದ್ರ ಬಂದು ಬೆದರಿಕೆ ಹಾಕಿದ್ದು ಗೊತ್ತಿಲ್ಲ. ಆಮೇಲೆ ಅಶ್ವಿನಿ ಕುಮಾರರು ಬಂದರು. ನಾರಾಯಣ ವರ್ಮ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಉಪದೇಶ ಮಾಡಿ ಅಂತ. ಇದ್ದದ್ದು ಹೇಳಿದರು ದಧೀಚಿ ಋಷಿಗಳು, ಉಪದೇಶ ಮಾಡ್ತೇನೆ ಅಂತ ನಿಮಗೆ ಹೇಳಿದ್ದೆ, ಆದರೆ ಇಂದ್ರ ಬಂದು ಹೆದರಿಸಿ ಹೋಗಿದ್ದಾನೆ, ನಿಮಗೆ ಉಪದೇಶ ಕೊಟ್ಟರೆ ತಲೆ ತೆಗಿತಾನಂತೆ ಅಂತ. ಅಶ್ವಿನಿ ಕುಮಾರರು ಹೇಳಿದರು, 2 ಸಲ ತಿರುಗಿಸಿದ್ದೀರಿ ನಮ್ಮನ್ನು, ಉಪದೇಶ ಕೊಟ್ಟರಿ ಸರಿ, ಇಲ್ಲ ಅಂದ್ರೆ ನಾನೇ ನಿಮ್ಮ ತಲೆ ತೆಗಿತೇವೆ ಅಂದ್ಬಿಟ್ಟು. ನಮಗೆ ಬರೋದಿಲ್ವ ತಲೆ ತೆಗಿಲಿಕ್ಕೆ, ನಾವೇ ತಲೆ ತೆಗಿತೇವೆ. ಏನು ಮಾಡಬೇಕು ದಧೀಚಿ ಋಷಿಗಳು? ಉಪದೇಶ ಮಾಡಿದರೆ ಇಂದ್ರ ತಲೆ ತೆಗಿತಾನಂತೆ, ಮಾಡದೇ ಇದ್ದರೆ ನಾವೇ ತಲೆ ತೆಗಿತೀವಿ ಅಂತ ಅಶ್ವಿನಿ ದೇವತೆಗಳು ಕೂತಿದ್ದಾರೆ. ಕಣ್ಣೀರು ಹಾಕಿದ್ರಂತೆ. ಯಾಕಾದರೂ ನಾರಾಯಣ ವರ್ಮ ಕಲಿತೆ ಅನಿಸ್ಬಿಡ್ತಾವ್ರಿಗೆ. ಬಂದದ್ರಿಂದಲೇ ಇಷ್ಟು ಗೋಳಾಯಿತು. ಕೊನೆಗೆ ಅಶ್ವಿನಿ ಕುಮಾರರೇ ಸಮಾಧಾನ ಮಾಡಿ ಹೇಳ್ತಾರೆ, ನೀವೇನೂ ಚಿಂತೆ ಮಾಡಬೇಡಿ, ಈಗಲೇ ತಲೆ ತೆಗೆದು ಬಿಡ್ತೇವೆ ಅಂದರು. ತಲೆ ತೆಗಿತೀವಿ, ಅದನ್ನೊಂದು ಕಡೆ ಸೇಫಾಗಿ ಇಟ್ಟಿರ್ತೀವಿ.
ಫ್ರಿಡ್ಜಲ್ಲೋ ಎಲ್ಲೋ ಇಡ್ತೀವಿ. ಅಲ್ಲಿ ಒಂದು ಕುದುರೆ ಇತ್ತು, ಆ ಕುದುರೆ ತಲೆ ತೆಗೆದು ನಿಮಗೆ ಜೋಡಿಸ್ತೇವೆ. ಆ ಕುದುರೆ ತಲೆಯಿಂದ ನಮಗೆ ಉಪದೇಶ ಮಾಡಿ. ಅಷ್ಟೊತ್ತಿಗೆ ಇಂದ್ರ ಬರ್ತಾನೆ, ಆ ಕುದುರೆ ತಲೆ ತೆಗೆದು ಹೋಗ್ತಾನೆ, ನಾವು ಹಳೆ ತಲೆ ಜೋಡಿಸಿ ಹೋಗ್ತೇವೆ, ಯೋಚನೆ ಮಾಡಬೇಡಿ ಎಂದು. ಆ ದಧೀಚಿ ಕೇಳ್ತಾರೆ, ಇಷ್ಟೆಲ್ಲ ಮಾಡಲಿಕ್ಕೆ ಬರುತ್ತಾ ನಿಮಗೆ ಎಂದರು. ಒಬ್ಬರು ತಲೆ ತೆಗೆದು ಕುದುರೆ ತಲೆ ನನಗಿಟ್ಟು, ಆಮೇಲೆ ಅವನು ಇಂದ್ರ ಕುದುರೆ ತಲೆ ತೆಗೆದ ಮೇಲೆ ನನ್ನ ತಲೆ ವಾಪಸ್ ನನಗೆ ಜೋಡಿಸಿ. ಎಲ್ಲ ವಿದ್ಯೆನೂ ನಮಗೆ ಮೆಡಿಕಲ್ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದಾರೆ. ನಾರಾಯಣ ವರ್ಮ ಒಂದು ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಅಂದರು ಅವರು. ನಾರಾಯಣ ವರ್ಮ ಒಂದು ಇಲ್ಲ, ಅದು ಬೇಕಾಗಿದೆ ನಮಗೆ. ಬೇಕಾದ್ರೆ ನಾವು ತಲೆ ತೆಗೆದು ಜೋಡಿಸಿ ಇದೆಲ್ಲ ಮಾಡ್ತಾರಲ್ಲ, ಕಿಡ್ನಿ ಮಾಡಿದ ಹಾಗೆ, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಮಾಡ್ತೀವಿ ನಾವು. ನಾರಾಯಣ ವರ್ಮ ಬೇಕು. ಸರಿ, ಹಾಗಾದರೆ ಅಂಥೇಳಿ ಒಪ್ಪಿದರು ದಧೀಚಿ ಋಷಿಗಳು. ಅಶ್ವಿನಿ ಕುಮಾರರು ತಲೆ ತೆಗೆದರು. ತಲೆ ತೆಗೆದು ಎಲ್ಲಿಟ್ಟಿದ್ರೋ ಕುದುರೆ ತಲೆ ಜೋಡಿಸಿದರು. ಆ ಕುದುರೆ ತಲೆಯಿಂದ ಅಶ್ವಶಿರಾಹ ಅಂತ ಆವಾಗ ಅವರಿಗೆ ಹೆಸರು. ಅಶ್ವಶಿರಾ ಅಂತ ದಧೀಚಿ ಋಷಿಗಳ ಹೆಸರು. ಅಶ್ವಶಿರಸ್ಸಿನಿಂದ ಉಪದೇಶ ಮಾಡಿದರು. 23 ಶ್ಲೋಕ. ಇಂದ್ರನಿಗೆ ಗೊತ್ತಾಯಿತು, ಬರೋದ್ರೊಳಗೆ ಉಪದೇಶ ಮುಗೀತು. ಇಂದ್ರ ಬಂದವನೇ ಆಚೀಚೆ ನೋಡಲಿಲ್ಲ, ತಲೆ ತೆಗೆದ ಹೋದ. ಅಲ್ಲೇ ಮರದ ಮರೆಯಲ್ಲಿ ನಿಂತ್ಕೊಂಡಿದ್ದರು ಅಶ್ವಿನಿ ಕುಮಾರರು. ಇಂದ್ರ ಆಚೆ ಹೋದ ಕೂಡಲೇ ಇವರ ತಲೆ ಇವರಿಗೆ ಜೋಡಿಸಿ, ಆ ಕುದುರೆ ತಲೆಯನ್ನು ಕುದುರೆಗೆ ಜೋಡಿಸಿ, ಅದು ಏನು ಮಾಡಬೇಕು ಪಾಪ ಇಲ್ದಿದ್ರೆ ಅದ್ರದ್ದು ಗೋಳು, ಅದಕ್ಕೆ ಅದನ್ನು ಜೋಡಿಸಿ ಅಶ್ವಿನಿ ಕುಮಾರರು ಅಂತೂ ಇಂತೂ ನಾರಾಯಣ ವರ್ಮ ಕಲಿತು ಹೋದರಂತ. ಇಷ್ಟು ಮಹತ್ವ ಇದೆ ನಾರಾಯಣ ವರ್ಮಕ್ಕೆ. ಎಷ್ಟು ಶ್ರಮಪಟ್ಟು ಅಧ್ಯಯನ ಮಾಡಿದ್ದಾರೆ. ಇದು ಈ ನಾರಾಯಣ ವರ್ಮ ಸಿಗೋದು ಭಾಗವತದಲ್ಲಿ ಮಾತ್ರ. ವೃತ್ರಾಸುರ ವಧಸ್ತಥ ಅಂತಾರೆ. ಈ ನಾರಾಯಣ ವರ್ಮದಿಂದಲೇ ವೃತ್ರಾಸುರ ಸತ್ತದ್ದು. ವೃತ್ರಾಸುರ ಅಂತ ಒಬ್ಬ ಇದ್ದ, ಇಂದ್ರನ ಮೇಲೆ ಆಕ್ರಮಣ ಮಾಡಿ ಬಂದ. ಆವಾಗ ಏನು ಮಾಡಬೇಕು ಅಂತ ತೋಚಲಿಲ್ಲ ದೇವತೆಗಳಿಗೆ. ಪರಮಾತ್ಮನ ಹತ್ರ ಕೇಳಿದರು. ಭಗವಂತ ಹೇಳಿದ, ದಧೀಚಿ ಋಷಿಗಳ ಎಲುಬಿನಿಂದ ವಜ್ರಾಯುಧ ಮಾಡಿಸ್ರಿ, ಆ ವಜ್ರಾಯುಧದಿಂದ ವೃತ್ತರಾಸುರ ಸಾಯ್ತಾನೆ ಅಂತ. ಈ ದಧೀಚಿ ಋಷಿಗಳ ಹತ್ರ ಬಂದು ಅವರು ಎಲುಬಿಸ್ಕೊಂಡ್ರು. ಯಾಕೆಂದರೆ ನಾರಾಯಣ ವರ್ಮದ ಬಲದಿಂದ ಅವರ ಎಲುಬಿನಲ್ಲಿ ಆ ಶಕ್ತಿ ಇತ್ತು. ಆ ಶಕ್ತಿಯಿಂದ ವಜ್ರಾಯುಧ ನಿರ್ಮಾಣ ಮಾಡಿಸಿ ಆ ವಜ್ರಾಯುಧದಿಂದ ವೃತ್ತರಾಸುರ ಸತ್ತು. ಇಷ್ಟು ಮಹತ್ವಪೂರ್ಣವಾದಂಥದ್ದು ನಾರಾಯಣ ವರ್ಮ. ಕೇವಲ 23 ಶ್ಲೋಕ. ಇದನ್ನು ಮಂತ್ರ ರಾಜ ಅಂತ ಕರೀತಾರೆ, ಸ್ತೋತ್ರ ರಾಜ ಅಂತ ಕರೀತಾರೆ. ಅಂಗನ್ಯಾಸ ಕರನ್ಯಾಸ ಮಾಡಿ ಇದನ್ನು ಪಠನ ಮಾಡಬೇಕು. ಗಾಯತ್ರಿ ಮಂತ್ರದ ಅಕ್ಷರಗಳನ್ನು ಬೀಜಾಕ್ಷರ ಮಾಡಿ ಜೋಡಿಸಿ ಇದನ್ನು ಇಂದ್ರ ಉಪದೇಶ ಪಡೆದು ಜಯಗಳಿಸಿದ. ಹೀಗೆ ಶುಕಾಚಾರ್ಯರು ನಾಮ ಸಂಕೀರ್ತನೆ ಮಹತ್ವ. ಒಂದು ನಾಮ ಹೇಳಿದರೆ ಸಾಕು. ನಾರಾಯಣ ಅಂತ ಬರೇ ಕೇವಲ ಒಂದು ನಾಮದಿಂದ ಅಜಾಮಿಳನ ಸಹಸ್ರಾರು ಪಾಪಗಳು ಹಾರಿಹೋದು. ಒಂದು ಮರದಲ್ಲಿ 1000 ಕಾಗೆ ಕೂತಿದ್ರೆ 1000 ಕಲ್ಲು ಎಸಿಬೇಕಾಗಿಲ್ಲ, ಒಂದು ಕಲ್ಲು ಬಿಸಾಡಿದರೆ ಸಾಕು, 1000 ಕಾಗೆ ಹಾರಿ ಹೋಗ್ತದೆ. ಹಾಗೆ ದೇಹವೆಂಬ ವೃಕ್ಷದಲ್ಲಿ ಒಂದು ನಾಮ ಕೀರ್ತನೆ ಮಾಡಿದರೆ ಈ ದೇಹದಲ್ಲಿರುವ ಸಹಸ್ರಾರು ಪಾಪಗಳು ಉಚ್ಚಾಟನೆ ಆಗ್ತದೆ. ಅಂಥ ನಾರಾಯಣ ನಾಮದ ಮಹತ್ವ, ನಾರಾಯಣ ವರ್ಮ ಅನ್ನುವ ಸ್ತೋತ್ರದ ಮಹತ್ವ, ಇದನ್ನೆಲ್ಲ ಭಾಗವತ. ಅದಕ್ಕೆ ಕೆಲವರು ಕೇಳ್ತಾರೆ, ಇದನ್ನು ಹೇಳಿದ ಕೂಡಲೇ ಇಷ್ಟು ಮಹತ್ವಪೂರ್ಣವಾದ ನಾರಾಯಣ ವರ್ಮ ಹೆಣ್ಣು ಮಕ್ಕಳು ಪಠಿಸಬಹುದೇ ಅಂತ. ವಾದಿರಾಜಸ್ವಾಮಿಗಳು ಇದೇ ನಾರಾಯಣ ವರ್ಮವನ್ನು ಕನ್ನಡದಲ್ಲಿ ಮಾಡಿದ್ದಾರೆ. ಕನ್ನಡದಲ್ಲಿ ಮಾಡಿ ಅದು ಕೂಡ ಅತ್ಯಂತ ಪವರ್ಫುಲ್ಲಾದಂಥ ಒಂದು ಸ್ತೋತ್ರ. ಅದನ್ನು ಪಠನ ಮಾಡಲಿ, ಎಲ್ಲರೂ ಅದರ ಸದುಪಯೋಗ ಪಡೀಲಿ ಅಂಥೇಳಿ ವಾದಿರಾಜರು ಮಾಡಿದ್ದಾರೆ. ಅದನ್ನು ಉಪಯೋಗ ಪಡಿಬೇಕು. ಸಂಸ್ಕೃತದ ನಾರಾಯಣ ವರ್ಮ ಅದನ್ನು ಪಾರಾಯಣ ಮಾಡೋದರಿಂದ ನಮ್ಮ ರಕ್ಷಣೆಯನ್ನು ನಾವು ಪಡ್ಕೊಳ್ಬೇಕು. ಇದೇ ಶುಕಾಚಾರ್ಯ ಹೇಳಿದ ಉದ್ದೇಶ. ಆಮೇಲೆ ಪ್ರಹ್ಲಾದರಾಜರ ಚರಿತ್ರೆಯನ್ನು ಹೇಳಿ ಅಂತ ಕೇಳ್ತಾ ಇದ್ದಾನೆ. ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿನ ಮಗ. ಆದರೆ ಪ್ರಹ್ಲಾದರಾಜರ ಸ್ವಭಾವ ಬಹಳ ಸಾತ್ವಿಕನಾಗಿದ್ದ. ಪ್ರಹ್ಲಾದ ಎಷ್ಟು ಸಾತ್ವಿಕನಾಗಿದ್ದ ಅಂತಂದರೆ ಅವನ ಬಗ್ಗೆ ವರ್ಣನೆ ಮಾಡ್ತಾರೆ. ಆ ಪ್ರಹ್ಲಾದನ ಹಾಡು ಎಲ್ಲರ ಹಾಡು ರಾಗಪೂರ್ಣ ಆಗಿರ್ತದೆ. ಪ್ರಹ್ಲಾದನ ಹಾಡು ರಾಗಪೂರ್ಣವೂ ಹೌದು, ಅನುರಾಗಪೂರ್ಣವೂ ಹೌದು. ಭಕ್ತಿಭರಿತವಾದಂಥ ಹಾಡು ಪ್ರಹ್ಲಾದನ ಹಾಡು ಅಂತಂದರೆ. ಎಲ್ಲರೂ ಭೋಜನ ಮಾಡ್ತಾರೆ, ಆದರೆ ಪ್ರಹ್ಲಾದ ಭೋಜನ ಮಾಡ್ತಿದ್ದ. ಭೋಜನದಷ್ಟೇ ಅನಿವಾರ್ಯ ಭಜನ ಅಂತಲೂ ತಿಳ್ಕೊಂಡಿದ್ದ. ಭಜನೆ ಇಲ್ಲದೆ ಭೋಜನ ಮಾಡ್ತಿದ್ದಿಲ್ಲ ಪ್ರಹ್ಲಾದ. ಅನುರಾಗ ಇಲ್ಲದೆ ರಾಗ ಹಾಡ್ತಿದ್ದಿಲ್ಲ. ಯಾವ ರಾಗ ಹೇಳಿದರೂ ಅನುರಾಗಪೂರ್ಣವಾಗಿ ಹೇಳ್ತಿದ್ದ. ಭೋಜನ ಮಾಡಬೇಕಾದ್ರೆ ಭಜನಕ್ಕೆ ಪ್ರಾಶಸ್ತ್ಯ ಕೊಡ್ತಾ ಇದ್ದ ಪ್ರಹ್ಲಾದ.
ಅವನಿಗೆ ಚಂಡಾಮರ್ಕರು ಎಷ್ಟು ಬುಟ್ಟೆ ಅಲ್ಲ ತನ್ನ ಕಿವಿ ಅಂತ ತೋರಿಸಿದ. ಚಂಡಾಮರ್ಕರು ಗುರುಗಳಾಗಿ ಎಷ್ಟು ಉಪದೇಶ ಮಾಡಿದರೂ ಕೂಡ ಬಾಲಕರನ್ನೆಲ್ಲ ಕರೆದು ಹೇಳ್ತಾನೆ, ಇವರು ಗುರುಗಳಲ್ಲ ಅರಿಗಳು ಅಂತ ಹೇಳಿಬಿಟ್ಟು. ಇವ್ರನ್ನ ಗುರು ಅಂತ ಯಾರು ಕರೀತಾರೆ? ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಸ್ಯಾತ್. ಗುರು ಅಂತ ಆಗಬೇಕಾಗಿದ್ದರೆ ಒದಗಿ ಬಂದ ಮೃತ್ಯುವನ್ನು ಮೋಚನೆಗೊಳಿಸ್ಬೇಕು. ಮೃತ್ಯುವಿನ ದವಡೆಗೆ ಹಾಕ್ತಕ್ಕಂಥವನನ್ನು ಗುರು ಅಂತ ಹೇಗೆ ಕರೀತಾರೆ? ಈ ಚಂಡಾಮರ್ಕರು ನಮ್ಮ ಅಪ್ಪನ ಮಾತು ಕೇಳಿ ಹಿರಣ್ಯಕಶಿಪುವನ್ನೇ ದೇವರು ದೇವರು ಅಂತ ಉಪಾಸನೆ ಮಾಡು ಅಂತ ಬೋಧನೆ ಮಾಡ್ತಿದ್ದಾರೆ. ಮೃತ್ಯುವಿನ ದವಡೆಗೆ ಹಾಕಿದ ಹಾಗೆ ಆಯಿತೋ ಇಲ್ಲೋ ಶಿಷ್ಯರನ್ನು? ಇಂಥವರು ಗುರುಗಳಾಗ್ತಾರ? ಮೃತ್ಯುವನ್ನು ಬಿಡಿಸ್ಬೇಕು, ಭಗವಂತನ ಉಪಾಸನೆ ಮಾಡಿ ಅಂತ ಹೇಳಬೇಕು. ನಮ್ಮಪ್ಪ ಹಿರಣ್ಯಕಶಿಪು ಅಂಥ ನೀಚನನ್ನು ದೇವರು ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಇವರು ಹೇಗೆ ಗುರುಗಳಾಗ್ತಾರೆ? ಈ ಮನುಷ್ಯ ಜನ್ಮ ಇರೋದೇ ಧನಕ್ಕೋಸ್ಕರ ಅಲ್ಲ, ಸಾಧನಕ್ಕೋಸ್ಕರ ಅಂತ ನಾವು. ಬಹಳ ಒಳ್ಳೆಯ ಮಾತು. ಎಲ್ಲರೂ ಧನಾರ್ಜನೆಗೆ ದೇಹ ಅಂತ ತಿಳ್ಕೊಂಡ್ರೆ ಸಾಧನೆಗೋಸ್ಕರ ಇರೋದು ದೇಹ, ಸಾಧನ ಶರೀರವಿದು. ಈ ರೀತಿ ಪ್ರಹ್ಲಾದ ಕ್ರಾಂತಿ ಮಾಡಿದವನು ಸಣ್ಣ ವಯಸ್ಸಿನಲ್ಲಿ. ಅಪ್ಪನ ವಿರುದ್ಧವಾಗಿ ನಿಂತುಕೊಂಡು ಕ್ರಾಂತಿ ಮಾಡ್ತಾಯಿದ್ದ. ಇವನು ಸಣ್ಣ ವಯಸ್ಸಿನಲ್ಲೇ ಹಿರಣ್ಯಕಶಿಪು ಒಂದು ಪಾಠಶಾಲೆಗೆ ಸೇರಿಸಿದ್ದ. ಚಂಡಾಮರ್ಕ ಅಂತ ಇಬ್ಬರು ಗುರುಗಳು ಅವರ ಪಾಠಶಾಲೆಗೆ. ಪ್ರಹ್ಲಾದ ಬಂದು ಹೇಳ್ತಾನೆ, ಚಂಡಾಮರ್ಕರ ಪಾಠಶಾಲೆ ಅಲ್ಲ, ಅದು ಗುರುಕುಲ ಅಂತ ಅದು ಅನಿಸ್ಕೊಳ್ಳೋದಿಲ್ಲ. ಗುರುಕುಲ ಅಂತ ಆಗಬೇಕಾಗಿದ್ದರೆ ಸ್ವಲ್ಪ ಆದರೂ ಕೂಡ ದೇವರ ಬಗ್ಗೆ ಭಕ್ತಿ ಬರುವ ಪಾಠ ಹೇಳಬೇಕೋ ಬೇಡ. ಒಂದು ಪಿರಿಯಡು, ವಾರಕ್ಕೆ ಒಂದು ಪಿರಿಯಡು ಕೂಡ ದೇವರ ಬಗ್ಗೆ ವಿಚಾರ ಇಲ್ಲದೇನೆ ಕಳೆದರೆ ಅದು ಹೇಗೆ ಗುರುಕುಲ ಆದೀತು? ಒಂದು ಗುರುಕುಲ ಇತ್ತಂತೆ, ಒಂದು ಒಳ್ಳೆ ಪಾಠಶಾಲೆ, ಸ್ಕೂಲು, ಭಾರಿ ಹೆಸರು ಮಾಡಿದ್ದ ಸ್ಕೂಲ್. ಅದಕ್ಕೊಬ್ಬ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬಂದಂತೆ. ಇನ್ಸ್ಪೆಕ್ಷನಿಗೆ ಅಂತ ಬರ್ತಿರ್ತಾರೆ, ಬರ್ತಿ ಅಟೆಂಡೆನ್ಸು. ಇನ್ಸ್ಪೆಕ್ಟರ್ ಬಂದು ಒಬ್ಬ ಹುಡುಗನ್ನ ನಿಲ್ಲಿಸಿದ. ಒಂದು ಕ್ವಶನ್ ಕೇಳಿದ್ನಂತೆ, ಶಿವಧನುಸ್ ಮುರಿದವ್ರು ಯಾರು ಅಂತ ಕೇಳಿದ. ಆ ಹುಡುಗ ಗಾಬರಿಯಾಗಿ ನಾನಲ್ಲ ಸರ್ ಅಂದಂತೆ. ನಾನಲ್ಲ ಸರ್. ಸರಿ, ಇನ್ಸ್ಪೆಕ್ಟ್ರಿಗೂ ಗೊತ್ತಿಲ್ಲ, ಯಾರೋ ಬರ್ಕೊಟ್ಟಿದ್ದಾರೆ ಕೇಳಬೇಕು ಅಂತ ಕೇಳಿದ. ನಾನಲ್ಲ ಅಂತ ಅವನಂದ. ಪಕ್ಕದವನನ್ನು ಕೇಳಿದ, ಹೇಳೋ ಯಾರು, ನೀನೇನು ಶಿವಧನುಸ್ ಮುರಿದವ್? ನಾನಲ್ಲ ಸರ್. ಯಾರನ್ನು ಕೇಳಿದ್ರು ನಾನಲ್ಲ ಸರ್. ಕೊನೆಗೆ ಮೇಷ್ಟ್ರನ್ನ ಕೇಳಿದ್ನಂತೆ, ಯಾರ್ರೀ ಶಿವಧನುಸ್ ಮುರಿದವ್ರು? ನೀವಾದರೂ ಹೇಳಿ, ಮೇಷ್ಟ್ರಾಗಿದ್ದೀರಿ. ನಾವು ಅಂಥ ಕೆಲಸ ಮಾಡ್ತೀವ ಸರ್, ರಿಟೈರ್ ಆಗಲಿಕ್ಕಾಗಿದ್ದೀವಿ, 2 ತಿಂಗಳಿಗೆ ರಿಟೈರ್ಮೆಂಟು, ಶಿವಧನುಸ್ ಮುರಿಯೋ ಕೆಲಸ ನಾವ್ಯಾಕೆ ಮಾಡ್ತೀವಿ ಅಂತ ಅವರು. ಇನ್ನೊಂದು ಕ್ಲಾಸ್ ರೂಮಿಗೆ ಹೋದ ಇನ್ಸ್ಪೆಕ್ಟ್ರು. ಅಲ್ಲಿ ಕೇಳಿದ, ಅಲ್ಲೂ ಇದೇ ಉತ್ತರ, ನಾನಲ್ಲ, ಸುಮ್ಮನೆ ನನ್ನ ಮೇಲೆ ಹಾಕಿದ್ದಾರೆ ಸರ್ ಅಂತ ಹೇಳೋದು ಎಲ್ಲರೂ ಹೀಗೆ. ಕೊನೆಗೆ ಹೆಡ್ ಮಾಸ್ಟರ್ ಹತ್ರ ಹೋದ್ನಂತೆ, ಏನ್ರಿ ನಿಮ್ಮ ಸ್ಕೂಲು? ಒಬ್ಬ ಹುಡುಗನೂ ಆನ್ಸರ್ ಮಾಡ್ತಾ ಇಲ್ಲ, ಮೇಷ್ಟ್ರು ಆನ್ಸರ್ ಮಾಡ್ತಾ ಇಲ್ಲ. ಶಿವಧನುಸ್ ಮುರಿದದ್ದು ಯಾರು ಅಂತ ಕೇಳಿದ್ರು ಒಬ್ಬರು ಆನ್ಸರ್ ಇಲ್ಲ. ನೀವು ಹೇಳ್ರಿ, ಹೆಡ್ ಮಾಸ್ಟರ್ ಆಗಿದ್ದೀರಿ, ಯಾರ್ರೀ ಶಿವಧನುಸ್ ಮುರಿದದ್ದು? ಅವನು ಹೇಳಿದ್ನಂತೆ, ಸರ್ ನಾನಾಯಿತು, ನನ್ನ ಫೈಲ್ ಆಯಿತು, ಇದೇ ನೋಡ್ತಾ ಇರ್ತೀನಿ, ನಾನು ಆ ಲ್ಯಾಬ್ ಕಡೆ ಹೋಗೇ ಇಲ್ಲ ಸರ್ ಅಂದಂತವನು. ಅವನಿಗೂ ಗೊತ್ತಿಲ್ಲ, ಯಾಕೆಂದರೆ ಅವರೆಲ್ಲ ಅಲ್ಲಿ ಓದಿ, ಆ ಗುರುಕುಲದಲ್ಲಿ ಓದಿ ಹೆಡ್ ಮಾಸ್ಟರ್ ಆದವರು, ಅವರು ಅಲ್ಲಿ ಓದೇ ಮೇಸ್ಟ್ರ್ ಆದವರು. ನಾನು ಆ ಕಡೆ ಲ್ಯಾಬ್ ಕಡೆ ಹೋಗಿಲ್ಲ, ಯಾರು ಮುರಿದಾರೋ ಗೊತ್ತಿಲ್ಲ ಅಂತ ಅವನು ಅಂದ. ಸಿಟ್ಟು ಬಂತು ಇನ್ಸ್ಪೆಕ್ಟ್ರಿಗೆ, ಆ್ಯಕ್ಷನ್ ತೊಗೋತೀನಿ ನಿಮ್ಮ ಸ್ಕೂಲ್ ಮೇಲೆ ಅಂದ. ಇನ್ಸ್ಪೆಕ್ಟ್ರ್ ಕೈ ಜೋಡಿಸಿದ್ನಂತ, ಇವನು ಹೆಡ್ ಮಾಸ್ಟ್ರ್ ಕೈ ಜೋಡಿಸಿದ. ಸರ್ ಆ್ಯಕ್ಷನ್ ತೊಗೋಬೇಡಿ, ಒಳ್ಳೆ ಹೆಸರು ಮಾಡಿದ ಸ್ಕೂಲು, ನೀವು ನೆಕ್ಸ್ಟ್ ಮಂತ್ ಇನ್ಸ್ಪೆಕ್ಷನಿಗೆ ಬರುವಾಗ ಹೊಸ ಶಿವಧನುಸ್ ಮಾಡಿಸಿಟ್ಟಿರ್ತೀನಿ ಅಂತಂದಂತೆ. ಹಾಗಾದ್ರೆ ಅಷ್ಟು ಮಾಡಬೇಕು ಅಂತ ಹೇಳಿ ಹೋದಂತೆ, ವಾರ್ನಿಂಗ್ ಕೊಟ್ಟು ಹೋದ. ಹಾಗಾದ್ರೆ ನೆಕ್ಸ್ಟ್ ಮಂತ್ ಬರಬೇಕಾದ್ರೆ ಶಿವಧನುಸ್ ರೆಡಿ ಇರಬೇಕು ಅಂತ ಹೇಳಿ ಹೋದ. ಅವನನ್ನು ಸಾಗಿ ಹಾಕಿ ಹೆಡ್ ಮಾಸ್ಟ್ರು ಎಲ್ಲ ಕ್ಲಾಸ್ ರೂಮಿಗೆ ನೋಟಿಸ್ ಕಳಿಸಿದ. ಯಾವನೋ ಕಿಡಿಗೇಡಿ ನಮ್ಮ ಸ್ಕೂಲ್ನಲ್ಲಿ ಶಿವಧನುಸ್ ಮುರಿದಿದ್ದಾನೆ, ಇನ್ಸ್ಪೆಕ್ಟ್ರ್ ಆಕ್ಷೇಪ ಮಾಡ್ತಾ ಇದ್ದಾರೆ, ನಾಳೆ ಬರುವಾಗ ಎಲ್ಲರೂ 50 ರೂಪಾಯಿ ಫೈನ್ ತರಬೇಕು, ಹೊಸ ಶಿವಧನುಸ್ ಮಾಡಿಡಬೇಕಾಗಿದೆ ಅಂತ. ಎಲ್ಲರೂ ಅವರವ್ರ ಅಪ್ಪಂದ್ರ ಹತ್ರ ಹೋಗಿ ಕೇಳಿದ್ರಂತೆ, ನಮ್ಮ ಸ್ಕೂಲಲ್ಲಿ ಒಂದು ಅನಾಹುತ ಆಗಿದೆ, ಯಾರೋ ಶಿವಧನುಸ್ ಮುರಿದಿದ್ದಾರೆ, ಬಾಯಿ ಬಿಡ್ತಾ ಇಲ್ಲ, 50 ರೂಪಾಯಿ ಎಲ್ಲರೂ ಕೊಟ್ಟರಂತೆ. ಯಾಕೆಂದರೆ ಅವರೆಲ್ಲರೂ ಅಲ್ಲೇ ಓದ್ದವರು. ಹಾಗಾಗಿ ಎಲ್ಲರೂ 50 ರೂಪಾಯಿ ಕೊಟ್ಟರು. ಒಂದು ಮನೆಯಲ್ಲಿ ಒಬ್ಬ ಹುಡುಗ ಅವರ ಅಪ್ಪನ ಕೇಳ್ತಾ ಇದ್ದಾನೆ, ಅಪ್ಪ ಕೊಡ್ತಾ ಇಲ್ಲ. ಇದ್ದರೂ ಕೊಡ್ತಿದ್ನೋ ಏನೋ, ಅವನ ಹತ್ರ 50 ರೂಪಾಯಿನೂ ಇದ್ದಿಲ್ಲಂತೆ, ಅವನು ಕೊಡ್ತಾ ಇಲ್ಲ. ಮಗ ಬಿಡ್ತಾ ಇಲ್ಲ. 90 ವರ್ಷದ ಒಂದು ಅಜ್ಜಿ ಇತ್ತಂತೆ. ಅದು ಕೇಳಿತು, ಏನೋ ಅದು ಅಪ್ಪ ಅಮ್ಮ ಜಗಳಾಡ್ತಿದ್ದೀರಿ, ಏನು ಅಪ್ಪ ಮಗ ಜಗಳಾಡ್ತಿದ್ದೀರಿ, ಏನದು? ಆಗ ಅವನು ಹೇಳಿದಂತೆ, ಅಜ್ಜಿ ನಮ್ಮ ಸ್ಕೂಲಲ್ಲಿ ಯಾವನು ಶಿವಧನುಸ್ ಮುರಿದಿದ್ದಾನೆ,
ಮೇಷ್ಟ್ರು 50 ರೂಪಾಯಿ ಫೈನ್ ಹಾಕಿದ್ದಾರೆ, ಅಪ್ಪ ಕೊಡ್ತಾ ಇಲ್ಲ ಅಂತ. ಆಗ ಅಜ್ಜಿ ಹೇಳಿತಂತೆ, ಅಲ್ವೋ ತ್ರೇತಾಯುಗದಲ್ಲಿ ಜಾನಕಿನ ಮದುವೆ ಮಾಡ್ಕೊಳ್ಳಿಕ್ಕೋಸ್ಕರ ಆ ರಾಮಚಂದ್ರ ಶಿವಧನುಸ್ಸು ಮುರಿದ್ರೆ ನೀವ್ಯಾಕೋ 50 ರೂಪಾಯಿ ಕೊಡಬೇಕು ಅಂತ ಅಜ್ಜಿ ಹೇಳಿತಂತೆ. ಅಷ್ಟು ಹೇಳಿದ್ದೇ ಸಾಕು, ಸೀದಾ ಓಡಿ ಬಂದ ಹುಡುಗ. ಸ್ಕೂಲಿಗೆ ಬಂದವನೇ ಹೆಡ್ ಮಾಸ್ಟರ್ ಹತ್ರ ಬಂದು, ಸರ್ ಶಿವಧನುಸ್ಸು ಮುರಿದವ್ರು ಸಿಗಾಕ್ಕೊಂಡ್ರು ಸರ್ ಅಂದಂತೆ. ಭಾರಿ ಖುಷಿ ಆಯಿತು. ಯಾವನೋ ಅವನು ಅಂತ ಕೇಳಿದ. ಯಾವನೋ ರಾಮಚಂದ್ರ ಅಂತೆ ಸರ್ ಅಂತ. ನೀವು ಲೈ ಇನ್ಷಿಯಲ್ ಹೇಳೋ ಅಂದ ಅವನು. ಬರೇ ರಾಮಚಂದ್ರ ಅಂತೆಲ್ಲೋ, ಇನ್ಷಿಯಲ್ ಹೇಳೋ. ಇನ್ಷಿಯಲ್ ಗೊತ್ತಿಲ್ಲ ಸರ್, ನಮ್ಮ ಅಜ್ಜಿ ಅಷ್ಟೇ ಹೇಳಿದ್ದಾರೆ. ಯಾವತ್ತು ರಾಮಾಯಣ ಪುರಾಣಕ್ಕೆ ಹೋಗಿತ್ತೋ ಏನೋ ಅಜ್ಜಿ, ಅದು ಒಂದು ಗೊತ್ತಿತ್ತು. ಇನ್ಯಾರು ಹಾಗಾದ್ರೆ ಇನ್ಷಿಯಲ್ ಗೊತ್ತಿಲ್ಲ, ಹಾಗಾದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವರು ಪತ್ತೆ ಹಚ್ಚುತ್ತಾರೆ ಅಂತ ಆ ಹೆಡ್ ಮಾಸ್ಟ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟನಂತೆ. ಯಾವನೋ ರಾಮಚಂದ್ರ ಶಿವಧನುಸ್ಸು ಮುರಿದಿದ್ದಾನಂತೆ, ನೀವು ಪತ್ತೆ. ಅವರು FIR ಮಾಡಿಕೊಂಡ್ರಂತೆ. ಯಾಕೆಂದರೆ ಆ ಪೊಲೀಸರು ಅದೇ ಸ್ಕೂಲಲ್ಲೇ ಓದ್ದವರು. ಇದು ಚಂಡಾಮರ್ಕರ ಪಾಠಶಾಲೆ ಅಂದರೆ ಹಿಂಗಿರ್ತದೆ. ಪ್ರಹ್ಲಾದನಿಗೆ ಹೋಗಿ ಅವನಿಗೆ ಈ ಉಪನಿಷತ್ತು, ಗೀತಾ, ಭಾಷ್ಯ ಇದೆಲ್ಲ ಎಲ್ಲಿ ಬರಬೇಕು? ಬರೇ ಹಿರಣ್ಯಕಶಿಪುವಿನ ಪಾಠ. ಹಾಗಾಗಿ ಬಹಳ ವಿರೋಧ ಉಂಟಾಯಿತು ತಂದೆ ಮಗನಿಗೆ. ಕೊನೆಗೆ ಏನೇನೋ ಪ್ರಯತ್ನ ಮಾಡಿದ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಸಾಯಿಸಲಿಕ್ಕೆ. ನೈನಂ ಛಿಂದಂತಿ ಶಸ್ತ್ರಾಣಿ ನಚೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆಯುಧಗಳಿಂದ ಛೇದಭೇದ ಮಾಡಿದರು, ಹಿಮದ ಗಡ್ಡೆಯಲ್ಲಿ ಕೊಳೆ ಹಾಕಿದರು, ವಿಷ ಹಾಕಿದರು. ವಿಷನೂ ಕೂಡ ಜೀರ್ಣ ಆಯ್ತಂತೆ. ಆಗ ಹಿರಣ್ಯಕಶಿಪಿಗೆ ಡೌಟ್ ಬಂತು. ಅಡಿಗೆಯವ್ರನ್ನ ಬೈಲಿಕ್ಕೆ ಶುರು ಮಾಡಿ, ಸರಿಯಾಗಿ ಹಾಕಿದ್ದೀರೋ ಇಲ್ಲೋ ಅಂತ. ಹಿರಣ್ಯಕಶಿಪುವನ್ನು ಕರೆದು ಪ್ರಹ್ಲಾದ ಹೇಳ್ತಾನೆ, ಅವರು ವಿಷ ಹಾಕಿದ್ದಾರೆ, ಆದರೆ ವಿಷ ಸರಿಯಾದ ಸಿಕ್ಕಿಲ್ಲ, ಪ್ಯೂರ್ ವಿಷ ಸಿಕ್ಕಿಲ್ಲ ಅಂಗಡಿಯಲ್ಲಿ, ಅದರಲ್ಲೂ ಕಲಬೆರಿಕೆ ಅಂತ. ವಿಷದಲ್ಲಿ ಕಲಬೆರಿಕೆ ಅಂತ. ನಮ್ಮ ಗುರುಗಳೊಂದು ಕಥೆ ಹೇಳ್ತಿದ್ರು ಈ ನರಸಿಂಹಾವತಾರ ಹೇಳುವಾಗ. ಒಬ್ಬನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಅವನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ವಿಷ ಕೊಡೋದಂತೆ ಅಂಗಡಿಯಿಂದ ತಂದು. ಅದು ಪ್ಯೂರ್ ವಿಷ ಅಲ್ಲ, ಕಲಬೆರಿಕೆ. ಅಯ್ಯೋ ವಿಷ ಕುಡ್ದ ಏನಾಗುತ್ತೋ ಏನೋ ಅಂತ ಆಸ್ಪತ್ರೆಗೆ ಸೇರಿಸಿದ್ರಂತೆ. ಆಸ್ಪತ್ರೆಯಲ್ಲಿ ಡಾಕ್ಟ್ರು ಅವನು ಬದುಕಲಿ ಅಂತ ಇಂಜೆಕ್ಷನ್ ಕೊಟ್ಟರಂತೆ. ಆಗ ಸತ್ನಂತ. ಯಾಕೆಂದರೆ ಆ ಇಂಜೆಕ್ಷನ್ನು ಕಲಬೆರಿಕೆ, ಅದು ಇಂಜೆಕ್ಷನ್ನು ಕಲಬೆರಿಕೆ. ವಿಷ ಕುಡಿದಾಗ ಸಾಯಲಿಲ್ಲ, ಯಾಕೆ? ವಿಷ ಕಲಬೆರಿಕೆ. ಇಂಜೆಕ್ಷನ್ ಕೊಟ್ಟಾಗ ಬದುಕಬೇಕಾಗಿತ್ತು, ಬದುಕಲಿಲ್ಲ, ಅದು ಕಲಬೆರಿಕೆ. ಹಾಗೇನಾದರೂ ಆಗಿದೆಯೋ ಅಂತ ಹಿರಣ್ಯಕಶಿಪು. ಪ್ರಹ್ಲಾದ ಹೇಳ್ತಾನೆ, ಹಾಗೇನಾಗಿಲ್ಲ, ಪ್ಯೂರ್ ವಿಷನೇ ಹಾಕಿದ್ದಾರೆ, ಆದರೆ ಜೀರ್ಣ ಆಯಿತು. ಯಾಕೆ ಅಂತಂದರೆ ಅಧೋಕ್ಷಜಾನುಸ್ಮರಣಾನುಭಾವ. ಹರಿಸ್ಮರಣೆ ಮಾಡ್ತಾ ನಾನು ಊಟ ಮಾಡ್ತೇನೆ. ಒಂದೊಂದು ತುತ್ತು ಬಾಯಲ್ಲಿಡುವಾಗಲೂ ಕೂಡ ಪರಮಥ ಪರಮಾನ್ನಂ ಪ್ರಾಪ್ತಮೇವಾ ಪ್ರಯಾಸಂ ಪ್ರಭುರಿಹ ಬುಭುಜೇ ಸೌ ವೇದವಾದ ಪ್ರವೀಣ ಅಜಿತ ಪರಮಭಕ್ತಃ ಸಂತತಂ ಮನ್ಯಮಾನಃ ಸಕಲ ಜಗದಧೀಶ ಪ್ರೀಯತಾಂ ಶೌರಿರಿತ್ಥಂ. ಭಗವಂತ ಪ್ರೀತನಾಗಲಿ ಅಂತ ಬಾಯಲ್ಲಿ ಊಟ ಮಾಡೋನ್ನ, ಒಂದೊಂದು ತುತ್ತು ಬಾಯಲ್ಲಿಟ್ಟುಕೊಳ್ಳುವಾಗಲೂ ಕೂಡ ಹರಿಪ್ರೀತನಾಗಲಿ. ಅದರಿಂದ ಆ ಭಗವಂತ ಜೀರ್ಣ ಮಾಡಿಸಿದ ವಿಷವನ್ನು ಏನೇನು ಮಾಡಿದರೂ ಕೊಲ್ಲಕ್ಕಾಗಲಿಲ್ಲ. ಕೊನೆಗೆ ಹಿರಣ್ಯಕಶಿಪಿಗೆ ಡೌಟ್ ಬಂತು. ನಾನು ಮಂದರ ಪರ್ವತಕ್ಕೆ ಹೋಗಿ 100 ವರ್ಷ ಸೊಳ್ಳೆ ಕಚ್ಚಿಸ್ಕೊಂಡು ಬಹಳ ಕಷ್ಟಪಟ್ಟು ಬಿಸಿಲು ಗಾಳಿ ಮಳೆ ತಡ್ಕೊಂಡು ಜಪ ಮಾಡಿ ತಪಸ್ಸು ಮಾಡಿ ಬ್ರಹ್ಮದೇವ್ರನ್ನ ಒಲಿಸ್ಕೊಂಡು ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ನರರಿಂದ ಸಾಯಬಾರ್ದು, ಮೃಗಗಳಿಂದ ಸಾಯಬಾರ್ದು, ಭೂಮಿಯಲ್ಲಿ ಸಾಯಬಾರ್ದು, ಅಂತರಿಕ್ಷದಲ್ಲಿ ಸಾಯಬಾರ್ದು ಅಂತ ಕೇಳಿದೆ. ನಾನು ಸಾಯಬಾರ್ದು ಅಂತ ಕೇಳಿದ್ನೋ, ನನ್ನ ಮಗ ಸಾಯಬಾರ್ದು ಅಂತ ಕೇಳಿದ್ನೋ ಡೌಟ್ ಅವನು. ಯಾಕೆ ಏನು ಮಾಡಿದರೂ ಮಗ ಸಾಯ್ತಾ ಇಲ್ಲ, ವಿಷ ಹಾಕಿದರೂ ಸಾಯಲಿಲ್ಲ, ಶಸ್ತ್ರಾಸ್ತ್ರಗಳಿಂದಲೂ ಸಾಯಲಿಲ್ಲ. ನಾನು ನನ್ನ ಬಗ್ಗೆ ಕೇಳಿದ್ನೋ ಮಗನ ಬಗ್ಗೆ ಕೇಳಿದ್ನೋ ಅಂತ ಅವನಿಗೆ ಡೌಟ್. ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೋಬೇಕು, ಮತ್ತೆ ತಪಸ್ಸು ಮಾಡಬೇಕು ಬ್ರಹ್ಮದೇವರನ್ನು. ಹಾಗೆ ಚಿಂತೆ ಮಾಡ್ತಾ ಇರುವಾಗ ಚಂಡಾಮರ್ಕರು ಬಂದು ಪಾಠಶಾಲೆಗೆ ಕರ್ಕೊಂಡು ಹೋದ್ರು. ರಾಜ, ನೀ ಚಿಂತೆ ಮಾಡಬೇಡ, ನಾವೆಲ್ಲ ಸರಿಪಡಿಸ್ತೀವಿ. ಈ ಸಲ ಶುಕ್ರಾಚಾರ್ಯ ಬರ್ತಾ ಇದ್ದಾರೆ, ಅವರು ದೊಡ್ಡ ಪ್ರೊಫೆಸರು ಶುಕ್ರಾಚಾರ್ಯ, ದೈತ್ಯ ಗುರುಗಳು, ಅವ್ರ ಕೈಲಿ ಪಾಠ ಹೇಳಿಸ್ತೇವೆ, ಇವನು ವಿಷ್ಣು ದ್ವೇಷ ಆಗ್ತಾನೆ ಅಂತ ಕರ್ಕೊಂಡು ಹೋದರು. ಮೊದಲು ಕರ್ಕೊಂಡು ಹೋಗ್ರಿ ಪೀಡ ಹೋಗಲಿ ಅಂತ ಕಳಿಸಿಬಿಟ್ಟ. ಪ್ರಹ್ಲಾದನ ಕರ್ಕೊಂಡು ಹೋಗಿ ಶುಕ್ರಾಚಾರ್ಯ ಪಾಠನೇ ಹಾಕಿದರು. ಆದರೆ ಆ ಶುಕ್ರಾಚಾರ್ಯ ಪಾಠಕ್ಕೆ ಬರ್ತಿದ್ದಿಲ್ಲ. ಯಾಕೆಂದರೆ ಅವ್ರಿಗೆ ಪುರುಸೋತಿಲ್ಲ, ದೊಡ್ಡ ಪ್ರೊಫೆಸರು, ಅಲ್ಲಿ ಇಲ್ಲಿ ವಿಸಿಟ್ ಮಾಡೋದೇ ಆಯಿತು ಬೇರೆ ಬೇರೆ ಯೂನಿವರ್ಸಿಟಿಗೆ. ಅವರು ಪಾಠಕ್ಕೆ ಬರ್ತಿದ್ದಿಲ್ಲ. ಹುಡುಗರೆಲ್ಲ ಗಲಾಟೆ. ಕೊನೆಗೆ ಪ್ರಹ್ಲಾದ ಬಂದು, ಈ ಶುಕ್ರಾಚಾರ್ಯ ಪಾಠಕ್ಕೆ ಬರಲ್ಲ, ನಾನೇ ಪಾಠ ಮಾಡ್ತೀನಿ ಅಂತ ಬಂದು ನಿಂತ್ಕೊಂಡ. ಹುಡುಗರೆಲ್ಲ ನಿಶ್ಶಬ್ದವಾಗಿ ಕೂತಿದ್ದಾರೆ, ಏನು ಪಾಠ ಮಾಡ್ತಾನೆ ಅಂತ. ಪ್ರಹ್ಲಾದ ಹೇಳಿದ್ದಿಷ್ಟೇ, ಪರಮಾತ್ಮ ಪ್ರತಿಯೊಬ್ಬನಿಗೂ 100 ವರ್ಷ ಆಯುಷ್ಯ ಹಾಕಿರ್ತಾನೆ, ಅದರಲ್ಲಿ 50 ವರ್ಷ ನಿದ್ದೆಯಲ್ಲಿ ಹೋಗ್ತದೆ. ಒಟ್ಟಿಗೆ ಅಲ್ಲ,
ದಿನ ರಾತ್ರಿ ಮಾಡೋ ನಿದ್ದೆ, ಬಸ್ಗಿಸಲ್ಲಿ ಪ್ರಯಾಣ ಮಾಡುವಾಗ ಮಾಡೋ ನಿದ್ದೆ, ಮತ್ತು ಪುರಾಣ ಕೇಳುವಾಗ ಮಾಡೋ ನಿದ್ದೆ ಎಲ್ಲ ಸೇರಿದರೆ 50 ವರ್ಷ ನಿದ್ದೆಯಲ್ಲಿ ಹೋಗ್ತದೆ. ಇನ್ನು 50 ವರ್ಷದಲ್ಲಿ 20 ವರ್ಷ ಆಟದಲ್ಲಿ ಹೋಗ್ತದೆ. ಇನ್ನು 20 ವರ್ಷ ಕೈಲಾಗಲಿಲ್ಲ ಅಂತ ಹೋಗ್ತದೆ. ಇನ್ನು 10 ವರ್ಷ ಆವಾಗ ಒಳ್ಳೆ ತಾರುಣ್ಯ, ಮದುವೆ ಆಗಿರ್ತದೆ, ಮಕ್ಕಳು ಮಡದಿ ಮೊಮ್ಮಕ್ಕಳು. ಅದನ್ನು ಬಿಟ್ಟು ಯಾರು ಸಾಧನೆ ಮಾಡ್ತಾರೆ? ಅದರಿಂದ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಹಾಗಾಗಿ ಮುಂದೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡೋದು ಬೇಡ, ಬಾಲ್ಯದಿಂದಲೇ ಧರ್ಮಾಚರಣೆ ಮಾಡೋಣ ಅಂತ ಪ್ರಹ್ಲಾದ ಹೇಳಿದ. ಕೇಳಿದರು ದೈತ್ಯ ಬಾಲಕರು, ಏನದು ಧರ್ಮಾಚರಣೆ ಅಂದರೆ? ಪರಮಾತ್ಮನ ಆರಾಧನೆ ಮಾಡಬೇಕು. ಏನು ಪರಮಾತ್ಮನ ಆರಾಧನೆ ಅಂದರೆ? ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಬೆಳಗಿನಿಂದ ರಾತ್ರಿಯವರೆಗೆ, ರಾತ್ರಿಯಿಂದ ಬೆಳಗಿನವರೆಗೆ ನಾವು ಏನು ಮಾಡ್ತೇವೆ ಇದೆಲ್ಲ ಒಳಗಡೆ ಪರಮಾತ್ಮ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿದರೆ ಎಲ್ಲವೂ ದೇವರ ಪೂಜೆನೇ ಅಂದ್ಬಿಟ್ಟು ಪ್ರಹ್ಲಾದರಾಜರು ಇಷ್ಟು ವ್ಯಾಪಕವಾದ ದೇವರ ಪೂಜೆ ಹೇಳ್ತಾ ಇದ್ದಾರೆ. ಮಾಡಿದ್ದೆಲ್ಲ ದೇವರ ಪೂಜೆ, ಆದರೆ ಪರಮಾತ್ಮನ ಅನುಸಂಧಾನ ಬೇಕು. ಆ ದೈತ್ಯ ಬಾಲಕರಿಗೆ ಪರಮಾತ್ಮ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾರದು ಪರಮಾತ್ಮ ಅಂದರೆ? ಎಲ್ಲಿರ್ತಾನವನು? ಎಲ್ಲರ ಹೃದಯದಲ್ಲೇ ಇರ್ತಾನೆ. ಆ ಪರಮಾತ್ಮನನ್ನು ಪರಿಚಯ ಮಾಡಲಿಕ್ಕೆ ನಿಮಗೆ 12 ಶಬ್ದ ಹೇಳ್ತೇನೆ, ಅದನ್ನು ಕೇಳ್ರಿ ಅಂತ ಪ್ರಹ್ಲಾದರಾಜರು ಹೇಳ್ತಿದ್ದಾರೆ. ನಿತ್ಯ, ಶಾಶ್ವತವಾಗಿರುವವನು ಪರಮಾತ್ಮ. ಬೇರೆ ಯಾರ್ಯಾರನ್ನೋ ನಾವು ಹಿಡಿದ್ರೆ ಅವರೆಲ್ಲ ಬಿಟ್ಟು ಹೋಗುವವರು. ನಿತ್ಯ ಅಲ್ಲ, ಶಾಶ್ವತ ಅಲ್ಲ. ನಿತ್ಯ ಅಂದರೆ ಶಾಶ್ವತ ಅಲ್ಲ, ಬಿಟ್ಟು ಹೋಗ್ತಾ ಇರ್ತಾರೆ. ಎಷ್ಟು ಜನರ ಕಾಲು ಹಿಡಿಬೇಕು ನಾವು? ಒಬ್ಬ ಅಧಿಕಾರಿ ಬರ್ತಾನೆ, 5 ವರ್ಷ ಇರ್ತಾನೆ, ಇನ್ನೊಬ್ಬ 5 ವರ್ಷ ಇರ್ತಾನೆ. ಈ ಪರಮಾತ್ಮ ನಿತ್ಯ, ಯಾವಾಗಲೂ ಶಾಶ್ವತವಾಗಿರುವವನು. ಅವ್ಯಯ, ಅವನಿಗೆ ಬುದ್ಧಿ, ಕಣ್ಣು, ಕಿವಿ, ಕೈಕಾಲು ಯಾವುದು ವ್ಯಯ ಆಗೋದಿಲ್ಲ. ಎಲ್ಲ ಗಟ್ಟಿಮುಟ್ಟಾಗೇ ಇರ್ತಾನೆ. ಯಾವಾಗಲೂ ಕಂಡು ಹಿಡಿತಾನೆ, ಪರಿಚಯ ಮಾಡ್ಕೊಳ್ತಾನೆ. ಕೆಲವರ ಹತ್ರ ಹೋದರೆ ಪರಿಚಯವೇ ಆಗೋದಿಲ್ಲ, ಬುದ್ಧಿ ಮಂದಾಗಿ ಹೋಗಿರ್ತದೆ, ಕಣ್ಣು ಕಾಣಿಸೋದಿಲ್ಲ. ಯಾರು ನೀವು ಅಂತ ಕೇಳ್ತಾರೆ, ನಮಗೇನು ಸಹಾಯ ಮಾಡ್ತಾರೆ? ಪರಮಾತ್ಮ ಹಾಗಲ್ಲ. ಅವ್ಯಯ, ಶುದ್ಧ, ಶುದ್ಧವಾದ ಅಂತಃಕರಣ, ಯಾವ ಕಪಟವೂ ಇಲ್ಲ. ಆ ರೀತಿ ವಾತ್ಸಲ್ಯ ತೋರಿಸ್ತಾನೆ ಭಕ್ತರ ಮೇಲೆ. ಏಕಃ, ಅವನು ಒಬ್ಬನೇ. ಯಾವ ದೇಶಕ್ಕೆ ಹೋಗಲಿ, ಯಾವ ಕಾಲಕ್ಕೆ ಹೋಗಲಿ ಒಬ್ಬನೇ. ಸೂರ್ಯ ಇದ್ದ ಹಾಗೆ. ಇಲ್ಲಿ ನೋಡಿ, ಸೂರ್ಯ ನಮಗೆ ನೇರವಾಗಿ ಕಾಣ್ತಾನೆ, ನಮ್ಮ ಮುಖ ಅಭಿಮುಖವಾಗಿದ್ದಾನೆ. 5,000 ಮೈಲ್ ಆಚೆ ಹೋಗಿ ನಮಗೆ ನೇರವಾಗಿ ಸೂರ್ಯ ಕಾಣ್ತಾನೆ. ಹಾಗೆ ಪರಮಾತ್ಮ ನಮಗೇ ಅಭಿಮುಖವಾಗಿ ಅನುಗ್ರಹ ಮಾಡಲಿಕ್ಕಿದ್ದಾನೆ ಅಂತ ಕಾಣೋ ಹಾಗೆ ಕಾಣಿಸ್ತಾನೆ. ಪರಮಾತ್ಮ ಆ ರೀತಿ ಇರ್ತಾನೆ. ಏಕಃ ಕ್ಷೇತ್ರಜ್ಞ, ನಾವು ಮಾಡಿದ ಪರಮಾಣುವಿನಷ್ಟು ಸೇವೆಯನ್ನು ಕೂಡ ಗಮನಿಸುವವನು ಅವನು. ಬೇರೆಯವರಿಗೆ ದೊಡ್ಡ ಸೇವೆ ಮಾಡಿದರೆ ಗಮನಕ್ಕೆ ಬಂದೀತು. ಕಿಂಚಿತ್ ಪರಮಾಣುವಿನಷ್ಟು ಸೇವೆ ಮಾಡಿರಿ. ಪರಕೃತ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ. ಪರಮಾಣುವಿನಷ್ಟು ಸೇವೆ ಮಾಡಿದ್ದನ್ನು ಪರ್ವತದಷ್ಟು ಮಾಡಿದ್ದೀರಿ ಅಂತ ಪ್ರಶಂಸೆ ಮಾಡಿ ಅಷ್ಟು ಫಲ ಕೊಡ್ತಾನೆ ಪರಮಾತ್ಮ. ಬೇರೆಯವರಿಗೆ ಪರ್ವತದಷ್ಟು ಮಾಡಿದರೂ ಕೂಡ ನೀನೇನು ಪರಮಾಣುವಿನಷ್ಟು ಮಾಡಿದ್ದಿ ಅಂತಾರೆ. ಕ್ಷೇತ್ರಜ್ಞ ಆಶ್ರಯ, ಎಲ್ರಿಗೂ ಅವನೇ ಆಶ್ರಯ. ಬೇರೆ ಬೇರೆಯವ್ರನ್ನ ನಿಮಿತ್ತ ಮಾಡ್ತಾನೆ, ಎಲ್ರಿಗೂ ಅವನೇ ಆಶ್ರಯ. ಅವಿಕ್ರಿಯ, ಯಾರು ಕಿವಿ ಊದಿದರೂ ಅವನೇನು ವಿಕಾರಕ್ಕೆ ಒಳಗಾಗೋದಿಲ್ಲ, ಇನ್ನೊಬ್ಬರ ಮಾತು ಕೇಳುವವನಲ್ಲ. ಸ್ವದೃಕ್ ಸ್ವಪ್ರಕಾಶ, ತನ್ನದೇ ತೀರ್ಮಾನ, ತನ್ನದೇ ಜ್ಞಾನ, ಇನ್ನೊಬ್ಬರ ಅಧೀನ ಅಲ್ಲ. ವಶ್ಯ, ಇಡೀ ಜಗತ್ತನ್ನು ವಶದಲ್ಲಿಟ್ಟುಕೊಂಡವನು. ವ್ಯಾಪಕ, ಅವನಿಲ್ಲದ ಜಾಗವೇ ಇಲ್ಲ, ಎಲ್ಲ ಕಡೆ ಇದ್ದಾನೆ. ಎಲ್ಲಿ ಆಪತ್ತು ಬಂದಿರ್ತದೋ ಅಲ್ಲೇ ಇರ್ತಾನೆ. ನಾವು ಎಲ್ಲಿಯೋ ಇದ್ದವರನ್ನು ನಾವು ಕರೀಲಿಕ್ಕೆ ಹೋಗ್ತೇವೆ, ಆಪತ್ತು ಬಂದಲ್ಲೇ ಇರ್ತಾನೆ. ವ್ಯಾಪಕ, ಅಸಂಗಿ, ನಿರ್ಲಿಪ್ತನಾಗಿರ್ತಾನೆ. ಅನಾವೃತ, ಅವನನ್ಯಾರು ಮುಚ್ಚಿಡೋದಿಲ್ಲ, ಬಚ್ಚಿಡೋದಿಲ್ಲ, ಅನಾವೃತನಾಗಿರ್ತಾನೆ. ಇಷ್ಟು ಪರಮಾತ್ಮನ ಸ್ವಭಾವ ಲಕ್ಷಣ. ಅದನ್ನು ತಿಳ್ಕೊಂಡು ಭಕ್ತಿ ಮಾಡಿರಿ. ಪ್ರಹ್ಲಾದರಾಜರು ಇದನ್ನು ಭಕ್ತಿ ಮಾಡ್ತಾರೆ. ಹೇಳಿದರು. ಶ್ರವಣಂ ಕೀರ್ತನಂ ನಿನ್ನೆ ಹೇಳಿದೆ. ನವವಿಧ ಭಕ್ತಿಯನ್ನು ತೋರಿಸಿದವರು ಪ್ರಹ್ಲಾದರಾಜರೇ. 9 ವಿಧ ಭಕ್ತಿ ಇದೆ. ಯಾವುದಾದ್ರೂ ಒಂದು ಮಾಡಿದರೂ ಪರಮಾತ್ಮನ ಅನುಗ್ರಹ ಪಾತ್ರರಾಗ್ತೀರಿ. ಕೊನೆಗೆ ಹುಡುಗರೆಲ್ಲ ಬದಲಾವಣೆ ಹೊಂದಿಬಿಟ್ಟು, ಮನುಷ್ಯ ಬದಲಾವಣೆ ಹೊಂದಬೇಕು. ದೈತ್ಯ ಬಾಲಕರನ್ನೆಲ್ಲ ಪರಿವರ್ತನೆಗೊಳಿಸಿದವನು ಪ್ರಹ್ಲಾದ. ಎಲ್ಲರನ್ನೂ ಹರಿಭಕ್ತರನ್ನಾಗಿ ಮಾಡಿದ. ಅಜಾಮಿಳ ಬದಲಾವಣೆ ಹೊಂದಿದ. ಮನುಷ್ಯರ ಸ್ವಭಾವ ಬದಲಾವಣೆ ಹೊಂದಬೇಕು.
ದುರ್ಮಾರ್ಗದಲ್ಲಿದ್ದವರು ಸನ್ಮಾರ್ಗಕ್ಕೆ ಬರಬೇಕು, ಬದಲಾಗಬೇಕು. ಒಂದೇ ರೀತಿ ಇರ್ತೇನೆ ಅಂತಂದರೆ ಅದು ಮೃಗಜನ್ಮ. ಕತ್ತೆ ಇರ್ತದೆ, 10 ಲಕ್ಷದ ವರ್ಷದ ಹಿಂದಿನ ಕತ್ತೆ, ಅದು ಒದೀತಿತ್ತು. ಈಗಿನ ಕತ್ತೆನೂ ಒದೀತದೆ. ಏನಾದರೂ ಬದಲಾಯ್ತೆ ಕತ್ತೆ? ಸ್ವಲ್ಪ ಕುಳ್ಳಗಾಗಿರ್ಬೋದು ಅಷ್ಟೇ. ಆದರೆ ಒದೆಯೋದಂತೂ ಮಾಮೂಲೆ. ಬದಲಾಗಲಿಲ್ಲ ಅದು. ಮನುಷ್ಯ ಹಾಗೆ ಬದಲಾಗೋದಿಲ್ಲ ಅಂತ ಇರಬಾರ್ದು, ಬದಲಾಗಬೇಕು. ದೈತ್ಯ ಬಾಲಕರೆಲ್ಲ ಬದಲಾದರು, ಎಲ್ಲರೂ ಹರಿಭಕ್ತರಾದರು. ಚಂಡಾಮರ್ಕರಿಗೆ ಗೊತ್ತಾಯಿತು. ಹಿರಣ್ಯಕಶಿಪುವಿನ ಹತ್ರ ಹೋದರು, ಪ್ರಹ್ಲಾದನನ್ನು ಎಳ್ಕೊಂಡು ಹೋದರು. ಕೇಳ್ತಾ ಇದ್ದಾನೆ ಹಿರಣ್ಯಕಶಿಪು. ಗುಡುಗಿ ಕೇಳಿದ, ಯಾರದು? ಪರಮಾತ್ಮ. ಪರಮಾತ್ಮ ಅಂದರೆ ಯಾರು? ಎಲ್ಲಿದ್ದಾನೆ ಆ ಹರಿ? ಸರ್ವತ್ರ ಅಂದ, ಎಲ್ಲಿ ಬೇಕೋ ಅಲ್ಲಿದ್ದಾನೆ. ಒಂದು ಕಂಬ ತೋರಿಸಿ ಕೇಳಿದ, ಅಕಸ್ಮಾತ್ ಸ್ತಂಭೇನ, ಈ ಕಂಬದಲ್ಲಿ ಯಾಕಿಲ್ಲ? ದೃಶ್ಯತೆ ಎಂದ ಪ್ರಹ್ಲಾದ. ನನಗೆ ಕಾಣಿಸ್ತಾ ಇದ್ದಾನೆ. ನಿನಗೆ ಕಂಡ್ರೆ ನನಗೆ ಕಾಣಬೇಕಲ್ಲ, ನನಗ್ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ, ನಿನ್ನ ಕಣ್ಣಿಗೆ ಪೊರೆ ಬಂದಿದೆ ಅಂತಾನೆ. ನಿನ್ನ ಕಣ್ಣಿಗೆ ರೋಗ ಬಂದಿದೆ, ಅಂಜನ ಹಾಕು ಕಾಣಿಸ್ತದೆ. ಭಕ್ತಿಯನ್ನು ಅಂಜನ ಬೇಕು. ನಿನ್ನ ಕಣ್ಣು ದೂಷಿತವಾಗಿದೆ, ಪರಮಾತ್ಮ ಕಾಣ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದ್ದಾನೆ ಅಂತ ಧೈರ್ಯವಾಗಿ ಹೇಳಿಬಿಟ್ಟ. ಹಾಗಾದರೆ ನಿನಗೆ ಕಾಣಿಸ್ತಾ ಇದ್ದರೆ ಅದೇ ಕಂಬದಿಂದ ಅವನನ್ನು ಒದ್ದು ಹೊರಗೆಳೆದು ಅವನ ಎದುರುಗಡೆ ನಿನ್ನ ತಲೆ ಕಡಿತೀನಿ, ರಕ್ಷಣೆ ಮಾಡಲಿ ನೋಡೋಣ ಅಂತ ಸವಾಲು ಹಾಕಿ ಖಡ್ಗ ಹಿಡ್ಕೊಂಡು ಸಿಂಹಾಸನದಿಂದ ಎದ್ದು ಬಂದು ಪ್ರಹ್ಲಾದ ತೋರಿಸಿದ ಕಂಬ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆದರೂ ಕಂಬಕ್ಕೆ ಜಾಡಿಸಿ ಒದ್ದ ಕೂಡಲೇ ಭಯಂಕರ ಸ್ಫೋಟ ಶಬ್ದ ಆಯಿತು. ಬ್ರಹ್ಮಾಂಡದ ಮೇಲೆ ಜಂತಿಗೆ ಬಡಿದು ಪ್ರತಿಧ್ವನಿ ಬಂತು. ಆ ಧ್ವನಿ ಕೇಳಿ ಎಲ್ಲ ದೇವತೆಗಳು, ಋಷಿಗಳು, ಭಗವದ್ಭಕ್ತರೆಲ್ಲ ಸೇರಿದರು. 14 ಲೋಕದ ಭಕ್ತರೆಲ್ಲ ಬಂದರು. ಅಂಥ ಧ್ವನಿ 14 ಲೋಕಕ್ಕೆ ಕೇಳಿಸ್ತು. ಎಲ್ಲರೂ ಬಂದ ಕೂಡಲೇ ಮರುಕ್ಷಣದಲ್ಲಿ ಪರಮಾತ್ಮ ಬಂದ. ಎಲ್ರಿಗೂ ಒಟ್ಟಿಗೆ ದರ್ಶನ ಕೊಡೋಣ ಅಂತ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗನ್ನ ಮಾನುಷಂ. ಆ ಕಂಬಕ್ಕೆ ಒದ್ದ ಕೂಡಲೇ ಸ್ಫೋಟದ ಶಬ್ದ ಆಗಿ ಅರ್ಧ ನರಾಕಾರ ಅರ್ಧ ಮೃಗಾಕಾರ, ಕೆಳಗಿನ ಭಾಗ ನರಾಕಾರ, ಮೇಲಿನ ಭಾಗ ಮೃಗಾಕಾರ, ಸಿಂಹಾಕಾರ. ಹೀಗೆ ನರಸಿಂಹನಾಗಿ ಭಗವಂತ ಕಂಬದಿಂದ ಒಡಮೂಡಿ ಬಂದ. ಎಂಥ ನಂಬಿಕೆ ಇತ್ತು ಪ್ರಹ್ಲಾದರಾಜರಿಗೆ. ಇವತ್ತು ಎಲ್ಲರೂ ಆಸ್ತಿಕರಾಗಿದ್ದಾರೆ, ಆದರೆ ದೇವರಿದ್ದಾನೆ ಅಂತ ಅಷ್ಟು ಸ್ಥಿರವಾದ ನಂಬಿಕೆ ಇರೋದಿಲ್ಲ. ನಾವೆಲ್ಲ ಆಸ್ತಿಕರೇ, ವಾದ ಮಾಡ್ತೀವಿ, ದೇವರಿದ್ದೇ ಇದ್ದಾನೆ ಅಂತ ರಿಸ್ಕ್ ತೊಗೊಳ್ಳಿಕ್ಕೆ ಯಾರೂ ತಯಾರಿಲ್ಲ. ಇದ್ದಾನೆ ಅಂತ ಅಷ್ಟೇ, ರಿಸ್ಕ್ ತೊಗೋಬೇಕು ಯಾರೂ ತಯಾರಿಲ್ಲ. ಪ್ರಹ್ಲಾದರಾಜರು ಖಡ್ಗ ಹಿಡ್ಕೊಂಡು ಹಿರಣ್ಯಕಶಿಪು ಈಗ ಬರಲಿ ಕಂಬದಿಂದ, ಇಲ್ಲದಿದ್ರೆ ನಿನ್ನ ತಲೆ ಕಡಿತೇನೆ ಅಂತಂದರೂ ಕೂಡ ಬಂದೇ ಬರ್ತಾನೆ, ಇದ್ದೇ ಇದ್ದಾನೆ ಅಂತನ್ನುವಂಥ ದಾರ್ಢ್ಯ ಇತ್ತು. ಅದು ಪರಮಾತ್ಮ ಅಪೇಕ್ಷೆ ಪಡೋದು. ಅಷ್ಟು ವಿಶ್ವಾಸ ಇತ್ತು, ನಂಬಿಕೆ ಇತ್ತು. ಒಂದು ಕಡೆ ಒಂದು ಹೋಮ ನಡೀತಂತೆ ಮಳೆಗೋಸ್ಕರ. ಮಳೆನೇ ಬರ್ತಾ ಇಲ್ಲ ಅಂತ ಎಲ್ಲರೂ ಸೇರಿ ಊರ ಹೊರಗೆ ಒಂದು ನದಿ ತೀರದ ದೇವಾಲಯದಲ್ಲಿ ಹೋಮ ಮಾಡಿದ್ರಂತೆ. ಪರ್ಜನ್ಯಯಾಗ ಅಂತ ಒಂದು ಯಾಗ ಮಾಡಿದರು. ಎಲ್ಲರ ಹತ್ರ ಕಾಂಟ್ರಿಬ್ಯೂಷನ್ ತೊಗೊಂಡಿದ್ರು. ಮಳೆ ಬರುತ್ತೆ, ದುಡ್ಡು ಕೊಡಿ ಹಾಗೆ ಅಂತ ಎಲ್ಲರೂ ದುಡ್ಡು ಕೊಟ್ಟಿದ್ದರು. ಮಳೆ ನೀರು ಎಲ್ರಿಗೂ ಬೇಕಲ್ಲ, ಮಳೆ. ದುಡ್ಡು ಕೊಟ್ಟಿದ್ದರು, ಯಾಗ ನಡೀತು. ದುಡ್ಡು ಕೊಟ್ಟವರೆಲ್ಲ ಕೊನೆಗೆ ಪೂರ್ಣಾಹುತಿ ದಿವಸ ತೀರ್ಥಪ್ರಸಾದ ಏರ್ಪಾಡಾಗಿತ್ತು, ಎಲ್ಲರೂ ಬಂದಿದ್ದಾರೆ. ಯಜ್ಞದಲ್ಲಿ ಕೂತಿದ್ದರು. ಯಜ್ಞ ನಡೀತಾ ಇದೆ ಸಾಂಗವಾಗಿ, ಊರಿನವರೆಲ್ಲ ಬಂದಿದ್ದಾರೆ. ಅಗ್ನಿಕುಂಡದಿಂದ ಪರಮಾತ್ಮ ಮೇಲೆ ಬಂದು ಎಲ್ಲರನ್ನೂ ಕೇಳಿದಂತೆ, ನೀವು ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ ಯಜ್ಞಕ್ಕೆ. ಎಲ್ಲ ರಸೀದಿ ತೋರಿಸಿದರು. ನಾನು 5,000 ಕೊಟ್ಟಿದ್ದೀನಿ, 10,000 ಕೊಟ್ಟಿದ್ದೀನಿ. ಒಬ್ಬ ಅಂದ ಅಕ್ಕಿ ಖರ್ಚು ನಂದೇ ಅಂದ, ಇನ್ನೊಬ್ಬ ಬೆಲ್ಲ ನಾನು ಕೊಟ್ಟಿದ್ದೀನಿ ಅಂದ. ಎಲ್ಲರನ್ನೂ ವಿಚಾರಿಸಿ ಪರಮಾತ್ಮ ಕೇಳಿದಂತೆ, ಯಜ್ಞ ಮಾಡಿದರೆ ಮಳೆ ಬರ್ತದೆ ಅಂತ ಗ್ಯಾರಂಟಿ ಇದೆಯಾ ನಿಮಗೆ ಅಂತಂದು. ಅದಕ್ಕೆ ಕೊಟ್ಟಿದ್ದೀವಿ ದುಡ್ಡು ಅಂತ ಅವರು. ಸುಮ್ಮನೆ ಇತ್ತು ಕೊಟ್ಟಿದ್ದೀರಿ ಅಷ್ಟೇ, ಇತ್ತು ಕೊಟ್ಟಿದ್ದೀರಿ, ಗ್ಯಾರಂಟಿ ಇತ್ತು ಅಂತ ನೀವು ನಿಜವಾಗಿಯೂ ಆಸ್ತಿಕರಾಗಿದ್ದರೆ, ಯಜ್ಞ ಮಾಡಿದರೆ ಮಳೆ ಬಂದೇ ಬರ್ತದೆ ಅಂತ ನಿಶ್ಚಯ ಇದ್ದಿದ್ದರೆ, ಪೂರ್ಣಾಹುತಿ ಆಗೋ ಹೊತ್ತಿಗೆ ಮಳೆ ಬರಬೇಕು. ನೀವಿಷ್ಟು ಜನ ಬಂದಿದ್ದೀರಿ, ಒಬ್ಬರಾದರೂ ಕೊಡೆ ತಂದಿದ್ದೀರಾ ಅಂತ ಕೇಳಿದ ಪರಮಾತ್ಮ. ಒಬ್ಬರಾದರೂ ಕೊಡೆ ತಂದಿದ್ದೀರಾ ವಾಪಸ್ ಮನೆಗೆ ಹೋಗಲಿಕ್ಕೆ? ಒಬ್ಬರೂ ಕೊಡೆ ತಂದಿಲ್ಲ. ಕೊನೆಗೊಬ್ಬ ಕೂತಿದ್ದಂತ, ಅವನು ಕೊಡೆ ಹಿಡ್ಕೊಂಡು ಬಂದಿದ್ದ. ದೇವರೇ ಹೇಳಿದ, ಅವನೊಬ್ಬ ತಂದಿದ್ದ ನೋಡಿ, ನಿಜವಾದ ಆಸ್ತಿಕ ಅವನು. ಮಳೆ ಬಂದೇ ಬರ್ತದೆ ಅಂತ ಗ್ಯಾರಂಟಿ ಅವನಿಗಿದೆ, ಅವನ ಆಸ್ತಿಕ, ಅವನು ಕೊಡೆ ತಂದಿದ್ದಾನೆ. ಅವನು ಎದ್ದು ನಿಂತ್ಕೊಂಡು ಹೇಳಿದಂತೆ, ಬರ್ತಾ ಬಿಸಿಲು ಜಾಸ್ತಿ ಇತ್ತು, ಅದಕ್ಕೆ ಕೊಡೆ ಹಿಡ್ಕೊಂಡು ಬಂದಿದ್ದೆ ಅಂದ. ಉದ್ಧಾರ ಆಯಿತು ನಡಿ ಅಂದರು. ಹೀಗಿರ್ತದೆ. ಪ್ರಹ್ಲಾದರಾಜರು ಅಂಥ ಆಸ್ತಿಕರಲ್ಲ.
ಬಂದೇ ಬರ್ತಾನೆ ಅಂತ ದೃಢವಾದ ನಂಬಿಕೆ. ಅಂಥ ನಂಬಿಕೆ ಇದ್ದದ್ದರಿಂದ ನರಸಿಂಹದೇವರು ಆ ಕಂಬದಿಂದ ಒಡಮೂಡಿ ಬಂದು ಆಸ್ತಿಕ್ಯವನ್ನು ಸ್ಥಾಪನೆ ಮಾಡಿದರು. ಇದು ನರಸಿಂಹಾವತಾರ ಅನ್ನೋದಕ್ಕಿಂತಲೂ ಆಸ್ತಿಕ್ಯದ ಅವತಾರ ಇದು. ಇಲ್ಲದಿದ್ದರೆ ಅವತ್ತೇನಾದರೂ ನರಸಿಂಹದೇವರು ಬರದೇ ಹೋಗಿದ್ರು ಇವತ್ತು ಯಾರೂ ಆಸ್ತಿಕರು ಇರ್ತಿದ್ದಿಲ್ಲ. ಬಂದುಬಿಟ್ರು ನರಸಿಂಹದೇವರು. ಆದ್ದರಿಂದ ಎಲ್ರಿಗೂ ಒಂದು ನಂಬಿಕೆ ಬಂದಿದೆ, ದೇವರಿದ್ದಾನೆ, ಬರ್ತಾನೆ. ನೀರಿನಲ್ಲಿ ಉಪ್ಪು ಹಾಕಿದರೆ ಉಪ್ಪು ಕಾಣಿಸೋದಿಲ್ಲ, ಆದರೆ ಉಪ್ಪಿದೆ, ನೀರಿನಲ್ಲಿ ಉಪ್ಪಿದ್ದೇ ಇದೆ. ಇವತ್ತು ಗ್ರಹಣ ಎಲ್ಲ ಹೇಳ್ತಾರೆ ವಿಜ್ಞಾನಿಗಳು, ನಮಗೆ ಕಾಣಿಸೋದಿಲ್ಲ, ಮಂತ್ರದಿಂದ ಅವರು ಯಂತ್ರದಿಂದ ನೋಡಿ ಹೇಳ್ತಾರೆ ಗ್ರಹಣ ಹಿಡಿತದೆ ಅಂತ. ಹಿಂದಿನವರು ಮಂತ್ರದಿಂದ ಹೇಳ್ತಾ ಇದ್ದರಷ್ಟೆ. ಈ ರೀತಿ ನರಸಿಂಹದೇವರ ಪ್ರಾದುರ್ಭಾವ ಆಯಿತು. ಹಿರಣ್ಯಕಶಿಪು ಮೇಲೆ ಆಕ್ರಮಣ ಮಾಡಿ ಸರಿಯಾಗಿ ಸಂಧ್ಯಾಕಾಲದಲ್ಲಿ ಹಿರಣ್ಯಕಶಿಪುವನ್ನು ತೊಡೆ ಮೇಲೆ ಹಾಕ್ಕೊಂಡು ಹೊಟ್ಟೆ ಬಗೆದು ಸೀಳಿ ಆ ಒಳಗಡೆ ಕೈ ಹಾಕಿ ಹುಡುಕಿದನಂತೆ ನರಸಿಂಹ. ಏನು ಹುಡುಕಿದ ಅಂತಂದರೆ, ಪ್ರಹ್ಲಾದನಂಥ ರತ್ನ ಇದೇ ಹೊಟ್ಟೆಯಿಂದ ಬಂದಿದೆ, ಇನ್ನೆಷ್ಟು ರತ್ನ ಇದೆ ನೋಡೋಣ ಅಂತ ಹುಡುಕಿದನಂತೆ. ಪ್ರಹ್ಲಾದನಂಥ ರತ್ನ ಮತ್ತೊಂದು ಸಿಗಲಿಲ್ಲ. ಪಾಯಸ ಮಾಡಿದಾಗ ಕೆಲವರು ಕೊಳಗದಲ್ಲಿ ಕೆಳಗಡೆಯಿಂದ ತೆಗಿತಾರೆ, ಯಾಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಕೆಳಗೆ ಇರ್ತದೆ. ಅದನ್ನು ತೆಗೆಯುವ ಹಾಗೆ ಹುಡುಕಿದನಂತೆ, ಸಿಗಲಿಲ್ಲ. ಕರಳು ಸಿಕ್ತು. ಕರಳಿನ ಮಾಲಾಕಾರ ಹಾಕ್ಕೊಂಡು ಸಿಂಹಾಸನದಲ್ಲಿ ಕೂತಿದ್ದಾರೆ ನರಸಿಂಹದೇವರು. ಭಯಾನಕವಾದ ರೂಪ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ಸಟಾಕೆ ಸರಜೃಂಭಿತಾನನಂ ಕರಾಲ ದಂಷ್ಟ್ರಂ ಕರವಾಲ ಚಂಚಲ ಕ್ಷುರಾಂತ ಜಿಹ್ವಂ ಭ್ರುಕುಟಿ ಮುಖೋಲ್ಬಣಂ. ಭಯಂಕರವಾದ ರೂಪ. ಕೆಂಡದಂಥ ಕಣ್ಣು, ಕಾದ ಬಂಗಾರದಂತೆ ಹೊಳೆಯುವ ಕಣ್ಣು, ಗುಹಾದ್ವಾರದಂತೆ ಇರುವ ಮೂಗುಗಳು, ತೆಗೆದ ಬಾಯಿ, ನಾಲಿಗೆ ಚಾಚಿದರೆ ಖಡ್ಗೆ ಚಾಚಿದ ಹಾಗಿದೆ, ನೆಲದ ಮೇಲೆ ನಿಂತರೆ ಮುಗಿಲು ಮುಟ್ಟುವಷ್ಟು ಎತ್ತರ. ಇಂಥ ಭಯಾನಕ ರೂಪ. ಹಿರಣ್ಯಕಶಿಪು ಈ ರೂಪ ನೋಡೇ ಅಂದ್ಕೊಂಡಿದ್ದಂತೆ, ಇದನ್ನು ನಾನು ಬ್ರಹ್ಮದೇವ್ರ ಹತ್ರ ವರ ಕೇಳುವಾಗ ಪಟ್ಟಿಯಲ್ಲಿ ಸೇರಿಸಿಲ್ಲ, ಇದರಿಂದ ಸಾಯ್ತೀನೋ ಏನೋ ಅಂತ ಅಂದ್ಕೊಂಡಿದ್ದಂತೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ನೀನು ಅದಕ್ಕೆ ಬರೇ ನರರಿಂದ ಸಾಯಬಾರ್ದು ಅಂತ ಕೇಳಿದ್ದಿ, ಮೃಗಗಳಿಂದ ಸಾಯಬಾರ್ದು ಅಂತ ಕೇಳಿದ್ದಿ. ನಾನು ನರಮೃಗನಾಗಿ ಬಂದಿದ್ದೇನೆ, ನಿಮ್ಮ ಚಮತ್ಕಾರ ನನ್ನ ಹತ್ರ ನಡೆಯೋದಿಲ್ಲ ಅಂತ ತೋರಿಸಿದ ಪರಮಾತ್ಮ. ಹೀಗೆ ತೋರಿಸಿ ಹಿರಣ್ಯಕಶಿಪುವಿನ ವಧೆ ಮಾಡಿ ಆ ಸಿಂಹಾಸನದಲ್ಲಿ ಬಂದು ಕೂತಿದ್ದಾನೆ. ಅವತ್ತಿನಿಂದಲೇ ಸಿಂಹಾಸನ ಅಂತ ಹೆಸರು ಬಂತು. ಅಲ್ಲಿಯವರೆಗೆ ನೃಪಾಸನ ಅಂತ ಕರೀತಿದ್ರು. ನರಸಿಂಹದೇವರು ಕೂತ ಮೇಲೆ ಅದು ಸಿಂಹಾಸನ ಆಯಿತು. ಸಿಂಹ ಬಂದು ಕೂತದ್ರಿಂದ ಸಿಂಹಾಸನ ಅಂತ. ಸಿಂಹನೇ ಕೂಡಬೇಕು. ನರಸಿಂಹದೇವರು ಕೂತಾಗ ಸಿಂಹಾಸನ ಆಯ್ತದೆ. ಅದಕ್ಕೆ ಇವತ್ತು ಎಲ್ಲರೂ ಕೂಡ ದೊಡ್ಡ ವ್ಯಕ್ತಿಗಳು ಕೂಡುವ ಜಾಗಕ್ಕೆಲ್ಲ ಸಿಂಹಾಸನ ಅಂತಲೇ ಹೆಸರು. ನೃಪಾಸನ ಅಂತ ಕರೆಯೋದೇ ಇಲ್ಲ, ಸಿಂಹಾಸನ ಆಯಿತು. ಹೀಗೆ ಆ ನೃಪಾಸನವನ್ನು ಸಿಂಹಾಸನ ಮಾಡಿ ಲಕ್ಷ್ಮೀ ನರಸಿಂಹದೇವರು ಪ್ರಹ್ಲಾದನಿಗೆ ವರ ಕೇಳು ಅಂತಿದ್ದಾರೆ. ಏನು ವರ ಕೇಳಬೇಕು ಸ್ವಾಮಿ, ನನಗೇನು ವರ ಬೇಡ ಅಂತ. ಏನಾದರೂ ಒಂದು ಕೇಳು ಅಂತ ಒತ್ತಾಯ ಮಾಡಿದ್ದಕ್ಕೆ ನಮ್ಮ ಅಪ್ಪನನ್ನು ಉದ್ಧಾರ ಮಾಡು ಅಂತ ಕೇಳ್ತಾನೆ. ಹಿರಣ್ಯಕಶಿಪು ಮೂಲತಃ ಜಯ ಅನ್ನೋ ದ್ವಾರಪಾಲಕ. ಅವನನ್ನು ಉದ್ಧಾರ ಮಾಡು ಅಂತಂದಾಗ, ನಿನ್ನಂಥ ಮಗ ಹುಟ್ಟಿದ್ದಿ, 21 ತಲೆಮಾರಿನವ್ರನ್ನ ಉದ್ಧಾರ ಮಾಡ್ತೇನೆ ಅಂತ ವರ ಕೊಟ್ಟರು ನರಸಿಂಹದೇವರು. ಭರತನ ಹಾಗೆ. ರಾಮನ ತಮ್ಮ ಭರತ, ಅವನು ಅಷ್ಟೆ. ಆ ಭರತನಿಂದಾಗಿ ಕೈಕೇಯಿ ಉದ್ಧಾರ ಆದರು. ಪ್ರಹ್ಲಾದರಾಜರಿಂದಾಗಿ 21 ತಲೆಮಾರಿನವರು ಉದ್ಧಾರ ಆದರು, ಹಿಂದಿನವರೆಲ್ಲ. ಅಂಥ ಭಕ್ತರು ಇವರೆಲ್ಲ. ಬ್ರಹ್ಮದೇವರು ರಾಮದೇವ್ರ ಹತ್ರ ಕೇಳಿದ್ರಂತೆ, ನಿನ್ನ ಕಾಲದವರಿಗೆ ಎಲ್ರಿಗೂ ಯಾವ್ಯಾವ ಲೋಕ ಕೊಡಲಿ ಅಂತ. ಎಲ್ರಿಗೂ ಒಂದೊಂದು ಲೋಕ ಹೇಳಿದ ಪರಮಾತ್ಮ. ಕೈಕೇಯಿಗೆ ಯಾವ ಲೋಕ ಕೊಡಲಿ ಅಂತ ಕೇಳಿದ ಬ್ರಹ್ಮ. ಒಳ್ಳೆ ಸ್ವರ್ಗಲೋಕದಲ್ಲಿ ಒಳ್ಳೆ ಸ್ಥಾನ ತೋರಿಸಿದ ರಾಮ. ಕೈಕೇಯಿಗೆ ಇಲ್ಲಿ ಜಾಗ ಕೊಡು ಅಂತ. ಬ್ರಹ್ಮದೇವರು ಅವಾಕ್ಕಾದರು. ಅಲ್ಲ, ಕೈಕೇಯಿಗೆ ಸ್ವರ್ಗದಲ್ಲಿ ಜಾಗವ? ರಾಮನನ್ನು ಕಾಡಿಗೆ ಕಳಿಸಿದವಳು. ದಶರಥನ ಸಾವಿಗೆ ಅವಳೇ ಕಾರಣ, ಅವಳಿಗೆ ಸ್ವರ್ಗದಲ್ಲಿ ಜಾಗ ಯಾಕೆ? ಆದರೆ ರಾಮದೇವರು ಹೇಳ್ತಾರೆ, ಬೇಕಾದಷ್ಟು ತಪ್ಪು ಮಾಡಿದ್ದಾಳೆ ಕೈಕೇಯಿ, ಆದರೂ ಕೂಡ ಭರತನನ್ನು ಹಡೆದಿದ್ದಾಳೆ. ಭರತನಂಥ ಭಕ್ತಿಭರಿತನಾದ ಭರತನನ್ನು ಹಡೆದದ್ರಿಂದ ಅವಳಿಗೆ ನರಕ ಆಗಬಾರ್ದು. ಕೈಕೇಯಿಗೆ ನರಕ ಆಗಲಿ, ಭರತನ ತಾಯಿಗೆ ನರಕ ಆಗಬಾರ್ದು. ಅವಳು ಭರತನ ತಾಯಿ, ಆ ದೃಷ್ಟಿಯಿಂದ ಅವಳಿಗೆ ಸ್ವರ್ಗ ಕೊಡು ಅಂತ ಹೇಳ್ತಾನಂತೆ ರಾಮ. ಹಾಗೆ ಪ್ರಹ್ಲಾದನಂಥ ಭಕ್ತ ಹುಟ್ಟಿದ ಮೇಲೆ ಆ ಹಿರಣ್ಯಕಶಿಪುವಿನಲ್ಲಿರುವ ಜಯ ಅನ್ನೋ ದ್ವಾರಪಾಲಕ, ಆ ಜನ್ಮ, ಬೇರೆ ಜನ್ಮದ ಪಿತೃಗಳು ಎಲ್ಲರೂ ಕೂಡ ಉದ್ಧಾರ ಆದರು. ಇದೇ ನರಸಿಂಹದೇವರ ಚರಿತ್ರೆ. ಆಸ್ತಿಕ್ಯವನ್ನು ಸ್ಥಾಪನೆ ಮಾಡಿದಂಥದ್ದು. ಪ್ರಹ್ಲಾದರಾಜರು ಜಗತ್ತಿಗೆ ಆಸ್ತಿಕ್ಯವನ್ನು ತೋರಿಸಿದರು, ನರಸಿಂಹದೇವರನ್ನು ತೋರಿಸಿದರು. ಆಸ್ತಿಕರಾಗಿರಿ,
ಇದರಲ್ಲಿ ನಂಬಿಕೆ ಇಡ್ರಿ, ಇಂಥದ್ದನ್ನು ಶ್ರವಣ ಮಾಡಿರಿ, ನಿಮಗೆ ಕ್ಷೇಮ ಆಗ್ತದೆ ಅಂತನ್ನೋದನ್ನು ತೋರಿಸಿದವರು ಪ್ರಹ್ಲಾದರಾಜರು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣ ಅರ್ಪಣ